Hello my rock stars, ಹೇಗಿದ್ದೀರಾ ಎಲ್ಲರೂ? I hope you all are keeping great. Welcome to First PU and welcome to Neural Control and Coordination. ನಾನು ನಿಮ್ಮ VR ಮ್ಯಾಮ್ ಝಾಲಜಿನ ಟೀಚ್ ಮಾಡ್ತೇನೆ. ಇವತ್ತು ಈ ವಿಡಿಯೋದಲ್ಲಿ we will be studying the chapter Neural Control and Coordination in one shot. So, ಈ ಕ್ಲಾಸ್ ಆದ ಕೂಡಲೇ you will be able to download the notes as well as you are able to download the DPP by downloading PW app. ಸೊ ಫಸ್ಟಿಗೆ ನೀವು PW app ಅನ್ನು ಡೌನ್ಲೋಡ್ ಮಾಡಬೇಕು. ನಂತರ ಸರ್ಚ್ ಬಟನಿಗೆ ಹೋಗಿ ಯು ಹ್ಯಾವ್ ಟು ಟೈಪ್ ಕನ್ನಡ ಫಸ್ಟ್ PU ಅಂತ. ಯು ವಿಲ್ ಬಿ ಏಬಲ್ ಟು ಗೆಟ್ ಟು ಸಿ ದಿಸ್ ಬ್ಯಾಚ್. ಇಲ್ಲಿ ಹೋಗಿ ಎನ್ರೋಲ್ ಮಾಡ್ಕೊಳ್ಬೇಕು. ಆ್ಯಂಡ್ ಆಫ್ಟರ್ ಎನ್ರೋಲಿಂಗ್ ಟು ಯೋರ್ ಸೆಲ್ಫ್ ಯು ಆರ್ ಏಬಲ್ ಟು ಸಿ ಅ ಟ್ಯಾಬ್ ಲೈಕ್ ದಿಸ್. ಸೊ ಇಲ್ಲಿ ಬಯಾಲಜಿಗೆ ಹೋಗಿ ಝಾಲಜಿಗೆ ಹೋದರೆ ಯು ವಿಲ್ ಬಿ ಏಬಲ್ ಟು ಗೆಟ್ ದ ಚಾಪ್ಟರ್ಸ್ ವಿತ್ DPP ಕ್ವೆಶನ್ಸ್ ಆಸ್ ವೆಲ್ ಆಸ್ ದ ನೋಟ್ಸ್. ಆ್ಯಂಡ್ ಈ ಕ್ಲಾಸ್ ಆದಮೇಲೆ ಯು ವಿಲ್ ಬಿ ಏಬಲ್ ಟು ಗೆಟ್ ಅ ಶಾರ್ಟ್ ನೋಟ್ ಅಥವಾ ಒಂದು ಫ್ಲೋ ಚಾರ್ಟ್ ಅನ್ನು ನಾನು ಶೇರ್ ಮಾಡ್ತೇನೆ ಇನ್ ಅವರ್ PW ಕನ್ನಡಸ್ ವಾಟ್ಸಪ್ ಚಾನಲ್. ಸೊ ಈಗಲೇ PW ಕನ್ನಡದ ವಾಟ್ಸಪ್ ಚಾನಲಿಗೆ ಎನ್ರೋಲ್ ಆಗಿ ಸೊ ದ್ಯಾಟ್ ಯು ವಿಲ್ ಬಿ ಏಬಲ್ ಟು ಗೆಟ್ ನಾಟ್ ಜಸ್ಟ್ ದ ಝಾಲಜಿ ಕಾಂಟೆಂಟ್ ಬಟ್ ಆಲ್ಸೋ ಎಲ್ಲ ಸಬ್ಜೆಕ್ಟಿನ ಕಾಂಟೆಂಟ್ ವಿತ್ ರೆಸ್ಪೆಕ್ಟ್ ಟು ಫಸ್ಟ್ PU ಇರ್ಬೋದು, ಸೆಕೆಂಡ್ PU ಇರ್ಬೋದು, ಬೋರ್ಡ್, ನೀಟ್ ಎಲ್ಲದಕ್ಕೂ ಯು ವಿಲ್ ಬಿ ಏಬಲ್ ಟು ಗೆಟ್ ಆಕ್ಸೆಸ್ ಟು ದ ಡಿಫರೆಂಟ್ ಕಾಂಟೆಂಟ್. ಓಕೆ, ಸೊ let's get started with the chapter Neural Control and Coordination. So ivattu ನಾವು ಈ ಚಾಪ್ಟರ್ ಅಂದ್ರೆ ಈ ವಿಡಿಯೋದ ಅಂಡರ್ we will be studying the chapter in one shot and most expected questions ಅನ್ನು ನಾವು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. most expected questions from this chapter. ಸೊ ಈ ಚಾಪ್ಟರ್ ಇಂದ ಎಷ್ಟು ಕ್ವೆಶನ್ಸ್ ಬರ್ಬೋದು, ಯಾವ ಮಾರ್ಕ್ಸ್ಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 3 ಮಾರ್ಕರ್ ಕ್ವೆಶನ್, ಒಂದು 3 ಮಾರ್ಕರ್ ಕ್ವೆಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಆ್ಯಂಡ್ 1 MCQ ಅನ್ನ 1 ಮಾರ್ಕರ್ 1 MCQ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಫ್ರಮ್ ದಿಸ್ ಚಾಪ್ಟರ್. ಕೆಲವೊಮ್ಮೆ ಏನು ಮಾಡ್ತಾರೆ, ದೇ ವೋಂಟ್ ಆಸ್ಕ್ ಐದರ್ 1 ಮಾರ್ಕ್ ಆರ್ 3 ಮಾರ್ಕ್, ಡೈರೆಕ್ಟ್ ಆಗಿ ಒಂದು 5 ಮಾರ್ಕರ್ ಕ್ವೆಶನ್ನ ಸಹ ಕೇಳುವ ಚಾನ್ಸಸ್ ಇರ್ತದೆ. ಓಕೆ, ಸೊ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಏನಿದ್ರ ಅರ್ಥ? ಸೊ ನಾವು ಆಲ್ರೆಡಿ ಪ್ರೀವಿಯಸ್ ಚಾಪ್ಟರ್ಲಿ ಕಲ್ತ್ಕೊಂಡ್ವಿ. ಏನಂದರೆ ಫಾರ್ ಎನಿ ಸಾರ್ಟ್ ಆಫ್ ಅ ಲೋಕೋಮೋಷನ್ ಆ್ಯಂಡ್ ಮೂವ್ಮೆಂಟ್ ದೆರ್ ಆರ್ 3 ಥಿಂಗ್ಸ್ ವಿಚ್ ಇನ್ ಅವರ್ ಬಾಡಿ ವಿಚ್ ಇಸ್ ಇನ್ವಾಲ್ವಿಂಗ್, ದಟ್ ಇಸ್ ಮಸಲ್ಸ್, ಸ್ಕೆಲಿಟಲ್ ಸಿಸ್ಟಮ್ ಆ್ಯಂಡ್ ದ ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್ ಮತ್ತು ಮಸ್ಕ್ಯುಲರ್ ಸಿಸ್ಟಮ್ ಅಂದರೆ ಮಸಲ್ಸ್ ಯೂಸ್ ಮಾಡಿಕೊಂಡು ವಿ ವಿಲ್ ಬಿ ಏಬಲ್ ಟು ಶೋ ದ ಡಿಫರೆಂಟ್ ಟೈಪ್ ಆಫ್ ಮೂವ್ಮೆಂಟ್ ಆಸ್ ವೆಲ್ ಆಸ್ ಲೋಕೋಮೋಷನ್ ವಿತ್ ದ ಹೆಲ್ಪ್ ಆಫ್ ಅವರ್ ಇನ್ ದ ಬಾಡಿ ಅಲ್ವಾ. ಸೊ ಆಲ್ರೆಡಿ ಲೋಕೋಮೋಷನ್ ಮೂವ್ಮೆಂಟ್ ಬಗ್ಗೆ ಕಲ್ತ್ಕೊಂಡ್ವಿ. ಅಂದರೆ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಅಬೌಟ್ ಮಸಲ್ಸ್ ಆ್ಯಂಡ್ ದ ಸ್ಕೆಲಿಟಲ್ ಕಂಪೋನೆಂಟ್ಸ್ ಇನ್ ಅವರ್ ಬಾಡಿ. ನೌ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ನರ್ವಸ್ ಸಿಸ್ಟಮ್ ಅಂಡರ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ನ್ಯೂರಲ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅಂದರೆ ವಿತ್ ದ ಹೆಲ್ಪ್ ಆಫ್ ನರ್ವ್ಸ್ ಅವರ್ ಡಿಫರೆಂಟ್ ಆರ್ಗನ್ಸ್ ಆ್ಯಂಡ್ ಬಾಡಿ ಪಾರ್ಟ್ಸ್ ಇಸ್ ಬೀನ್ ಕಂಟ್ರೋಲ್ಡ್. ಸೊ ಹೇಗೆ ನಮ್ಮ ಬಾಡಿಲಿ ನ್ಯೂರಲ್ ಸಿಸ್ಟಮ್ ಇದೆಯೋ ಅಂದರೆ ನರ್ವಸ್ ಸಿಸ್ಟಮ್ ಇದೆಯೋ ವಿಚ್ ವಿಲ್ ಬಿ ಹೆಲ್ಪಿಂಗ್ ಇನ್ ದ ಮೂವ್ಮೆಂಟ್, ಲೋಕೋಮೋಷನ್ ಆ್ಯಂಡ್ ಮೆನಿ ಥಿಂಗ್ಸ್ ಲೈಕ್ ದ್ಯಾಟ್, we also have another system in our body called as endocrine system. So endocrine system ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟರ್ ಅಂದರೆ ಕೆಮಿಕಲ್ ಕೋಆರ್ಡಿನೇಷನ್ ಆ್ಯಂಡ್ ಇಂಟಿಗ್ರೇಷನ್ ಚಾಪ್ಟರ್ಲಿ ಕಲಿಕ್ಕಿದ್ದೇವೆ. ಸೊ ನ್ಯೂರಲ್ ಸಿಸ್ಟಮ್ ಅಂದರೆ ನರ್ವಸ್ ಸಿಸ್ಟಮ್ ಅಲ್ಲಿ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ ನರ್ವ್ಸ್. ಸೊ ಬೋತ್ ದಿಸ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್ ದೇ ಆರ್ ಗೋಯಿಂಗ್ ಟು ಇಂಟಗ್ರೇಟ್ and they are going to show different activities. So all the activities of our organs are jointly integrated by both of this system. ಸೊ ಈ ಸಿಸ್ಟಮಲ್ಲಿ ಯಾವುದು ಸುಪೀರಿಯರ್, ಯಾವುದು ಇನ್ಫೀರಿಯರ್, ಯಾವುದು ಬೆಟರ್, ಯಾವುದು ನಾಟ್ ಬೆಟರ್. ಸೊ ನರ್ವಸ್ ಸಿಸ್ಟಮ್ ಏನಿದೆ ವಿಚ್ ಕನ್ಸಿಸ್ಟ್ ಆಫ್ ದ ನರ್ವ್ಸ್, ದೇ ಪ್ರೊವೈಡ್ ಆರ್ಗನೈಸ್ಡ್ ನೆಟ್ವರ್ಕ್ ಆಫ್ ಪಾಯಿಂಟ್ ಟು ಪಾಯಿಂಟ್ ಕನೆಕ್ಷನ್ ಫಾರ್ ಅ ಕ್ವಿಕ್ ಕೋಆರ್ಡಿನೇಷನ್. ಕ್ವಿಕ್ ಆ್ಯಕ್ಷನ್ಸನ್ನು ತೋರಿಸ್ಲಿಕ್ಕೋಸ್ಕರ, ಕ್ವಿಕ್ ಮೂವ್ಮೆಂಟನ್ನು ತೋರಿಸ್ಲಿಕ್ಕೋಸ್ಕರ ವಿ ಯೂಸ್ ಅವರ್ ನರ್ವ್ಸ್, ಅವರ್ ನ್ಯೂರಾನ್ಸ್ ಆ್ಯಂಡ್ ಅವರ್ ನರ್ವ್ಸ್ ಇನ್ ದ ನರ್ವಸ್ ಸಿಸ್ಟಮ್. ಸೊ ಎಲ್ಲಿ ಕ್ವಿಕ್ ಆ್ಯಕ್ಷನ್ನ ಅವಶ್ಯಕತೆ ಇಲ್ಲ ಅಲ್ಲಿ we will be using endocrine system which consists of some organs which produces some chemicals called as hormones. So endocrine system will be having organs called as glands which produces chemicals. So ಇಲ್ಲಿ chemical coordination ಆಗ್ತದೆ, ಇಲ್ಲಿ ನ್ಯೂರಲ್ ಕೋಆರ್ಡಿನೇಷನ್ ಆಗ್ತದೆ ನರ್ವಸ್ ಸಿಸ್ಟಮ್ ಅಲ್ಲಿ. ಸೊ ಫಾಸ್ಟ್ ಆದಂತಹ ಆಕ್ಷನ್ಸ್ ಅನ್ನು ತೋರಿಸ್ಬೇಕು ಅಂದರೆ ನರ್ವಸ್ ಸಿಸ್ಟಮ್ ನ್ಯೂರಾನ್ಸ್ ನರ್ವ್ಸ್ಗಳು ಇನ್ವಾಲ್ವ್ ಆಗ್ತದೆ. ಸ್ಲೋ ಆಕ್ಷನ್ ಆದರೆ ಲಾಂಗ್ ಟರ್ಮ್ ಅಥವಾ ಲಾಂಗ್ ಎಕ್ಸಿಸ್ಟೆನ್ಸ್ ಇರುವಂತಹ ಆಕ್ಷನ್ಸನ್ನು ತೋರಿಸ್ಬೇಕು. ಫಾರ್ ಎಕ್ಸಾಂಪಲ್ ಇಫ್ ಯು ಹ್ಯಾವ್ ಟು ಶೋ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಇನ್ ದ ಬಾಡಿ, ಗ್ರೋತ್ ಹಾರ್ಮೋನ್ ಅಂತ ಹೇಳುವಂತಹ ಹಾರ್ಮೋನ್ಸ್ಗಳು, ಕೆಮಿಕಲ್ಸ್ಗಳು ಇನ್ವಾಲ್ವ್ ಆಗೋವಂಥದ್ದು. ಆದರೆ ಇಫ್ ಯು ಹ್ಯಾವ್ ಟು ಜಸ್ಟ್ ಶೋ ಅ ವೆರಿ ಕ್ವಿಕ್ ಆಕ್ಷನ್, ಜಸ್ಟ್ ಸೇ ರೆಸ್ಪಾನ್ಸ್ ಟು ಅ ಸ್ಪೆಸಿಫಿಕ್ ಸ್ಟಿಮ್ಯುಲಸ್, ಅವರ್ ನರ್ವಸ್ ಸಿಸ್ಟಮ್ ಇಸ್ ಬಿನ್ ಇನ್ವಾಲ್ವ್ಡ್. ಸೊ ಸ್ಲೋ ಲಾಂಗ್ ಎಕ್ಸಿಸ್ಟಿಂಗ್ ಆಕ್ಷನ್ಸಿಗೆ ವಿ ವಿಲ್ ಬಿ ಯೂಸಿಂಗ್ ಕೆಮಿಕಲ್ಸ್ ಕಾಲ್ಡ್ ಅಸ್ ಹಾರ್ಮೋನ್. ಫಾಸ್ಟ್ ಶಾರ್ಟ್ ಟರ್ಮ್ ಆಕ್ಷನ್ಸನ್ನು ತೋರಿಸ್ಬೇಕು ಅಂದರೆ ವಿ ವಿಲ್ ಬಿ ಯೂಸಿಂಗ್ ಅವರ್ ನರ್ವ್ಸ್. ಓಕೆ,
So this is the difference between nervous system and endocrine system. Each chapter we will be studying about nervous system only. Nervous system has got two main group of cells called as neurons and glial cells. Neurons are the main cells of the nervous system which will be helping in transportation of the message, getting excited and conducting the message. So ಇದೆಲ್ಲ ನ್ಯೂರಾನ್ಸ್ ನ ಕೆಲಸ. ದೇ ಜನರೇಟ್, ಕಂಡಕ್ಟ್ ಅಂಡ್ ಟ್ರಾನ್ಸ್ಮಿಟ್ ದ ನರ್ವ್ ಇಂಪಲ್ಸ್. ನರ್ವ್ ಇಂಪಲ್ಸ್ ಅಂದರೆ ಏನು, ದ ಇನ್ಫಾರ್ಮೇಷನ್ ಸಿಗ್ನಲ್ ಏನು ನರ್ವ್ಸ್ ನ್ಯೂರಾನ್ಸ್ ಮುಖಾಂತರ ಟ್ರಾನ್ಸ್ಪೋರ್ಟ್ ಆಗ್ತದೆ, ಅದನ್ನ ನರ್ವ್ ಇಂಪಲ್ಸ್ ಅಂತ ಕರೀತಾರೆ. ಸೊ ನರ್ವ್ ಇಂಪಲ್ಸ್ ಅನ್ನ ಜನರೇಟ್ ಮಾಡುವಂಥದ್ದು, ಪ್ರೊಡ್ಯೂಸ್ ಮಾಡುವಂಥದ್ದು. ಕಂಡಕ್ಟ್ ಅಂದರೆ ಅಕ್ರಾಸ್ ದ ಥ್ರೂ ದ ನ್ಯೂರಾನ್ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದಕ್ಕೆ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಅಂತ ಹೇಳ್ತೇವೆ. ಸೊ ಈ ಮೂರು ಕೆಲಸವನ್ನ ನ್ಯೂರಾನ್ಸ್ಗಳು ಮಾಡ್ತವೆ. ಸೊ ಬೇಸಿಕಲಿ ನ್ಯೂರಾನ್ಸ್ ಕ್ಯಾನ್ ಗೆಟ್ ಎಕ್ಸೈಟೆಡ್, ಸೊ ಹೆನ್ಸ್ ದೇ ಆರ್ ಎಕ್ಸೈಟೇಬಲ್. ಕಾಸ್ ಆಫ್ excitation only they are able to send the information from one neuron to another neuron. So they are excitable cells. ಯಾಕೆ, why the neurons are excitable? Because they are polarized. ಅಂದರೆ ಅಕ್ರಾಸ್ ದ ನ್ಯೂರಾನ್ ಚಾರ್ಜಸ್ ಇರ್ತದೆ ಬಿಕಾಸ್ ಆಫ್ ದ ಅಯಾನ್ ಡಿಸ್ಟ್ರಿಬ್ಯೂಷನ್. ಸೊ ಈ ರೀಸನ್ ಇಂದಾಗಿ ನ್ಯೂರಾನ್ಸ್ ಆರ್ ಗೋಯಿಂಗ್ ಟು ಬಿ polarized. Cause of polarized, they are excitable as well. Now coming to another type of cells which is present in the nervous system, that is glial cells. Glial cells ಬಗ್ಗೆ NCERT ಅಲ್ಲಿ information ಇಲ್ಲ. Okay, so all you need to know that glial cells are the cells which will be helping in protecting, supporting and defending the ನರ್ವಸ್ ಸಿಸ್ಟಮ್. ಅಂದರೆ ಈ ನ್ಯೂರಾನ್ಸಿಗೆ ಹೆಲ್ಪ್ ಮಾಡುವಂತಹ ಸೆಲ್ಸ್ಗಳು ಗ್ಲಯಲ್ ಸೆಲ್ಸ್. ನ್ಯೂರಾನ್ಸಿಗೆ ನ್ಯೂಟ್ರಿಷನ್ ಅನ್ನು ಕೊಡೋದಿರ್ಬೋದು, ಸಪೋರ್ಟ್ ಮಾಡೋದಿರ್ಬೋದು, ಪ್ರೊಟೆಕ್ಷನ್ ಕೊಡುವಂತಹ ಕೆಲಸ ಗ್ಲಯಲ್ ಸೆಲ್ಸ್ಗಳು ಮಾಡ್ತವೆ. ಆ್ಯಂಡ್ ದೇ ಆರ್ ನಾಟ್ ಎಕ್ಸೈಟೇಬಲ್ ಬಿಕಾಸ್ ದೇ ಆರ್ ನಾಟ್ ಪೋಲರೈಸ್ಡ್. ದೇ ಕಾಂಟ್ ಗೆಟ್ ಎಕ್ಸೈಟೆಡ್ ಬಿಕಾಸ್ ಅಕ್ರಾಸ್ ದ ಗ್ಲಯಲ್ ಸೆಲ್ಸ್ ದೆರ್ ಇಸ್ ನೋ ಚಾರ್ಜಸ್ ಆಸ್ ಸಚ್. ಸೊ ಬೇರೆ ಬೇರೆ ಟೈಪ್ಸ್ ಆಫ್ ಗ್ಲಯಲ್ ಸೆಲ್ಸ್ಗಳು ಇವೆ. NCERT ಅಲ್ಲಿ ಬರೀ ಶ್ವಾನ್ ಸೆಲ್ಸ್ ಅನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಟೈಪ್ಸ್ ಆಫ್ ಗ್ಲಯಲ್ ಸೆಲ್ಸ್ಗಳು ಇವೆ. ಸೊ ವಿ ವಿಲ್ ಬಿ ಸ್ಟಡಿಂಗ್ ಅಬೌಟ್ one of the glial cell given in NCERT Schwann cells after some time. So we understood ಯಾವ ಥರದ ಸೆಲ್ಸ್ಗಳು ನಮ್ಮ ನರ್ವಸ್ ಸಿಸ್ಟಮಲ್ಲಿ ಇರ್ತದೆ, ಅದರ ಯೂಸಸ್ ಏನು ಅಂತ ತಿಳ್ಕೊಂಡ್ವಿ. ನಾವು ಹೇಗೆ ನಮ್ಮ ಬಾಡಿಯಲ್ಲಿ ನರ್ವಸ್ ಸಿಸ್ಟಮ್ ಇರ್ತದೋ ಹಾಗೆ ಲೋವರ್ ಆರ್ಗ್ಯಾನಿಸಮ್ಸ್ಗಳ ಬಾಡಿಯಲ್ಲೂ ಸಹ ಅವುಗಳದ್ದೇ ಆದಂತಹ ನರ್ವಸ್ ಸಿಸ್ಟಮ್ಸ್ಗಳು ಇರ್ತದೆ. ಫಾರ್ ಎಕ್ಸಾಂಪಲ್, ಇನ್ ದ ಕೇಸ್ ಆಫ್ ಹೈಡ್ರಾ, ಇಫ್ ಯು ಸಿ ದೇ ಆರ್ ಜಸ್ಟ್ ಕಂಪೋಸ್ಡ್ ಆಫ್ ನೆಟ್ವರ್ಕ್ ಆಫ್ ನ್ಯೂರಾನ್ಸ್. ಹೈಡ್ರಾ ಅಂದರೆ ದೇ ಆರ್ ದಿ ಆರ್ಗ್ಯಾನಿಸಮ್ಸ್ ವಿಚ್ ಬಿಲಾಂಗ್ಸ್ ಟು ನಿಡೇರಿಯಾ ಫೈಲಮ್ ಅಲ್ವಾ, ಸಿಲೆಂಟ್ರೇಟಾ ಫೈಲಮ್. ನಂತರ ಇನ್ಸೆಕ್ಟ್ಸ್, ಆರ್ಥ್ರೋಪೋಡಾದ ಅಂಡರ್ ಬರುವಂತಹ ಇನ್ಸೆಕ್ಟ್ಸ್ಗಳಲ್ಲಿ ವಿ ಗೆಟ್ ಟು ಸಿ ನಾಟ್ ಜಸ್ಟ್ ದ ನ್ಯೂರಾನ್ಸ್ ಅಲ್ಲದೆ, ನ್ಯೂರಲ್ ಟಿಶ್ಯೂಸ್ ಅಲ್ಲದೆ, ದೇ ಹ್ಯಾವ್ ಗ್ಯಾಂಗ್ಲಿಯಾ, ಆಲ್ಸೋ ದೇ ಹ್ಯಾವ್ ಗಾಟ್ ಸಮ್ ಪ್ರಿಮಿಟಿವ್ ಬ್ರೈನ್. ಆ್ಯಂಡ್ ನಾವು ಅಂದರೆ ವರ್ಟಿಬ್ರೇಟ್ಸ್ ಹ್ಯಾವ್ ಗಾಟ್ ಮೋಸ್ಟ್ ಡೆವಲಪ್ಡ್ ನರ್ವಸ್ ಸಿಸ್ಟಮ್. ಓಕೆ, ಸೊ ದಿಸ್ ಆರ್ ಸಮ್ ಆಫ್ ದ ಟೈಪ್ಸ್ ಆಫ್ ನರ್ವಸ್ ಸಿಸ್ಟಮ್, ಆರ್ ಐ ಕ್ಯಾನ್ ಸೇ some primitive nervous system we get to see in lower organism. ಈಗ nervous system ಏನಿದೆ, they are being divided into two types, central nervous system and peripheral nervous system. Central nervous system ಅಂದರೆ they are the nervous system which is being present at the center part of the body. ನಮ್ಮ center part of the bodyಯಲ್ಲಿ ಏನೆಲ್ಲ ಇದೆ, we have brain and we have spinal cord. So brain and spinal cord belongs to central nervous system. CNS ಅಂದರೆ central nervous system. Now coming to peripheral nervous system. Periphery ಅಂದರೆ ಏನು, ಸೈಡ್ಸ್, ನಮ್ಮ ಬಾಡಿಯ ಸೈಡ್ಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವಂತಹ ನರ್ವಸ್ ಸಿಸ್ಟಮ್ ಅನ್ನ ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಹ್ಯಾವ್ ಗಾಟ್ ಮೇನ್ಲಿ ಟೂ ಟೈಪ್ಸ್ ಆಫ್ ನರ್ವ್ಸ್, ಸ್ಪೈನಲ್ ನರ್ವ್ಸ್ ಮತ್ತೆ ಕ್ರೇನಿಯಲ್ ನರ್ವ್ಸ್. ಸ್ಪೈನಲ್ ನರ್ವ್ಸ್ ಆರ್ ದ ನರ್ವ್ಸ್ ವಿಚ್ ವಿಲ್ ಬಿ ಒರಿಜಿನೇಟಿಂಗ್ ಫ್ರಮ್ ದ ಸ್ಪೈನಲ್ ಕಾರ್ಡ್ ಅಂಡ್ ಇಟ್ ವಿಲ್ ಬಿ ಡಿಸ್ಟ್ರಿಬ್ಯೂಟೆಡ್ ಎಟ್ ದ ಪೆರಿಫೆರಿ ಪಾರ್ಟ್ ಆಫ್ ದ ಬಾಡಿ. ಓಕೆ, ಅದು ಪೆರಿಫೆರಲ್ ನರ್ವ್ಸ್ ವಿಚ್ ಇಸ್ 31 pairs in numbers. Peripheral spinal nerves which is being originated from the spinal cord and distributed towards the sides of the body, spinal nerves which is 31 pairs. Cranial nerves are 12 pairs in number, which is going to originate from the cranium andre brain and it will be distributed to the periphery part of the body. So idu eradu tarada nerves galu we have in our peripheral nervous system which is being originated from the brain and spinal cord, hence the name cranial nerves and spinal nerves. Now peripheral nervous system under ಸಹ ಪುನಃ ಎರಡು ತರದ ನರ್ವಸ್ ಸಿಸ್ಟಮ್ ಬರ್ತದೆ. ಒಂದು ಆಟೋನಮಿಕ್ ನರ್ವಸ್ ಸಿಸ್ಟಮ್ ANS ಅಂತ, ಇನ್ನೊಂದು ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ SNS ಅಂತ. ಓಕೆ, ಸೊ ಈ ANS ಏನಿದೆ, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಏನಿದೆ,
as the name say, autonomic. They are not in our control. Andre they are not voluntary, they are involuntary. They are in their own control. Autonomous college ಎಲ್ಲ ಕೇಳಿರ್ಬೋದು, they are controlling themselves. We can't control, government can't control them. Okay, so ANS is autonomic nervous system which is not in our control, which means they are involuntary. So ಈ autonomic nervous system ಏನ್ ಮಾಡ್ತದೆ ಅಂದ್ರೆ, they will be transporting the message from the spinal cord to the involuntary internal organs. Okay, so CNS ಟು ಇಂಟರ್ನಲ್ ಆರ್ಗನ್ಸ್ ಮೆಸೇಜ್ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಕೆಲಸ ನಮ್ಮ ANS ಮಾಡ್ತದೆ, ಆಟೋನಮಿಕ್ ನರ್ವಸ್ ಸಿಸ್ಟಮ್ ಮಾಡ್ತದೆ. ಸೊ ಆಟೋನಮಿಕ್ ನರ್ವಸ್ ಸಿಸ್ಟಮ್ ಪುನಃ ಇಟ್ ಇಸ್ ಬೀನ್ ಡಿವೈಡೆಡ್ ಇಂಟು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮನ್ನು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಏನಿದೆ, ದೇ ಆರ್ ಇನ್ವಾಲ್ವ್ಡ್ ಇನ್ ಸ್ಟ್ರೆಸ್ಫುಲ್ ಸಿಚುವೇಶನ್. ಸಡನ್ ಆಗಿ ನಮಗೆ ಸ್ಟ್ರೆಸ್ ಆದಾಗ, ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ವಿ ವಿಲ್ ಬಿ ಯೂಸಿಂಗ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ದೇ ವಿಲ್ ಬಿ ಕಾಸಿಂಗ್ ಇನ್ಕ್ರೀಸ್ಡ್ ಹಾರ್ಟ್ ರೇಟ್, ಇನ್ಕ್ರೀಸ್ಡ್ ಬ್ರೆತ್ ರೇಟ್ ಆ್ಯಂಡ್ functions which is needed during the emergency situation is being caused by sympathetic nervous system. So parasympathetic nervous system ಹೇಳುವಂಥದ್ದು just ulta of what sympathetic nervous system shows. Para andre ulta of what sympathetic nervous system show. So they are involved in calming down the body. Okay, rest and digest ಅಂತ ಹೇಳುವಂಥದ್ದು ಫಂಕ್ಷನ್ ಆಫ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನ ಫಂಕ್ಷನ್ ಫೈಟ್ ಫ್ಲೈಟ್ ಫ್ರೈಟ್ ರೆಸ್ಪಾನ್ಸ್, ಭಯ ಆದಾಗ. ಓಕೆ, ಫ್ಲೈಟ್ ಅಂದರೆ ಫ್ಲೈಯಿಂಗ್, ಬರ್ಡ್ಸ್ಗಳಲ್ಲೂ ಸಹ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇದೆ. ಸೊ ವೆನ್ ದೇ ಸಡನ್ಲಿ ಫ್ಲೈ ದೇ ಆರ್ ಆ್ಯಕ್ಚುಲಿ ಸ್ಕೇರ್ಡ್ ಅಲ್ವಾ, ಆರ್ ಇನ್ ಪ್ಯಾನಿಕ್. ಸೊ ಫ್ಲೈಟ್, ಫೈಟ್, ಹಾಗೆ ಕೋಪ ಬಂದಾಗ, ಆಂಗರ್ ಅನ್ನು ಸಹ ನಾವು ತೋರಿಸುವಾಗ ಎಟ್ ದ್ಯಾಟ್ ಟೈಮ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ವುಡ್ ಹ್ಯಾವ್ ಬೀನ್ ಆಕ್ಟಿವೇಟೆಡ್. ಫೈಟ್ ಫ್ಲೈಟ್ ಫ್ರೈಟ್, ಫ್ರೈಟ್ ಅಂದರೆ ಭಯ ಬಿದ್ದಾಗ. ಸೊ ಈ ಮೂರು ಸಿಚುವೇಶನ್ ಅಲ್ಲಿ ಈ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗ್ತದೆ. ಹಾಗೆ ಈ ಸಿಚುವೇಶನ್ ಆದಮೇಲೆ ವಿ ವಿಲ್ ಬಿ ಕಾಮಿಂಗ್ ಡೌನ್ ಅವರ್ ಸೆಲ್ಫ್ ಅಲ್ವಾ, ವಿ ವಿಲ್ ಬಿ ಇನ್ ದ ಪೀಸ್ಫುಲ್ ಸಿಚುವೇಶನ್. ಸೊ ಆ ಪೀಸ್, ಆ ಕಾಮಿಂಗ್ ಡೌನ್ ಆಫ್ ದ ಬಾಡಿಯನ್ನು ನೋಡ್ಕೊಳ್ಳುವಂತಹ ನರ್ವಸ್ ಸಿಸ್ಟಮ್ ಇಸ್ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್. ಹೋಸ್ ಫಂಕ್ಷನ್ ಇಸ್ ರೆಫರ್ಡ್ ಆಸ್ ರೆಸ್ಟ್ ಆ್ಯಂಡ್ ಡೈಜೆಸ್ಟ್. ಸೊ ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ರೆಡ್ಯೂಸಿಂಗ್ ದ ಹಾರ್ಟ್ ರೇಟ್, breath rate, also it will be causing the digestion, salivation and so on. Okay, so ಇದು autonomic nervous system ನ ಎರಡು ಟೈಪ್ಸ್. ನಾವು ಕಮಿಂಗ್ ಟು ಸಿಂಪಥೆಟಿಕ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಸೊಮ್ಯಾಟಿಕ್ ಅಂದ್ರೆ ಏನು, ಸೋಮಾ ಅಂದ್ರೇನು ಬಾಡಿ. ಸೊ ಬಾಡಿಯ ಮೂವ್ಮೆಂಟ್ ಅನ್ನ ತೋರಿಸುವಂತಹ ನರ್ವಸ್ ಸಿಸ್ಟಮ್ ಇದು. ಸೊ ಬಾಡಿ ಮೂವ್ಮೆಂಟ್ ಏನಿದೆ, ದೇ ಆರ್ ವಾಲಂಟರಿ ಇನ್ ನೇಚರ್. ಅಂದರೆ ವಿ ಆರ್ ಏಬಲ್ ಟು ಮೂವ್ ಅವರ್ ಬಾಡಿ ಆರ್ಗನ್ಸ್, ಸ್ಪೆಸಿಫಿಕಲಿ ಬಾಡಿ ಮೂವ್ಮೆಂಟ್ಸ್ ವಿ ಆರ್ ಏಬಲ್ ಟು ಡೂ ಔಟ್ ಆಫ್ ಅವರ್ ವಿಶ್ ಅಲ್ವಾ. ಸೊ ದೇ ಆರ್ ವಾಲಂಟರಿ ಇನ್ ಫಂಕ್ಷನ್. ಸೊ ಈ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮಿಂದ ಸ್ಕೆಲೆಟಲ್ ಮಸಲ್ಸ್ಗಳಿಗೆ ಮೆಸೇಜನ್ನು ಸೆಂಡ್ ಮಾಡ್ತದೆ. ಸೊ ಇದರಿಂದ ಏನಾಗ್ತದೆ, ವಿ ವಿಲ್ ಬಿ ಏಬಲ್ ಟು ಶೋ ದ ಬಾಡಿ ಮೂವ್ಮೆಂಟ್ಸ್ ಅಲ್ವಾ, ವಿಚ್ ಇಸ್ ವಾಲಂಟರಿ ಇನ್ ಫಂಕ್ಷನ್. ಸೊ ಇದು ANS ಮತ್ತು SNSನ ಫಂಕ್ಷನ್ಸ್ಗಳು. ಈಗ ಇದಲ್ಲದೆ ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಎರಡು ಥರದ ನರ್ವ್ ಫೈಬರ್ಸ್ಗಳು ಬರ್ತದೆ. ಓಕೆ, ಎರಡು ಥರದ ನರ್ವ್ ಫೈಬರ್ಸ್ಗಳು ವಿಚ್ ಇಸ್ ಮೇಡ್ ಅಪ್ ಆಫ್ ಸಮ್ ಟೈಪ್ ಆಫ್ ನ್ಯೂರಾನ್ಸ್. ಸೊ ದ ವೆರಿ ಫಸ್ಟ್ ನರ್ವ್ ಫೈಬರ್ಸ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಇಸ್ A ಫಾರ್ ಆ್ಯಪಲ್, ಎಫರೆಂಟ್ ಫೈಬರ್ಸ್ ಅಥವಾ ಎಫರೆಂಟ್ ನರ್ವ್ ಫೈಬರ್ಸ್, ವಿಚ್ ಇಸ್ ಯೂಶ್ವಲಿ ಕಾಲ್ಡ್ ಆಸ್ ಸೆನ್ಸರಿ ನ್ಯೂರಾನ್ಸ್. ಸೊ ಈ ಎಫರೆಂಟ್ ಫೈಬರ್ಸ್ಗಳು ಏನು ಮಾಡ್ತದೆ ಅಂತ ಕೇಳಿದ್ರೆ, ದೇ ವಿಲ್ ಬಿ ಡೂಯಿಂಗ್ ದ ಎಫರೆಂಟ್. A ಫಾರ್ ಆ್ಯಪಲ್ ಅಂತ ನಾನು ಯಾಕೆ ಹೇಳ್ತಾ ಇದ್ದೇನೆ ಇಲ್ಲಿ ಅಂದರೆ, ದೇ ಡು ದ ಇನಿಷಿಯಲ್ ಫಂಕ್ಷನ್. ಅಂದರೆ ವೆನ್ a stimulus reaches to your body, ಅಂದರೆ imagine somebody pinches you, you are able to feel it because of the efferent fibers, because they are nothing but sensory neurons which will be transporting the message from your sense organ to the central nervous system. So they are the fibers which will be transporting the impulse from the tissue or organs, usually sense organs, to the central nervous system. Next is efferent fibers. Efferent is the last. E ಫಾರ್ ಎಕ್ಸಿಟ್ ಇಫರೆಂಟ್ ಅಂತ ನಾನು ಹೇಳುವಂಥದ್ದು ಯೂಶ್ವಲ್ ಆಗಿ ಟೀಚ್ ಮಾಡುವಾಗ ನೆನ್ಪಿಟ್ಕೊಳ್ಳಿಕ್ಕೆ. ಎಫರೆಂಟ್, A ಫಾರ್ ಆ್ಯಪಲ್ ಎಫರೆಂಟ್, E ಫಾರ್ ಎಕ್ಸಿಟ್ ಇಫರೆಂಟ್. ಸೊ ಇಫರೆಂಟ್ ಫೈಬರ್ಸ್ನ ಫಂಕ್ಷನ್ ಲಾಸ್ಟಿಗೆ ಬರುವಂಥದ್ದು. ಸೊ ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಏನೀಗ ಮೆಸೇಜ್ ಸಿಕ್ಕಿದೆ ನಿಮಗೆ, ಸಂಬಡಿ ಪಿನ್ಸ್ ಡ್ಯೂ ಹೇಳುವಂತಹ ಮೆಸೇಜ್ ಏನಿದೆ, ಸೊ ಅದು ಸೆಂಟ್ರಲ್ ನರ್ವಸ್ ಸಿಸ್ಟಮಲ್ಲಿ ಪ್ರೊಸೆಸ್ ಆಗ್ತದೆ. ಪ್ರೊಸೆಸ್ ಆಗಿ ಯಾರು ಪಿಂಚ್ ಮಾಡಿದ್ದಾರೆ ಅವರಿಗೆ ಆಪೋಸಿಟ್ ಆಗಿ ಏನಾದರೂ ಆಕ್ಷನ್ ತೋರಿಸಬೇಕು ಅಲ್ವಾ. ಐದರ್ ಯು ವಿಲ್ ಹಿಟ್ ಹಿಮ್ ಬ್ಯಾಕ್, ಆರ್ ಯು ವಿಲ್ ಪಿಂಚ್ ದೆಮ್ ಬ್ಯಾಕ್, ಆರ್ ಯು ವಿಲ್ ಬಿ ರನ್ನಿಂಗ್ ಅವೇ ಫ್ರಮ್ ದಟ್ ಪರ್ಸನ್ ಹೂ ಹ್ಯಾವ್ ಪಿಂಚ್ಡ್ ಯು. ಸೊ ಆ ಆಕ್ಷನ್ಸನ್ನು ತೋರಿಸಲಿಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಅವರ್ ಇಫರೆಂಟ್ ನರ್ವ್ ಫೈಬರ್ಸ್, ಆಲ್ಸೋ ಕಾಲ್ಡ್ ಆಸ್ ಮೋಟರ್ ನ್ಯೂರಾನ್. ಸೊ ಈ ನ್ಯೂರಾನ್, ಈ ಫೈಬರ್ಸ್ಗಳು ಏನು ಮಾಡ್ತಿದೆ ಅಂತ ಕೇಳಿದ್ರೆ, ದೇ ಆರ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ದ ಮೆಸೇಜ್ ಫ್ರಮ್ ಯೋರ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ to the tissues or organs to show the relevant reaction
or action to the stimulus. So they transmit the regulatory impulses from the central nervous system to the concerned peripheral tissues or organ. So ಮೆಸೇಜ್ ಏನು ಇದೆ, somebody pins you ಹೇಳುವಂತಹ ಮೆಸೇಜ್ ಪ್ರೊಸೆಸ್ ಆಗಿರ್ತದೆ ಬ್ರೈನಲ್ಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ. ಅದು ಪ್ರೊಸೆಸ್ ಆದಮೇಲೆ ನಾವು ದ ನ್ಯೂ ಇನ್ಫಾರ್ಮೇಶನ್ ವಿಲ್ ಬಿ ಕ್ರಿಯೇಟೆಡ್, ಪಿಂಚ್ ದೆಮ್ ಬ್ಯಾಕ್ ಹೇಳುವಂತಹ ಮೆಸೇಜ್ ಏನಿದೆ ಅದು ಈ ಮೋಟರ್ ನ್ಯೂರಾನ್ಸ್ ಅಥವಾ ಇಫರೆಂಟ್ ಫೈಬರ್ಸ್ ಮುಖಾಂತರ ಸ್ಪೆಸಿಫಿಕ್ ಕನ್ಸರ್ನ್ಡ್ ಟಿಶ್ಯೂಸ್ಗೆ ಹೋಗ್ತದೆ. ಸೊ ದ್ಯಾಟ್ ಯು ಕ್ಯಾನ್ ಶೋ ದಿ ಆಕ್ಷನ್ ವಿತ್ ದ ಹೆಲ್ಪ್ ಆಫ್ ದಿಸ್ ಮೆಸೇಜ್ ಆ್ಯಂಡ್ ದಿಸ್ ನರ್ವ್ ಫೈಬರ್ಸ್. ಸೊ ಇದು 2 ಥರದ ನರ್ವ್ ಫೈಬರ್ಸನ್ನು ನಾವು ನಮ್ಮ PNS ಅಲ್ಲಿ ನೋಡಬಹುದು. ಓಕೆ, now apart from this we have a specialized nervous system called as visceral nervous system. Viscera ಅಂದ್ರೆ ಏನು, internal organs. So internal organs associated ಆಗಿರುವಂತಹ nervous system. So basically ಈ nervous system ಏನಿದೆ, it comes under the peripheral nervous system only and it consists of the nerve fibers. It also consists of ganglia, plexus and so on. nerve fibers ಅಂದ್ರೆ ಎಲ್ರಿಗೂ ಎಂತ ಅಂತ ಗೊತ್ತು, ನರ್ವ್ ಅಂದರೆ ಒಂದು ನ್ಯೂರಾನ್ ಇರ್ಬೋದು, ಫೈಬರ್ಸ್ ಅಂದರೆ ಇಟ್ ಈಸ್ ಮೇಡ್ ಅಪ್ ಆಫ್ ಮೆನಿ ನ್ಯೂರಾನ್ಸ್. ಆಯಿತಾ, ಈಗ ಗ್ಯಾಂಗ್ಲಿಯಾ ಅಂದರೆ ದೇ ಆರ್ ದ ಕ್ಲಸ್ಟರ್ಸ್ ಆಫ್ ದ ಸೆಲ್ ಬಾಡೀಸ್ ಆಫ್ ದ ನ್ಯೂರಾನ್ಸ್ ಆ್ಯಂಡ್ ಪ್ಲೆಕ್ಸಸ್ ಇಸ್ ದ ನೆಟ್ವರ್ಕ್ ಆಫ್ ನರ್ವ್ಸ್, ಬ್ಲಡ್ ವೆಸಲ್ಸ್. ಸೊ ಬ್ಲಡ್ ವೆಸಲ್ಸ್ ನರ್ವ್ ಫೈಬರ್ಸ್ಗಳು ಜೊತೆಗೆ ಬಂದಾಗ ನಾವು ದೇ ಆರ್ ಕಾಲ್ಡ್ ಆಸ್ ಪ್ಲೆಕ್ಸಸ್. Okay, so visceral nervous system is made up of plexus, ganglia, nerves, fibers, and their function is they will be relaying the function, and they will be transporting the function to the central nervous system, and also they can transport the information from the nervous system, okay, to the internal organs. Internal organs in the message in a central nervous system ಈಗ ಟ್ರಾನ್ಸ್ಪೋರ್ಟ್ ಮಾಡುವಂತಹ ಫಂಕ್ಷನ್ ಇರ್ಬೋದು, ಅಥವಾ ಇನ್ಫಾರ್ಮೇಷನ್ ಅನ್ನ ಸೆಂಟ್ರಲ್ ಇಂಟರ್ನಲ್ ಆರ್ಗನ್ಸ್ ಇಂದ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಇಂಟರ್ನಲ್ ಆರ್ಗನ್ಸ್ಗೆ. ಸೊ ಟು ಆ್ಯಂಡ್ ಫ್ರಮ್ ಈ 2 ಮೆಸೇಜನ್ನು ದೇ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್. ಸೊ ವಿಸರಲ್ ನರ್ವಸ್ ಸಿಸ್ಟಮ್ ವಿಲ್ ಬಿ ರಿಲೇಯಿಂಗ್ ದ ಇನ್ಫಾರ್ಮೇಷನ್ ಟು ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಇಂಟರ್ನಲ್ ಆರ್ಗನ್ಸ್ ಆ್ಯಂಡ್ ಫ್ರಮ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಇಂಟರ್ನಲ್ ಆರ್ಗನ್ಸ್. ಸೊ ಇದರ ಅರ್ಥ ಏನು, ಮೆಸೇಜಸ್ಗಳು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಇಂಟರ್ನಲ್ ಆರ್ಗನ್ಸ್ಗೆ, ಇಂಟರ್ನಲ್ ಆರ್ಗನ್ಸ್ ಇಂದ ಪುನಃ ಸೆಂಟ್ರಲ್ ನರ್ವಸ್ ಸಿಸ್ಟಮಿಗೆ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು ವಿತ್ ದ ಹೆಲ್ಪ್ ಆಫ್ ವಿಸರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ದೀಸ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ನರ್ವಸ್ ಸಿಸ್ಟಮ್. ಈಗ ಈ ಎಲ್ಲ ನರ್ವಸ್ ಸಿಸ್ಟಮಲ್ಲಿ ನಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಸೆಲ್ ಅಂದರೆ ಇಟ್ ಇಸ್ ಮೇನ್ಲಿ ನ್ಯೂರಾನ್ಸ್. ಗ್ಯಾಂಗ್ಲಿಯಾ ವಿಲ್ ಬಿ ಹೆಲ್ಪಿಂಗ್ ಇನ್ ಸಪೋರ್ಟಿಂಗ್, ಪ್ರೊಟೆಕ್ಟಿಂಗ್ ಆ್ಯಂಡ್ ಪ್ರೊವೈಡಿಂಗ್ ನ್ಯೂಟ್ರಿಷನ್. ಸೊ ಮೇನ್ ಆಗಿ ಬೇಕಾಗಿರುವಂಥದ್ದು ಮೆಸೇಜನ್ನು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು, ಕಂಡಕ್ಟ್ ಮಾಡುವಂಥದ್ದು, ಜನರೇಟ್ ಮಾಡುವಂಥದ್ದು ನ್ಯೂರಾನ್. ಸೊ ಲೆಟ್ಸ್ ಸ್ಟಡಿ ಅಬೌಟ್ ನ್ಯೂರಾನ್. ಓಕೆ, ಸೊ ನೀವು ನಿಮ್ಮ ಲೋವರ್ ಕ್ಲಾಸಲ್ಲಿ ಆಲ್ರೆಡಿ ಕಲ್ತಿರ್ಬೋದು ಸ್ಟ್ರಕ್ಚರ್ ಆಫ್ ನ್ಯೂರಾನ್. ಸೊ ಯು ಆಲ್ ನೋ ದ್ಯಾಟ್ ನ್ಯೂರಾನ್ ಇಸ್ ಮೇಡ್ ಅಪ್ ಆಫ್ ಮೇನ್ಲಿ 3 parts. ದಟ್ ಇಸ್ dendrite, cell body and axon. So these are the main 3 parts of neurons. Okay, so the very first part of the neuron is cell body. Cell body ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಕಲಿಯುವ. As the name says cell body, they are the body, they are the cell body ಅಂದರೆ ಸೆಲ್ ತರ ನೋಡುವಂತಹ, ಕಾಣಿಸ್ಲಿಕ್ಕೆ ಸಿಗುವಂತಹ ಒಂದು ಪಾರ್ಟ್ ಏನಿದೆ ನ್ಯೂರಾನ್ ಅಲ್ಲಿ, ಅದನ್ನ ಸೆಲ್ ಬಾಡಿ ಅಂತ ಕರೀತಾರೆ. ಸೊ ಎಂಟೈರ್ ನ್ಯೂರಾನ್ ಸ್ಟ್ರಕ್ಚರ್ ಅಲ್ಲಿ ಸೆಲ್ ತರ ಎಲ್ಲಿ ಕಾಣಿಸ್ತಾ ಇದೆ, ದಿಸ್ ಡಸಂಟ್ ಲುಕ್ ಲೈಕ್ ಅ ಸೆಲ್ ಬಟ್ ದಿಸ್ ಲುಕ್ಸ್ ಲೈಕ್ ಅ ಸೆಲ್. ಸೊ ಹೆನ್ಸ್ ದಿಸ್ ಇಸ್ ಕಾಲ್ಡ್ ಆಸ್ ಸೆಲ್ ಬಾಡಿ. ಈ ಸೆಲ್ ಬಾಡಿಲಿ ನೋಡಿ ನ್ಯೂಕ್ಲಿಯಸ್ ಸಹ ಇರ್ತದೆ, ಸೈಟೋಪ್ಲಾಸಮ್ ಸಹ ಇರ್ತದೆ, ಹಾಗೆ ಆರ್ಗನಲ್ಸ್ಗಳು, ಸೆಲ್ ಆರ್ಗನಲ್ಸ್ಗಳು ಸಹ ಇರ್ತದೆ. ಅಂಡ್ ಯು ಕ್ಯಾನ್ ಸಿ ಸಮ್ ಗ್ರಾನ್ಯೂಲ್ ಲೈಕ್ ಥಿಂಗ್ ಪ್ರೆಸೆಂಟ್ ಇನ್ಸೈಡ್ ದ ಸೆಲ್ ಬಾಡಿ ವಿಚ್ ಇಸ್ ಕಾಲ್ಡ್ ಆಸ್ ನಿಸಲ್ಸ್ ಗ್ರಾನ್ಯೂಲ್ಸ್. ನಿಸಲ್ಸ್ ಗ್ರಾನ್ಯೂಲ್ಸ್ ಅಂದ್ರೆ ಏನು, ದೇ ಆರ್ ನಥಿಂಗ್ ಬಟ್ ಸಮಥಿಂಗ್ ವಿಚ್ ಇಸ್ ಮೇಡ್ ಅಪ್ ಆಫ್ ಆರ್ಗನಲ್ ವಿಚ್ ಇಸ್ ಮೇಡ್ ಅಪ್ ಆಫ್ ರೈಬೋಸೋಮ್ಸ್ ಆ್ಯಂಡ್ ರಫ್ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಓಕೆ, ಈ ನಿಸಲ್ಸ್ ಗ್ರಾನ್ಯೂಲ್ಸಿನ ಫಂಕ್ಷನ್ಸ್ ಏನು ಅಂದರೆ ದೇ ಆರ್ ಏಬಲ್ ಟು ಪ್ರೊಡ್ಯೂಸ್ ವೆರೈಟೀಸ್ ಆಫ್ ಪ್ರೋಟೀನ್ಸ್, ವೆರೈಟೀಸ್ ಆಫ್ ಕೆಮಿಕಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಒಂದು ಆರ್ಗನಲ್ ಇದು. ಓಕೆ, ಸೊ ಸೆಲ್ ಬಾಡಿ ಅಲ್ಲಿ ಸೈಟೋಪ್ಲಾಸಮ್ ಇರ್ತದೆ ವಿಚ್ ಇಸ್ ಕಾಲ್ಡ್ ಆಸ್ ನ್ಯೂರೋಪ್ಲಾಸಮ್, ಆರ್ಗನಲ್ಸ್ಗಳು ಇರ್ತದೆ, ನಿಸಲ್ಸ್ ಗ್ರಾನ್ಯೂಲ್ಸ್ ಇರ್ತದೆ, ಅದಲ್ಲದೆ ಸೆಲ್ ಮೆಂಬ್ರೇನ್ ಅಂದರೆ ನ್ಯೂರೋಲೆಮಾ ಸಹ ಇರ್ತದೆ. ಆಯ್ತಾ, ಸೆಲ್ ಮೆಂಬ್ರೇನ್ ಇಸ್ ಪ್ರೆಸೆಂಟ್ ಥ್ರೂ ಔಟ್ ದ ನ್ಯೂರಾನ್. ಫುಲ್ ನ್ಯೂರಾನಿನ ಸರೌಂಡಿಂಗ್ ಆಗಿ ಸೆಲ್ ಮೆಂಬ್ರೇನ್ ಇರಲೇಬೇಕು ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ಸೆಲ್ ಬಾಡಿ. ನಾವು ಕಮಿಂಗ್ ಟು ಡೆಂಡ್ರೈಟ್. ಡೆಂಡ್ರೈಟ್ ಹೆಸರಲ್ಲಿದೆ, ಡೆಂಡ್ರಾನ್ ಅಂದ್ರೆ ಏನು, ಬ್ರಾಂಚ್. ಸೊ ನ್ಯೂರಾನಲ್ಲಿರುವಂತಹ ಬ್ರಾಂಚ್ ಅನ್ನು ನಾವು ಡೆಂಡ್ರೈಟ್ಸ್ ಅಂತ ಹೇಳ್ತೇವೆ. ದೇ ಆರ್ ನಥಿಂಗ್ ಬಟ್ ದ ಶಾರ್ಟ್ ಫೈಬರ್ಸ್ ಪ್ರೊಜೆಕ್ಟಿಂಗ್ ಫ್ರಮ್ ದ ಸೆಲ್ ಬಾಡಿ. ಈ ಸೆಲ್ ಬಾಡಿಯಿಂದ ಚಿಕ್ಕ ಚಿಕ್ಕ ಫೈಬರ್ಸ್ ಏನು ಪ್ರೊಜೆಕ್ಟ್ ಆಗ್ತಾ ಇದೆ, ಇದು
ಇದೇನಿದೆ ಇದು dendrites. So inside the dendrites as well you get to see cytoplasm, also they are being covered by the neurolemma, and you get to see Nissen's granules even inside the dendrite. So ಈ dendrite ನ function ಏನು ಅಂತ ಕೇಳಿದ್ರೆ, they will be collecting the message, information or nerve impulse from a previous neuron and they will be transporting this into the cell body. So cell body will be transporting the impulse information to the next part of the neuron. Okay, so ಇದು dendrite function. Okay, they transport impulse from the neuron to the cell body. Dendrite ಅಲ್ಲಿ neurolemma, neuroplasm, Nissen's granules ಮಾತ್ರ ಇರುವಂಥದ್ದು. They don't have any much nucleus. ಆಯ್ತಾ? Next is axon. Cell body ನಂತರ ಬರುವಂಥದ್ದು axon, which is a long fiber, and at the distal end of the axon we get to see branches. So ನೀವು ಇಲ್ಲಿ ನೋಡ್ಬೋದು ಈ ಲಾಂಗ್ ಫೈಬರ್ಸ್ ಏನು ಕಾಣಿಸ್ತದೆ ನಿಮಗೆ, ಇದು ನಥಿಂಗ್ ಬಟ್ ದಿಸ್ ಇಸ್ ನಥಿಂಗ್ ಬಟ್ ಆಕ್ಸಾನ್. ಅದರ ಡಿಸ್ಟಾಲ್ ಎಂಡ್ ಅಂದರೆ ಲಾಸ್ಟ್ ಎಂಡ್, ಕೊನೆ ಎಂಡಲ್ಲಿ ಯು ಗೆಟ್ ಟು ಸಿ ಬ್ರಾಂಚಸ್. ಓಕೆ, ಸೊ ಈ ಆಕ್ಸಾನಿನ ಎಂಡಲ್ಲಿ, ಈ ಆಕ್ಸಾನ್ನ ಎಂಡನ್ನು ನಾವು ಆಕ್ಸಾನಲ್ ಟರ್ಮಿನಲ್ ಅಂತ ಕರಿತೇವೆ. ಆ್ಯಂಡ್ ದಿಸ್ ಆಕ್ಸಾನಲ್ ಎಂಡ್ ಇನ್ ಆ ಟರ್ಮಿನಲ್ ಏನಿದೆ, ದೇ ಆರ್ ಬೀನ್ having a knob-like structure called as synaptic knob. ಆ ಸಿನಾಪ್ಟಿಕ್ ನಾಬ್ ಒಳಗಡೆ ಚಿಕ್ಕ ಚಿಕ್ಕ ವೆಸಿಕಲ್ಸ್ಗಳು, ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ಗಳು ಇರ್ತದೆ, ವಿಚ್ ಇಸ್ ಕಾಲ್ಡ್ ಆಸ್ ವೆಸಿಕಲ್ಸ್. ಇನ್ಸೈಡ್ ದ ವೆಸಿಕಲ್ಸ್ ವಿ ಗೆಟ್ ಟು ಸಿ ಕೆಮಿಕಲ್ಸ್ ಕಾಲ್ಡ್ ಆಸ್ ನ್ಯೂರೋ ಟ್ರಾನ್ಸ್ಮಿಟರ್. ಓಕೆ, ಸೊ axon also have got neurolemma. Each branches will be ending with the each branches of the axon and the axonal terminal will be ending with the synaptic knob, which consists of synaptic vesicles, which has got chemicals called as neurotransmitters. Okay, now iga, as I just told you, inside the synaptic knob we get to see synaptic vesicles alva. Illondu synaptic vesicles ide, idella synaptic vesicles galu. This is nothing but synaptic vesicles. So synaptic vesicles have got neurotransmitters, as you can see. Idu neurotransmitters. So synaptic vesicles galu, when the information reaches at the axonal terminal, okay, now these synaptic vesicles will start moving towards the end of the synaptic knob and they will be fusing with the synaptic knob. As you can see, ಇಲ್ಲಿ ನೋಡಬಹುದು ನೀವು, synaptic vesicles ಗಳು ಬಂದು ಫ್ಯೂಸ್ ಆಗ್ತಾ ಇದೆ synaptic knob-ನ ಮೆಂಬ್ರೇನ್ ನ ಜೊತೆಗೆ. ಸೊ ಫ್ಯೂಸ್ ಆಗುವಾಗ ಒಳಗಡೆ ಇರುವಂತಹ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಗಳು ಹೊರಗಡೆ ರಿಲೀಸ್ ಆಗ್ತಾ ಇರೋದು ನೀವು ನೋಡಬಹುದು. ಓಕೆ, ಅಂಡ್ ನೆಕ್ಸ್ಟ್ ಏನಿದೆ ಅಂತ ಹೇಳೋ ಮೇಲೆ ಅಂದರೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು, ನೆಕ್ಸ್ಟ್ ದೆರ್ ಇಸ್ ಅ ನ್ಯೂರಾನ್. ಇಲ್ಲಿ ದೆರ್ ಇಸ್ ಅ ಮಸಲ್ ಫೈಬರ್ ಆಫ್ಟರ್ ದ ನ್ಯೂರಾನ್. ಸೊ there are two types of junction which we get to see depending on which type of cell is there after the neuron. So there are two types of junction. ಎರಡು ತರದ junctions ಗಳನ್ನ ನಾವು ನೋಡುವ. Types of junction. So first we will be seeing the neuromuscular junction. ಮೋಟರ್ ಎಂಡ್ ಪ್ಲೇಟ್ ಅಂತ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಇಸ್ ನಥಿಂಗ್ ಬಟ್ ದ ಜಂಕ್ಷನ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ನ್ಯೂರಾನ್ ಅಂಡ್ ಮಸಲ್ ಫೈಬರ್. ಸೊ ನ್ಯೂರಾನಿನ ನಂತರ, ಇಫ್ ಆಫ್ಟರ್ ದ ನ್ಯೂರಾನ್ ಇಫ್ ದರ್ ಇಸ್ ಅ ಮಸಲ್ ಫೈಬರ್, ಮಸಲ್ ಸೆಲ್, skeletal muscle tissue, then such junction, such gap is called as neuromuscular junction. ಸೊ ಇಂತಹ ಜಂಕ್ಷನ್ನಿನ ಉಪಯೋಗ ಏನು? ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ಕಾಸಿಂಗ್ ದ ಮಸಲ್ ಕಾಂಟ್ರಾಕ್ಷನ್. ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಏನು ಇಲ್ಲಿ ರಿಲೀಸ್ ಆಗ್ತದೆ from the synaptic vesicles of the synaptic knob. Now they will go and fuse with the receptors which is present on the muscle fiber. And nantra muscle fiber alli they will be causing the release of calcium ions from the sarcoplasmic reticulum and they will be causing the muscle contraction. Okay. And another type of junction that we have is synapse. Synapse is nothing but it's a gap or junction which we get to see between the neuron. ಸೊ ನ್ಯೂರಾನ್ನ ನಂತರ ಇನ್ನೊಂದು ನ್ಯೂರಾನ್ ಇದ್ದಲ್ಲಿ ಈಗ ಈ ಗ್ಯಾಪ್ ಅನ್ನ ನಾವು ಸಿನಾಪ್ಸ್ ಅಂತ ಹೇಳ್ತೇವೆ. ಸೊ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ಏನು ಸಿನಾಪ್ಟಿಕ್ ನಾಬ್ ಇಂದ ವೆಸಿಕಲ್ಸ್ ಮುಖಾಂತರ ಹೊರಗಡೆ ಬರ್ತದೆ. ನಾವು ದೇ ವಿಲ್ ಕಮ್ ಅಂಡ್ ಫ್ಯೂಸ್ ವಿತ್ ದ ರಿಸೆಪ್ಟರ್ಸ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ನೆಕ್ಸ್ಟ್ ನ್ಯೂರಾನ್ ಅಂಡ್ ನೌ ದೇ ವಿಲ್ ಬಿ ಕಾಸಿಂಗ್ ದ ಕಂಡಕ್ಷನ್ ಆಫ್ ದ ಇಂಪಲ್ಸ್
message transmission, conduction in the next neuron. Okay, so this is about two types of junction depending on what is present after the neuron. Now we will be studying about types of neurons. ಮೂರು ಥರದ ನ್ಯೂರಾನ್ಸ್ಗಳು ಇವೆ. ಓಕೆ, ಮಲ್ಟಿಪೋಲಾರ್ ನ್ಯೂರಾನ್, ಬೈಪೋಲಾರ್ ನ್ಯೂರಾನ್, ಯುನಿಪೋಲಾರ್ ನ್ಯೂರಾನ್. ಮಲ್ಟಿಪೋಲಾರ್ ಅಂದರೆ ಏನು? ಮಲ್ಟಿ ಅಂದ್ರೇನು? ಮೆನಿ ಪೋಲ್ಸ್, ವಿಚ್ ಮೀನ್ಸ್ ನಾವು ದಿಸ್ ಟೈಪ್ ಆಫ್ ನ್ಯೂರಾನ್ ವಿಲ್ ಬಿ ಹ್ಯಾವಿಂಗ್ ಮೆನಿ ಎಂಡ್ ಅಂತ ಅರ್ಥ. ದಟ್ಸ್ ವೈ ದ ನೇಮ್ ಇಸ್ ಮಲ್ಟಿಪೋಲಾರ್ ನ್ಯೂರಾನ್. ಸೊ ಸಚ್ ಟೈಪ್ ಆಫ್ ನ್ಯೂರಾನ್ ವಿಲ್ ಬಿ ಹ್ಯಾವಿಂಗ್ ಒನ್ ಆಕ್ಸಾನ್ ಬಟ್ ಮೋರ್ ದೆನ್ 2 dendrites. ಸೊ ದೇರ್ ಬೈ ದೇ ಹ್ಯಾವ್ ಮೆನಿ ಪೋಲ್ಸ್, ಮೆನಿ ಎಂಡ್ಸ್. ಓಕೆ, ಸೊ ಈ ಥರದ ನ್ಯೂರಾನ್ ಅನ್ನು ನಾವು ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ನೋಡಬಹುದು. ಸೊ ಈ ಥರದ ನ್ಯೂರಾನ್ ಏನಿದೆ, ಮಲ್ಟಿಪೋಲಾರ್ ನ್ಯೂರಾನ್, ದೇ ಅಪಿಯರ್ ಲೈಕ್ ದಿಸ್. ಸೊ ದ ನ್ಯೂರಾನ್ ದಟ್ ವಿ ಡ್ರಾ ಇಸ್ ಮಲ್ಟಿಪೋಲಾರ್ ನ್ಯೂರಾನ್. ಯು ಕ್ಯಾನ್ ಸಿ ಹಿಯರ್ ಮೆನಿ ಡೆಂಡ್ರೈಟ್ಸ್ ಅಂಡ್ ಯು ಕ್ಯಾನ್ ಸಿ ಒನ್ ಆಕ್ಸಾನ್. ಸೊ ಈ ಥರದ ನ್ಯೂರಾನ್ ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಯಾಕೆ ಇರಬೇಕು? ಸೆರೆಬ್ರಲ್ ಕಾರ್ಟೆಕ್ಸ್ ಅಂದ್ರೆ ಏನು? ಸೆರೆಬ್ರಲ್ ಕಾರ್ಟೆಕ್ಸ್ ಇಸ್ ನಥಿಂಗ್ ಬಟ್ ದ ರೀಜನ್ ಆಫ್ ದ ಬ್ರೈನ್ ವಿಚ್ ಇಸ್ ಸ್ಪೆಸಿಫಿಕಲಿ ಪ್ರೆಸೆಂಟ್ ಎಟ್ ದ ಫೋರ್ ಬ್ರೈನ್ ಪಾರ್ಟ್. ಸೊ ಫೋರ್ ಬ್ರೈನ್ ಏನಿದೆ, ನಮ್ಮ ಬ್ರೈನಿನ ಫೋರ್ ಬ್ರೈನ್ ಏನಿದೆ, ದಟ್ ಇಸ್ ದಿ ಅಪ್ಪರ್ ಮೋಸ್ಟ್ ಬ್ರೈನ್ ರೀಜನ್ ಏನಿದೆ, ಫೋರ್ ಬ್ರೈನ್, ಅಲ್ಲಿ ಒಂದು ಜಾಗ ಇದೆ ಸೆರೆಬ್ರಲ್ ಕಾರ್ಟೆಕ್ಸ್ ಅಂತ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಟೆಲಿಜೆನ್ಸ್, ಮೆಮೊರಿ, ಇಂಟೆಲೆಕ್ಚುವಲ್ ಅಂಡ್ ಸೋ ಆನ್. So hence, now the neurons present in this region of the brain need many end to collect the information from the different types of neurons. So ee reason indagi nama cerebral cortex alli we have multipolar neuron. Next type of neuron is bipolar neuron. Hesralle ide ಎರಡು pole, ಎರಡು end galu ide ee neuron alli anta. So bipolar neuron are the one which will be having one axon and one dendrite. So ee tarada neuron annu ನಾವು sense organs alli ನೋಡಬಹುದು, like in retina of eye. ಆಲ್ಫ್ಯಾಕ್ಟರಿ ಲೋಬ್ಸ್, ಆಲ್ಫ್ಯಾಕ್ಟರಿ ರೀಜನ್ಸ್ ಅಲ್ಲಿ ನೋಡಬಹುದು. ಸೊ ಸೆನ್ಸ್ ಆರ್ಗನ್ ಅಲ್ಲಿ ಮೇನ್ ಆಗಿ ನೋಡಬಹುದು ಈ ತರದ ನ್ಯೂರಾನ್ ಅನ್ನ, ಬಿಕಾಸ್ ದಿಸ್ ಟೈಪ್ ಆಫ್ ನ್ಯೂರಾನ್ ವಿಲ್ ಬಿ ಹೆಲ್ಪಿಂಗ್ ಇನ್ ಕಲೆಕ್ಟಿಂಗ್ ದ ಇನ್ಫಾರ್ಮೇಶನ್ ಫ್ರಮ್ ದ ಸೆನ್ಸ್ ಆರ್ಗನ್ ಅಂಡ್ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ಟು ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸಿಂಪಲ್ ಕೆಲಸ, ತಗೊಳ್ಳೋದು ಕೊಡೋದು. Okay, so hence they just have got 2 poles, that is they have one dendrite and one axon. Next is unipolar neuron. Uni andre enu one. So these are the type of neuron which just have one axon only. ಒಂದೇ ಒಂದು ಆಕ್ಸನ್ ಇರುವಂಥದ್ದು, ಆ್ಯಂಡ್ ದೇರ್ ಫಂಕ್ಷನ್ ಇಸ್ ಆಲ್ಸೋ ವೆರಿ ಅಂಡರ್ ಡೆವಲಪಿಂಗ್ ಫಂಕ್ಷನ್, ಅಂದರೆ ಅಷ್ಟೊಂದು ಅಡ್ವಾನ್ಸ್ ಫಂಕ್ಷನ್ ಇಲ್ಲ. ದೇ ಆರ್ ಪ್ರೆಸೆಂಟ್ ಇನ್ ದ ಎಂಬ್ರಿಯಾನಿಕ್ ಸ್ಟೇಜ್ ಆಫ್ ದ ಬೇಬಿ ವಿಚ್ ನೀಡ್ ನಾಟ್ ಥಿಂಕ್ ಮಚ್, ನೀಡ್ ನಾಟ್ ಪರ್ಫಾರ್ಮ್ ಮಚ್ ಫಂಕ್ಷನ್. ಓಕೆ, ಸೊ ಇದು 3 ಟೈಪ್ಸ್ ಆಫ್ ನ್ಯೂರಾನ್ಸಿನ ಬಗ್ಗೆ. ಓಕೆ, ಸೊ ನೀವು ನ್ಯೂರಾನಿನ ಸ್ಟ್ರಕ್ಚರನ್ನು ನೋಡಿದ್ರೆ all the yellow color region that you get to is actually neuron, and this purple color thing that you can see around the axon is not really a neuron. It is nothing but Schwann cell. So you will note there is 1, 2, 3 many Schwann cell with a nucleus. These are nothing but glial cells. So function ಏನು ಈ Schwann cells ಇದು ಅಂತ ಕೇಳಿದ್ರೆ, Schwann cells usually produce myelin sheath around the axon. ಈ myelin sheath ನ ಯೂಸ್ ಏನು ಮ್ಯಾಮ್? Myelin sheath is nothing but lipid in nature, and it will be providing the support to the axon. So ಈ myelin sheath axon ಇನ around discontinuous ಆಗಿ ಅರೇಂಜ್ ಆಗಿರುವ ಕಾರಣ, ಅಂದರೆ there is a gap between the 2 Schwann cell myelin sheath, there is a gap. ಸೊ ಈ ಗ್ಯಾಪ್ ಅನ್ನ ನಾವು ನೋಡ್ ಆಫ್ ರಾನ್ವಿಯರ್ ಅಂತ ಕರಿತೇವೆ. ಓಕೆ, ಸೊ ಈ ಮೈಲಿನ್ ಶೀತ್ ಇಂದ ಏನು ಉಪಯೋಗ ಅಂತ ಕೇಳಿದ್ರೆ, ಇಟ್ ವಿಲ್ ಬಿ ಹೆಲ್ಪಿಂಗ್ ಇನ್ ಜಂಪಿಂಗ್ ಆಕ್ಷನ್ ಆಫ್ ದ ನರ್ವ್ ಇಂಪಲ್ಸ್. ಓಕೆ, ನರ್ವ್ ಇಂಪಲ್ಸ್ ಫಾಸ್ಟ್ ಆಗಿ ಮೂವ್ ಆಗಲಿಕ್ಕೆ ಡಿಸ್ಕಂಟಿನ್ಯೂಸ್ ಮೈಲಿನ್ ಶೀತ್ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಅದಲ್ಲದೆ ದಿ ವಿಲ್ ಆಲ್ಸೋ ಪ್ರೊವೈಡ್ ದ ಏನು ಹೇಳ್ತಾರಪ್ಪ, ಸಪೋರ್ಟ್, ಪ್ರೊಟೆಕ್ಷನ್, ಸಪೋರ್ಟ್ ಟು ದ ಆಕ್ಸಾನ್. ಈಗ ಒಂದು ಮೆಸೇಜ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇರುವಾಗ, ಇಫ್ ದಿಸ್ ಆಕ್ಸಾನ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸಮ್ ಅದರ್ ಪಾರ್ಟ್ ಆಫ್ ದ ಬಾಡಿ, ದರ್ ಇಸ್ ಚಾನ್ಸ್ ಆಫ್ ಡಿಸ್ಟರ್ಬೆನ್ಸ್. ಈಗ ಹೇಗೆ ಎಲೆಕ್ಟ್ರಿಕ್ ವೈರ್ ಅನ್ನ ನಾವು ಫೈಬರ್ ಅಥವಾ ಪ್ಲಾಸ್ಟಿಕ್ ವೈರ್ ಪ್ಲಾಸ್ಟಿಕ್ ಇನ್ಸುಲೇಷನ್ ಯೂಸ್ ಮಾಡ್ತೇವೋ ಟು ಕವರ್ ದ ಕಾಪರ್ ವೈರ್, ಹಾಗೆ ಇಲ್ಲಿ ಇಮ್ಯಾಜಿನ್ ದಿಸ್ ಆಕ್ಸಾನ್ ಇಸ್ ಅ ಕಾಪರ್ ವೈರ್ ಅಂಡ್ ಇಟ್ ಶುಡ್ ನೀಡ್ ಸಮ್ ಪ್ರೊಟೆಕ್ಷನ್, ಸಮ್ ಸಪೋರ್ಟ್, ಸೊ ದ್ಯಾಟ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗದೇ ಇರುವ ಹಾಗೆ ದೇ ನೀಡ್ ಸಮ್ ಸಪೋರ್ಟ್ ಅಲ್ವಾ. ಸೊ ದಟ್ ಈಸ್ ವೈ the axon has been covered by myelin sheath, so that the electric disturbance ಆಗದೇ ಇರುವ ಹಾಗೆ, the charges ಏನು ಚಾರ್ಜಸ್ ಏನು ಮೂವ್ ಆಗಬೇಕು ಅಕ್ರಾಸ್ ದಿ ಆಕ್ಸಾನ್, ಅದು ಸ್ಪ್ರೆಡ್ ಆಗದೇ ಇರುವ ಹಾಗೆ, ಡಿಸ್ಟರ್ಬ್ ಆಗದೇ ಇರುವ ಹಾಗೆ there is myelin sheath. ಆದರೆ ಮೇನ್ ಆದಂತಹ ಫಂಕ್ಷನ್ ಏನು ಮೈಲಿನ್ ಇದು ಡಿಸ್ಕಂಟಿನ್ಯೂಸ್ ಮೈಲಿನ್ ಶೀತಿನ ಫಂಕ್ಷನ್ ಏನು ಅಂತ ಕೇಳಿದ್ರೆ, ಇಟ್ ಇಸ್ ದಿ ಸಾಲ್ಟೇಟರಿ ಕಂಡಕ್ಷನ್ ಆಫ್ ದ ನರ್ವ್ ಇಂಪಲ್ಸ್, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ನರ್ವ್ ಇಂಪಲ್ಸ್ ಇನ್ ಜಂಪಿಂಗ್ ಆಕ್ಷನ್.
ಓಕೆ, ಸೊ ಎಲ್ಲ ನ್ಯೂರಾನ್ಸಲ್ಲಿ ಶ್ವಾನ್ ಸೆಲ್ಸ್ಗಳು ಮತ್ತು ಮೈಲಿನೇಟೆಡ್ ಶೀತ್ಗಳು ಇರಬೇಕಾಗಿಲ್ಲ. ಓಕೆ, ಸೊ ಇದು ಮೈಲಿನೇಟೆಡ್ ನರ್ವ್ ಫೈಬರ್ಸ್ ಅಂತ ಅನಿಸ್ಕೊಳ್ತದೆ. ಮೈಲಿನೇಟೆಡ್ ನ್ಯೂರಾನ್, ಮೈಲಿನೇಟೆಡ್ ಆಕ್ಸಾನ್, ಮೈಲಿನೇಟೆಡ್ ನರ್ವ್ ಫೈಬರ್ಸ್ ಅಂತ ಕರಿಬೋದು, ಬಿಕಾಸ್ ದೇ ಹ್ಯಾವ್ ಗಾಟ್ ಮೈಲಿನ್ ಶೀತ್ ಅರೌಂಡ್ ದೆಮ್ ವಿಚ್ ಇಸ್ ಬೀಂಗ್ ಪ್ರೊಡ್ಯೂಸ್ಡ್ ಬೈ ಶ್ವಾನ್ ಸೆಲ್ಸ್. ಕೆಲವೊಮ್ಮೆ ಶ್ವಾನ್ ಸೆಲ್ಸ್ ಇದ್ರೂ ಸಹ ಅದು ಮೈಲಿನ್ ಶೀತನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಸೊ we can again differentiate two types of axons or nerve fibers based upon the presence of myelin sheath. Okay, so there are two types of nerve fibers: myelinated nerve fibers or axons and non-myelinated axons. So ಹೆಸರಲ್ಲೇ ಇದೆ, myelinated axons are the one which will be having myelin sheath. ಸೊ ಮೈಲಿನ್ ಶೀತ್ ಇಸ್ ಪ್ರೆಸೆಂಟ್. ಮೈಲಿನ್ ಶೀತ್ ಹೇಗಿರ್ತದೆ, ಡಿಸ್ಕಂಟಿನ್ಯೂಸ್ ಮ್ಯಾನರ್ ಆಗಿ ಡಿಸ್ಟ್ರಿಬ್ಯೂಟ್ ಆಗ್ತಾ ಇರ್ತದೆ. ಯಾಕಂದರೆ ಆ ನೋಡ್ ಆಫ್ ರಾನ್ವಿಯರ್, ಆ ಗ್ಯಾಪ್ ಏನಿದೆ, ಸೊ ಆ ಗ್ಯಾಪಿನ ಮುಖಾಂತರ ಮೆಸೇಜ್, ಇನ್ಫಾರ್ಮೇಷನ್, ಸಿಗ್ನಲ್, ನರ್ವ್ ಇಂಪಲ್ಸ್ ಟ್ರಾನ್ಸ್ಪೋರ್ಟ್ ಆಗುವಂಥದ್ದು. ಸೊ ಮೈಲಿನ್ ಶೀತ್ ಇದೆ ಅಂತಂದರೆ ಇನ್ ಅನ್ ಆಕ್ಸಾನ್, ಇಟ್ ಮೀನ್ಸ್ ದೆರ್ ಇಸ್ ಆಲ್ಸೋ ನೋಡ್ ಆಫ್ ರಾನ್ವಿಯರ್. ಸೊ ದೆರ್ ಇಸ್ ನೋಡ್ ಆಫ್ ರಾನ್ವಿಯರ್ ಇನ್ ದ ಮೈಲಿನೇಟೆಡ್ ಆಕ್ಸಾನ್ಸ್. ಆ್ಯಂಡ್ ಈ ಮೈಲಿನೇಟೆಡ್ ಆಕ್ಸಾನ್ಸ್ನ ಲೊಕೇಶನ್ ಏನು ಅಂದರೆ ನಮ್ಮ ಬಾಡಿಯಲ್ಲಿ, ನಮ್ಮ ಬ್ರೈನಲ್ಲಿ ಇರ್ಬೋದು. ಎಲ್ಲಿ ಇರ್ತದೆ ಈ ಮೈಲಿನ್ ಶೀತ್ ಅಂತ ಕೇಳಿದ್ರೆ, ಅಥವಾ ಮೈಲಿನೇಟೆಡ್ ಆಕ್ಸಾನ್ಸ್ ಅಂತ ಕೇಳಿದ್ರೆ, ದೇ ಆರ್ ಪ್ರೆಸೆಂಟ್ ಇನ್ ದಿ ಕ್ರೇನಿಯಲ್ ನರ್ವ್ಸ್ ಆ್ಯಂಡ್ ಇನ್ ದ ಸ್ಪೈನಲ್ ನರ್ವ್ಸ್. ಕ್ರೇನಿಯಲ್ ಮತ್ತು ಸ್ಪೈನಲ್ ನರ್ವ್ಸಲ್ಲಿ ಕ್ರೇನಿಯಲ್ ನರ್ವ್ಸ್ ಮತ್ತು ಸ್ಪೈನಲ್ ನರ್ವ್ಸ್ ಆರ್ having myelinated axons. Now coming to non-myelinated axons. Non-myelinated axons ಅಲ್ಲಿ ಮೈಲಿನ್ ಇಲ್ಲದೆ ಇರುವ ಕಾರಣ ನೋಡ್ ಆಫ್ ರಾನ್ವಿಯರ್ ಸಹ ಇರೋದಿಲ್ಲ. ಸೊ ಇದರಿಂದಾಗಿ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಇಂಪಲ್ಸ್ ಇಸ್ ಗೋಯಿಂಗ್ ಟು ಬಿ ಕ್ವೈಟ್ ಸ್ಲೋ. ಯಾಕಂದರೆ ಜಂಪಿಂಗ್ ಆ್ಯಕ್ಷನಲ್ಲಿ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಆಗೋದಿಲ್ಲ. ಓಕೆ, ಆ್ಯಂಡ್ ನಾನ್ ಮೈಲಿನೇಟೆಡ್ ಶೀತ್ ಆರ್ ನಾನ್ ಮೈಲಿನೇಟೆಡ್ ಆಕ್ಸಾನ್ಸ್ ಆರ್ ಪ್ರೆಸೆಂಟ್ ಇನ್ ಆಟೋನಾಮಿಕ್ ಆ್ಯಂಡ್ ಸೊಮ್ಯಾಟಿಕ್ ನರ್ವಸ್ ಸಿಸ್ಟಮ್. ಓಕೆ, so gaps between the myelin sheath is called as node of Ranvier. It will be helping in saltatory conduction of the nerve impulse. But however, even though there is presence of myelin sheath irbodu or absence of myelin sheath irbodu, in the both the case of axons there can be Schwann cells. So Schwann cells can be present in both the cases. ಕೆಲವೊಮ್ಮೆ Schwann cells myelin sheath ಅನ್ನು ಪ್ರೊಡ್ಯೂಸ್ ಮಾಡೋದಿಲ್ಲ. ಓಕೆ, ಸೊ ಆಗ ಮೈಲಿನ್ ಶೀತ್ಗಳು ಆಕ್ಸಾನ್ನ ಅರೌಂಡ್ ಇರೋದಿಲ್ಲ. ಸೊ ಇದರಿಂದಾಗಿ ನೋಡ್ ಆಫ್ ರಾನ್ವಿಯರ್ ಸಹ ಇರೋದಿಲ್ಲ. ಹೆನ್ಸ್ such type of neurons or nerve fibers is present in autonomic nervous system or somatic nervous system. So this is about different types of axons. So illige we are done with the structure of the neuron, types of axons. Now we will be studying the properties of neuron. ಯಾಕಂದರೆ ಇಟ್ಸ್ ಇಂಪಾರ್ಟೆಂಟ್ ಟು ಸ್ಟಡಿ ದ ಪ್ರಾಪರ್ಟೀಸ್ ಆಫ್ ನ್ಯೂರಾನ್. ದೆನ್ ಓನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಇಂಪಲ್ಸ್, ಮೆಸೇಜ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ನರ್ವ್ ಇಂಪಲ್ಸ್ ಇರ್ಬೋದು, ಹೇಗೆ it is going to get generated in the neuron, how it is going to get conducted across axon, and how this impulse is going to transfer from one neuron to another neuron. So let's study about the properties of neuron. So the very first property of neuron is neurons are excitable cells because they are polarized. Neurons ಗಳು ಪೋಲರೈಸ್ಡ್ ಆಗಿರುವಂತಹ ಸೆಲ್ಸ್ಗಳು. ಅಂದರೆ ಅರ್ಥ ಏನು, ಅಕ್ರಾಸ್ ದ ನ್ಯೂರಾನ್, ಸ್ಪೆಸಿಫಿಕಲಿ ಅಕ್ರಾಸ್ ದಿ ಆಕ್ಸಾನ್ ಯು ಗೆಟ್ ಟು ಸಿ ಚಾರ್ಜಸ್. ಅಂದರೆ ನ್ಯೂರಾನಿನ ಹೊರಗಡೆ, ವೆನ್ ನ್ಯೂರಾನ್ಸ್ ಆರ್ ಎಟ್ ರೆಸ್ಟ್, ವೆನ್ ದೇ ಆರ್ ನಾಟ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್ ಎನಿ ಇಂಪಲ್ಸ್ ಆರ್ ಮೆಸೇಜ್, ನ್ಯೂರಾನ್ಸ್ನ ಹೊರಗಡೆ ಪಾಸಿಟಿವ್ ಚಾರ್ಜಸ್ ಇರ್ತದೆ, ಒಳಗಡೆ ನೆಗೆಟಿವ್ ಚಾರ್ಜಸ್ ಇರ್ತದೆ. ಅರೆ ಇದ್ಯಾರು ಈ ಚಾರ್ಜಸ್ ಅನ್ನು ಹಾಕಿರೋದು? ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹೂ ಹ್ಯಾವ್ ಪುಟ್ ದ ಚಾರ್ಜಸ್ ಅಕ್ರಾಸ್ ದ ನ್ಯೂರಾನ್. ಸೊ ಈ ಚಾರ್ಜಸ್ ಇರುವ ಕಾರಣ ಏನಾದರೂ ಡಿಸ್ಟರ್ಬ್ ಮಾಡಿದ್ರೆ ನೀವು ಈ ನ್ಯೂರಾನಿಗೆ, ಇಟ್ ವಿಲ್ ಗೆಟ್ ಎಕ್ಸೈಟೆಡ್ ಆ್ಯಂಡ್ ದೇರ್ ಬೈ ಇಟ್ ವಿಲ್ ಬಿ ಜನರೇಟ್ ದ ಇಂಪಲ್ಸ್, ಮೆಸೇಜ್. ಓಕೆ, ಮೆಸೇಜ್ ಅಥವಾ ಸಿಗ್ನಲ್ಲು ಪ್ರೊಡ್ಯೂಸ್ ಆಯಿತು, ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಅಂತ ಅರ್ಥ. ಇಫ್ ಇನ್ ಕೇಸ್ ಇಫ್ ದರ್ ಇಸ್ ಎನಿ ಡಿಸ್ಟರ್ಬೆನ್ಸ್ ಓವರ್ ಹಿಯರ್. ಈಗ ಯಾರು ಪಾಸಿಟಿವ್ ನೆಗೆಟಿವ್ ಚಾರ್ಜಸ್ ಈ ನ್ಯೂರಾನ್ಸನ್ನ ಅಕ್ರಾಸ್ ಹಾಕಿರೋದು ಅಂತ ಕೇಳಿದ್ರೆ, ನ್ಯೂರಾನ್ಸ್ ಆರ್ ಪೋಲರೈಸ್ಡ್ as there is a different ion channels present in the neuronal membrane. Neuronal membrane ಅಂದರೆ ಸ್ಪೆಸಿಫಿಕ್ ಆಗಿ ಆಕ್ಸಾನಿನ ಮೆಂಬ್ರೇನ್ಸ್ ಅಲ್ಲಿ, ಅಂದರೆ ನ್ಯೂರೋಲೆಮಾದಲ್ಲಿ there is going to be ion channels. ಸೊ ನೀವು ಆಲ್ರೆಡಿ ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟ್ರಲ್ಲಿ ಕಲ್ತಿರ್ಬೋದು ದ್ಯಾಟ್ ಎನಿ ಸೆಲ್ ಇಫ್ ಯು ಕನ್ಸಿಡರ್ ದೇ ವುಡ್ ಬಿ ಹ್ಯಾವಿಂಗ್ ಕ್ಯಾರಿಯರ್ ಪ್ರೋಟೀನ್, ಚಾನಲ್ ಪ್ರೋಟೀನ್. ಓಕೆ, ಸೊ ಹಿಯರ್ ದೆರ್ ಇಸ್ ಒನ್ ಟೈಪ್ ಆಫ್ ಚಾನಲ್ ಪ್ರೋಟೀನ್ ಕಾಲ್ಡ್ ಆಸ್ ಅಯಾನ್ ಚಾನಲ್ಸ್. ಸೊ ಬೇರೆ ಬೇರೆ ಥರದ ಅಯಾನ್ ಚಾನಲ್ಸ್ಗಳು ನ್ಯೂರಾನಿನ ಮೆಂಬ್ರೇನ್ ಮೇಲೆ ಇರ್ತದೆ. ಸೊ ದೆರ್ ಇಸ್ ಪೊಟ್ಯಾಷಿಯಮ್ ಅಯಾನ್ ಚಾನಲ್ ವಿಚ್ ವಿಲ್ ಬಿ ಅಲೋಯಿಂಗ್ ಪೊಟ್ಯಾಷಿಯಮ್ ಅಯಾನ್ ಟು ಗೋ ಔಟ್. ಓಕೆ, which is permeable to potassium ions ಅಂತ ಹೇಳ್ಬೋದು. And there is going to be sodium ion channel which will be allowing sodium ions to go in and out.
and there is also another ion channel called as sodium potassium ion channel, which for every 3 sodium ions outside, they transport 2 potassium ion inside, and this happens with the help of ATP. Okay, so by this we can say that different ion channels which is present on the neurolemma, that is the membrane of the neuron, specifically axon, are selectively permeable to different ions. Okay, so idu sodium potassium ion channel enide, they will be using the ATP, and with the help of ATP, for every 3 sodium ions outside, they transport 2 potassium ion inside. ಅಂದ್ರೆ 3 sodium ion ಅನ್ನು ಹೊರಗಡೆ ಹಾಕ್ತದೆ, at the same time 2 potassium ion ಅನ್ನು ನ್ಯೂರಾನಿನ ಒಳಗಡೆ, ಆಕ್ಸಾನ್ನ ಒಳಗಡೆ ಟ್ರಾನ್ಸ್ಪೋರ್ಟ್ ಮಾಡುವಂಥ ಫಂಕ್ಷನ್ ಅನ್ನು ಈ ಅಯಾನ್ ಚಾನಲ್ ಮಾಡ್ತದೆ, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಚಾನಲ್. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಪ್ರಾಪರ್ಟೀಸ್ ಆಫ್ ನ್ಯೂರಾನ್, ಅಂಡ್ ವಿ ಹ್ಯಾವ್ ಮೋರ್ ಪ್ರಾಪರ್ಟಿ. ಓಕೆ, ಸೊ ವೆನ್ ದ ನ್ಯೂರಾನ್ಸ್ ಆರ್ ಎಟ್ ರೆಸ್ಟ್, ಈಗ ಈ ಅಯಾನ್ ಚಾನಲ್ಸ್ಗಳಿಂದಾಗಿ, ಕಾಸ್ ಆಫ್ ದಿಸ್ ಡಿಫರೆಂಟ್ ಅಯಾನ್ ಚಾನಲ್ಸ್ ಲೈಕ್ ಪೊಟ್ಯಾಷಿಯಂ, ಸೋಡಿಯಂ ಪೊಟ್ಯಾಷಿಯಂ ಚಾನಲ್ಸ್ ಇಂದಾಗಿ we see specific property in the axon when the axons are at rest. So axons galu athava neurons galu rest alli iruvaga, which means when they are not going to transport any of the message, aga we see specific property in the neurolemma of the neuron. That is, neurolemma, that is the membrane of the neuron or axon, when at rest will be showing permeability to potassium ion. Permeability andre enu, they will be letting only potassium ion to go in and out. Okay, so ಈ ಇದರಿಂದಾಗಿ ಏನಾಗ್ತದೆ, ಈ ನಮ್ಮ ಆಕ್ಸಾನ ಒಳಗಡೆ ಪೊಟ್ಯಾಷಿಯಂ ಅಯಾನ್ ಜಾಸ್ತಿ ಇರ್ತದೆ. ಓಕೆ, ಸೊ ವೆನ್ ದ ನ್ಯೂರಾನ್ಸ್ ಆರ್ ಎಟ್ ರೆಸ್ಟ್, ವಿ ನೋ ದ್ಯಾಟ್ ದ ಪೊಟ್ಯಾಷಿಯಂ ಅಯಾನ್ ಚಾನಲ್ ವಿಲ್ ಬಿ ಓಪನಿಂಗ್, andre neurolemma will be showing permeability to potassium ion. So cause of this reason, now this potassium ion channel will be opening. ಈ ಪೊಟ್ಯಾಷಿಯಂ ಅಯಾನ್ ಚಾನಲ್ ಏನಿದೆ ಅದು ಓಪನ್ ಆಗ್ತದೆ. ಸೊ ಓಪನ್ ಆಗುವ ಕಾರಣ, ಒಳಗಡೆ ಪೊಟ್ಯಾಷಿಯಂ ಅಯಾನ್ ಜಾಸ್ತಿ ಇರುವ ಕಾರಣ ಕಂಪೇರ್ ಟು ದ್ಯಾಟ್ ಆಫ್ ಔಟ್ಸೈಡ್, now the potassium ion which is present inside, they will start moving out. So we get to see efflux andre going out. We get to see efflux of potassium ion when the neurolemma, when the axon is at rest. ಯಾಕೆ ಪೊಟ್ಯಾಷಿಯಂ ಅಯಾನ್ಸ್ಗಳು ಹೊರಗಡೆ ಹೋಗ್ತಾ ಇದೆ ಜಾಸ್ತಿ? ಯಾಕಂದ್ರೆ ಯೂಶ್ವಲ್ ಆಗಿ ನ್ಯೂರಾನ್ನ ಒಳಗಡೆ ಪೊಟ್ಯಾಷಿಯಂ ಅಯಾನ್ಸ್ಗಳು ಜಾಸ್ತಿ ಇರುವಂಥದ್ದು. ಸೊ ವೆನ್ ದ ನ್ಯೂರಾನ್ಸ್ ಆರ್ ಎಟ್ ರೆಸ್ಟ್, since the potassium ion channel is going to open, now the potassium ion will start going out from inside. Okay, ಈಗ ನೀವು ಇನ್ನೊಂದು ಕ್ವೆಶನ್ ಕೇಳ್ಬೋದು, ಮ್ಯಾಮ್ ಪೊಟ್ಯಾಷಿಯಂ ಅಯಾನ್ ನ್ಯೂರಾನ್ ಒಳಗಡೆ ಜಾಸ್ತಿ ಆಗಿರ್ತದೆ, ವೈ ಪೊಟ್ಯಾಷಿಯಂ ಅಯಾನ್ ಶುಡ್ ಬಿ ಮೋರ್ ಇನ್ಸೈಡ್ ದ ನ್ಯೂರಾನ್? ವೈ? ದ ರೀಸನ್ ಫಾರ್ ದಿಸ್ ಇಸ್ ಅವರ್ ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಚಾನಲ್. ಸೊ ನಿಮಗೆ ಗೊತ್ತು, ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಚಾನಲ್ ನಮ್ಮ ಆಕ್ಸಾನ್ ಅಲ್ಲಿ ಇರ್ತದೆ ಅಂತ. ಸೊ ಏನ್ ಮಾಡ್ತದೆ ಸೋಡಿಯಂ ಪೊಟ್ಯಾಷಿಯಂ ಅಯಾನ್ ಚಾನಲ್? ಫಾರ್ ಎವ್ರಿ 2 potassium ion inside, they transport 3 sodium ion outside. ಸೊ ಈ ರೀಸನ್ ಇಂದಾಗಿ ನಮ್ಮ ಆಕ್ಸಾನಿನ ಒಳಗಡೆ ಪೊಟ್ಯಾಷಿಯಂ ಅಯಾನ್ಸ್ಗಳು ಜಾಸ್ತಿ ಇರ್ತದೆ, ಆದರೆ ಸೋಡಿಯಂ ಅಯಾನ್ಸ್ಗಳು ಹೊರಗಡೆ, ಔಟ್ಸೈಡ್ ದಿ ಆಕ್ಸಾನ್ ಸೋಡಿಯಂ ಅಯಾನ್ಸ್ ಜಾಸ್ತಿ. ಓಕೆ, ಪೊಟ್ಯಾಷಿಯಂ ಅಯಾನ್ ಇಸ್ ಮೋರ್ ಇನ್ಸೈಡ್, sodium ions more outside. Okay, because of the sodium potassium ion channel which is present in the axon. Iga, when the neurons when they go to rest, when they start showing the resting potential, potassium ion channel will be opening. Cause of this, the permeability increases. So ಒಳಗಡೆ ಜಾಸ್ತಿ ಇರುವಂತಹ potassium ions, they would like to go out. Okay, and at the same time, when the neurons are at rest, the neurolemma will be showing impermeability to sodium ions. Andre artha enu? Sodium ions can't go in and out. They will be remaining outside only. Okay, and at the same time, the neurolemma will be showing impermeability to negatively charged protein. Andre negatively charged proteins galu saha, they can't move out that much. So where do you get to see proteins? Usually inside the cell alva. So inside the cell, proteins galu, negatively charged proteins galu ಏನು ಒಳಗಡೆ ಇರ್ತದೆ ಅದು ಹಾಗೆ ಉಳ್ಕೊಂಡಿರ್ತದೆ, they can't go out. So ಇದರಿಂದಾಗಿ we get to see inside of the neuron there is going to be more negative charges, outside there is going to be positive charges.
ಔಟ್ಸೈಡ್ ಯಾಕೆ ಪಾಸಿಟಿವ್ ಚಾರ್ಜಸ್? ಸೋಡಿಯಂ ಅಯಾನ್ಸ್ಗಳು ಹೊರಗಡೆ ಜಾಸ್ತಿ ಇದೆ, ನ್ಯೂರಾನ್ಸ್ನ ಹೊರಗಡೆ ಜಾಸ್ತಿ ಇದೆ. ಪೊಟ್ಯಾಷಿಯಂ ಅಯಾನ್ಸ್ ಸಹ ಹೊರಗಡೆ ಜಾಸ್ತಿ ಹೋಗ್ತಾ ಇರುವ ಕಾರಣ, ಓಕೆ, ಹೊರಗಡೆ ಜಾಸ್ತಿ ಹೋಗ್ತಾ ಇದೆ ಈಗ ಪೊಟ್ಯಾಷಿಯಂ ಅಯಾನ್ಸ್ಗಳು, ಬಿಕಾಸ್ ಆಫ್ ದ ಪರ್ಮಿಯಬಿಲಿಟಿ ಟು ದ ಪೊಟ್ಯಾಷಿಯಂ ಅಯಾನ್ ದೇ ಆರ್ ಗೋಯಿಂಗ್ ಔಟ್. ಸೊ ಒಳಗಡೆ ಹೆನ್ಸ್ ಪೊಟ್ಯಾಷಿಯಂ ಅಯಾನ್ನ ನಂಬರ್ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಸೊ ಇದರಿಂದ ಒಳಗಡೆ ಕಮ್ಮಿ ಪಾಸಿಟಿವ್ ಚಾರ್ಜ್, ವಿಚ್ ಮೀನ್ಸ್ there is going to be negative charge inside of the neuron, and outside andre neuron ina horagade extracellular fluid of the body. ECF andre extracellular fluid, ICF andre intracellular fluid. So neuron ina ಒಳಗಡೆ ನೆಗೆಟಿವ್ ಚಾರ್ಜಸ್ ಜಾಸ್ತಿ ಆಗ್ತದೆ, ಬಿಕಾಸ್ ಪಾಸಿಟಿವ್ ಚಾರ್ಜಸ್ ಕಮ್ಮಿ ಆಗ್ತಾ ಇರುವ ಕಾರಣ, ಪೊಟ್ಯಾಷಿಯಂ ಅಯಾನ್ಸ್ ಕಮ್ಮಿ ಆಗ್ತಾ ಇರುವ ಕಾರಣ. Inside there is going to be negative charges, outside there is going to be positive charges. So e reason indagi, when the neurons are at rest, inside of the axon you get to see negative charges, outside of the axon you get to see positive charges. Okay, ಸೊ ಈ ಅಯಾನಿಕ್ ಗ್ರೇಡಿಯಂಟ್, ಪೊಟ್ಯಾಷಿಯಂ ಇರ್ಬೋದು ಮತ್ತು ಸೋಡಿಯಂ ಅಯಾನ್ ಎಲ್ಲ ಇರ್ಬೋದು. ಸೊ ಈ ಸ್ಪೆಸಿಫಿಕ್ ಆದಂತಹ ಅಯಾನಿಕ್ ಗ್ರೇಡಿಯಂಟ್, ಅಯಾನ್ಸ್ನ ಡಿಸ್ಟ್ರಿಬ್ಯೂಷನನ್ನು ಯಾರು ಆ್ಯಕ್ಚುಲಿ ಮಾಡ್ತಾ ಇದ್ದಾರೆ? ಇಟ್ ಇಸ್ ಸೋಡಿಯಂ ಪೊಟ್ಯಾಷಿಯಂ ಪಂಪ್. ಸೊ ಅಯಾನ್ ಗ್ರೇಡಿಯಂಟ್ at the resting situation is been maintained by active transportation of sodium and potassium through the sodium potassium pump. So sodium potassium pump, it's going to remain on. Okay, sodium potassium pump is going to remain on even when the neurons are at rest. Okay, so cause of this, there is going to be movement of sodium and potassium ion channel in and out. ಸೊ ಇದರಿಂದಾಗಿ ಇನಿಷಿಯಲಿ ಜಾಸ್ತಿ ಪೊಟ್ಯಾಷಿಯಂ ಅಯಾನ್ ಒಳಗಡೆ ಇರ್ತದೆ, ಜಾಸ್ತಿ ಸೋಡಿಯಂ ಅಯಾನ್ಸ್ ಹೊರಗಡೆ ಇರ್ತದೆ. ಆದರೆ ರೆಸ್ಟಿಂಗ್ ಸಿಚುವೇಶನಲ್ಲಿ ಅಯಾನ್ ಏನು ಪೊಟ್ಯಾಷಿಯಂ ಅಯಾನ್ ಚಾನಲ್ ಓಪನ್ ಆಗುವ ಕಾರಣ, ಪರ್ಮಿಯಬಿಲಿಟಿ ಟು ಪೊಟ್ಯಾಷಿಯಂ ಅಯಾನ್ ಜಾಸ್ತಿ ಆಗುವ ಕಾರಣ, ಪೊಟ್ಯಾಷಿಯಂ ಅಯಾನ್ಸ್ ವುಡ್ ಗೋ ಔಟ್ಸೈಡ್ ಆಫ್ ದ ನ್ಯೂರಾನ್. ಸೊ ಈ ರೀಸನ್ ಇಂದ ಯು ಗೆಟ್ ಟು ಸಿ ಔಟ್ಸೈಡ್ ಪಾಸಿಟಿವ್ ಚಾರ್ಜಸ್ ಆ್ಯಂಡ್ ಇನ್ಸೈಡ್ ನೆಗೆಟಿವ್ ಚಾರ್ಜಸ್. ಓಕೆ, ಸೊ ಈ ಟೈಮಲ್ಲಿ ಇಫ್ ಯು ಸಿ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ನ್ಯೂರಾನ್, you get to see a specific value, and that is nothing but called as resting potential. So the electrical potential difference across the neuron at the resting state is called as resting membrane potential, which is going to be around -70 millivolt. Okay, so idu ಏನಾಗ್ತದೆ ನ್ಯೂರಾನ್ಸ್ಗಳು ರೆಸ್ಟಲ್ಲಿರುವಾಗ ಅಂತ. Okay, so now let's understand what happens if the neurons get activated, ಅಥವಾ when the message reaches to the neuron, ಏನು ಚೇಂಜಸ್ ಆಗ್ತದೆ ಅಂತ ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಟು ಅಂಡರ್ಸ್ಟ್ಯಾಂಡ್ ಹೌ ನರ್ವ್ ಇಂಪಲ್ಸ್ ಇಸ್ ಬೀನ್ ಜನರೇಟೆಡ್ ಆ್ಯಂಡ್ ದೆನ್ ಇಟ್ ಇಸ್ ಬೀನ್ ಕಂಡಕ್ಟೆಡ್ ಅಕ್ರಾಸ್ ದ ನ್ಯೂರಾನ್, ನಾವು ನ್ಯೂರಾನನ್ನು ಪಾರ್ಟ್ ವೈಸ್ ಆಗಿ ಡಿವೈಡ್ ಮಾಡಬಹುದು. ಪಾರ್ಟ್ ವೈಸ್ ಅಂದರೆ ಇಟ್ಸ್ ಅನ್ ಇಮ್ಯಾಜಿನೇಷನ್ ಪಾರ್ಟ್ ದಟ್ ವಿ ಆರ್ ಡ್ರಾಯಿಂಗ್. ಸೊ ಎನ್ ಸಿ ಆರ್ ಟಿಯಲ್ಲೂ ಈ ಫಿಗರನ್ನು ಕೊಟ್ಟಿದ್ದಾರೆ. ಸೊ ಆಸ್ ಯು ಕ್ಯಾನ್ ಸಿ ದಿಸ್ ಇಸ್ ನ್ಯೂರಾನ್. ಸೊ ಇಲ್ಲಿ ಯು ಕ್ಯಾನ್ ಡಿವೈಡ್ ದ ನ್ಯೂರಾನ್ ಇಂಟು ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಈ ಥರ. ಓಕೆ, ಸೊ ವೆನ್ ದ ಆಕ್ಷನ್ ಪೊಟೆನ್ಷಿಯಲ್ ಅಥವಾ ವೆನ್ ದ ಫಸ್ಟ್ ಪಾರ್ಟ್ ಆಫ್ ದ ನ್ಯೂರಾನ್, ವೆನ್ ದೇ ರಿಸೀವ್ stimulus, or when action potential is being generated over here, or when this particular part of the neuron get excited, okay, in a simple manner ee part of neuron enide when they get disturbed, now you will be able to see the permeability of neuronal membrane is going to change. So ee disturbance anna ನಾವು action potential anta kariteve. Also it is called as depolarization, and you can call it as simply excitation as well. This all means same. Excitation, disturbance, action potential, depolarization, this all means one and the same. Depolarization anta yaake hesru andre because here polarity is going to reverse. Action potential anta yaake hesru anta kelidre, it's because here the potential difference is going to be higher compared to that of resting potential, and here you get to see action. Andre when the impulse is going to act at this particular part, you get to see some changes alva. So ಏನು changes ಆಗ್ತದೆ ಅಂತ ನೋಡುವ. So the very first step of generation and conduction of nerve impulse or message or information is when stimulus is applied at a point A. ಅಂದರೆ ಫಸ್ಟ್ ಪಾರ್ಟ್ ಆಫ್ ದ ನ್ಯೂರಾನ್, ಏನು ಇಮ್ಯಾಜಿನೇಷನರಿ ಪಾರ್ಟ್ ನಾವೇನು ಮಾಡಿದ್ದೇವೆ, ಸೊ ಅಲ್ಲಿ ಸ್ಟಿಮ್ಯುಲಸ್ ರೀಚ್ ಆದಾಗ ನಾವು ದ ನ್ಯೂರಾನಲ್ ಮೆಂಬ್ರೇನ್ ಅಂದರೆ ನ್ಯೂರೋಲೆಮ್ಮ will change their permeability, that is they will start becoming now freely permeable to sodium ions. So resting time alli the neurolemma was permeable to potassium ions.
ಸೋಡಿಯಂ ಪೊಟ್ಯಾಷಿಯಂ ಪಂಪ್ ವಾಸ್ ಆಲ್ವೇಸ್ ಆನ್, ಇಟ್ ವಿಲ್ ಬಿ ಆಲ್ವೇಸ್ ಆನ್. ಆದರೆ ಈಗ ರೆಸ್ಟಿಂಗಿಂದ ಆಕ್ಷನ್ ಪೊಟೆನ್ಷಿಯಲ್ ಆಗುವಾಗ ಈ ನ್ಯೂರೋಲೆಮಾ ನಾವು ದೇ ಆರ್ closing their potassium ion channel, but they are opening the sodium ion channel. So idrinda permeability change ಆಗ್ತದೆ. So now the sodium ions which was outside in more amount, now they will start coming inside. Okay, so there is going to be rapid influx of sodium ion. So let's draw this. Idu neurolemma. Okay, now the disturbance is been created at the part A. ಇದು ಪಾರ್ಟ್ ಎ, ಇದು ಬಿ ಅಂತ ತಿಳ್ಕೊಳ್ಳಿ. ಓಕೆ, ಸೊ ಈ ಪಾರ್ಟಲ್ಲಿ, ಪಾರ್ಟ್ ಬಿ ಅಲ್ಲಿ ಇಲ್ಲಿ ದಿಸ್ ಇಸ್ ಎಟ್ ರೆಸ್ಟ್, ಹಿಯರ್ ದರ್ ಇಸ್ ಸ್ಟಿಮ್ಯುಲಸ್, ಅಂದರೆ ದಿಸ್ ಪರ್ಟಿಕ್ಯುಲರ್ ರೀಜನ್ ಆಫ್ ಪಾರ್ಟ್ ಎ ಗಾಟ್ ಎಕ್ಸೈಟೆಡ್ ಅಲ್ವಾ, ಬಟ್ ದಿಸ್ ಪಾರ್ಟ್ ಇಸ್ ಸ್ಟಿಲ್ ಎಟ್ ರೆಸ್ಟ್. ಯಾಕಂದರೆ ಸ್ಟಿಮ್ಯುಲಸ್ ರೀಚ್ ಆಗಿದ್ದು ಇಲ್ಲಿ ಅಲ್ವಾ. ನಾವು ದ ಪರ್ಮಿಯಬಿಲಿಟಿ ಫಾರ್ ಸೋಡಿಯಂ ಅಯಾನ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್. ಅಂದರೆ ಸೋಡಿಯಂ ಅಯಾನ್ ಚಾನಲ್ ಏನಿದೆ ಅದು ಓಪನ್ ಆಗ್ತದೆ. ಓಕೆ, ಸೊ ಸೋಡಿಯಂ ಅಯಾನ್ಸ್ ಏನು ಜಾಸ್ತಿ ಹೊರಗಡೆ ಏನಿರ್ತದೆ, ಸೋಡಿಯಂ ಅಯಾನ್ಸ್ ಆರ್ ಮೋರ್ ಔಟ್ಸೈಡ್, ಕರೆಕ್ಟಾ? ಸೋಡಿಯಂ ಅಯಾನ್ಸ್ ಆರ್ ಮೋರ್ ಔಟ್ಸೈಡ್. ನೌ ದೇ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ಸೈಡ್. Okay, so there is going to be influx of sodium ions when excitation happens. Resting time alli neurolemma will be showing efflux of potassium ion. Yakandre potassium ion inside of the neuron ಜಾಸ್ತಿ ಇರುವ ಕಾರಣ they will tend to go out. ಆದರೆ ಇಲ್ಲಿ sodium ion is now going to come from outside to inside. So ಇದರಿಂದ ಏನಾಯಿತು, ಸೋಡಿಯಂ ಅಯಾನ್ಸ್ ಇನ್ಸೈಡ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬಟ್ ಈ ಪೊಟ್ಯಾಷಿಯಂ ಅಯಾನ್ ಚಾನಲ್ ಏನಿತ್ತು, ದಿಸ್ ವಿಲ್ ರಿಮೇನ್ ಕ್ಲೋಸ್ಡ್ ಓನ್ಲಿ ಅಲ್ವಾ. ಸೊ ದ ಪೊಟ್ಯಾಷಿಯಂ ಅಯಾನ್ ಚಾನಲ್ ಇಸ್ ಗೋಯಿಂಗ್ ಟು ರಿಮೇನ್ ಕ್ಲೋಸ್ ಓನ್ಲಿ. ಸೊ ಇದರಿಂದ ಪೊಟ್ಯಾಷಿಯಂ ಅಯಾನ್ ಏನು ಒಳಗಡೆ ಇರ್ತದೆ, ದ್ಯಾಟ್ ಈಸ್ ಗೋಯಿಂಗ್ ಟು ಗೆಟ್ ಸ್ಟಕ್, ದೇ ಕಾಂಟ್ ಗೋ ಔಟ್. ಓಕೆ, ಇನ್ಸೈಡ್ ಆಫ್ ದ ನ್ಯೂರಾನ್ ಯು ಗೆಟ್ ಟು ಸಿ ಮೋರ್ ಪೊಟ್ಯಾಷಿಯಂ ಅಯಾನ್ ಅಲ್ವಾ. ಸೊ ನಾವು at part A, when stimulus has been received at part A, now there is going to be more sodium ion inside because of the influx of the sodium ion, and more potassium inside because potassium ions can't go out. So idrinda inside there is going to be positive charge, outside there is going to be negative charge. So cause of this we get to see inside positive charges, outside negative charges, outside negative charges ಅನ್ನು ನೋಡಬಹುದು. ಓಕೆ, ಸೊ ದಿಸ್ is when this part A receives the stimulus. Part B is going to be in its resting state only, and andre inside there is going to be negative charges, outside there is going to be positive charges only. Okay, are barte. Okay, so these changes we get to see initially only at part A. ಸೊ ಪಾರ್ಟ್ ಎ ಅಲ್ಲಿ ನೀವು ನೋಡಬಹುದು ಪೊಲಾರಿಟಿ ರಿವರ್ಸ್ ಆಗಿದೆ ಕಂಪೇರ್ ಟು ದ್ಯಾಟ್ ಆಫ್ ದ ಪಾರ್ಟ್ ಬಿ, ಕಂಪೇರ್ ಟು ದ್ಯಾಟ್ ಆಫ್ ದ ರೆಸ್ಟಿಂಗ್ ಸ್ಟೇಟ್. ಇಲ್ಲಿ ಪೊಲಾರಿಟಿ ಉಲ್ಟಾ ಆಗಿದೆ. ಅಂದರೆ ಇನ್ಸೈಡ್ ನೆಗೆಟಿವ್ ಚಾರ್ಜಸ್ ಇರಬೇಕಾಗಿರೋದು ಇಲ್ಲಿ ಇನ್ಸೈಡ್ ಪಾಸಿಟಿವ್ ಚಾರ್ಜಸ್ ಆಗಿದೆ, ಔಟ್ಸೈಡ್ ನೆಗೆಟಿವ್ ಚಾರ್ಜಸ್ ಆಗಿದೆ. ಸೊ ಹೆನ್ಸ್ ನಾವು ವಿ ಕ್ಯಾನ್ ಸೇ ದಟ್ ಎಟ್ ಪಾರ್ಟ್ ಎ ವಿ ಗೆಟ್ ಟು ಸಿ ಡಿಪೋಲರೈಸೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಪಾರ್ಟ್ ಎ ಇಸ್ ಎಟ್ ಇಟ್ಸ್ ಡಿಪೋಲರೈಸೇಷನ್ ಸ್ಟೇಟ್. ಓಕೆ, part A is at depolarization state because polarity is going to get reversed over here alva. So ಈಗ ನಾವು ಆ part A ಅಲ್ಲಿ if you use voltmeter to check the potential difference, we get to see a higher potential higher potential we get to see at that place, and this is called as action potential. So the electric potential difference across the plasma membrane at site A is called action potential, which in fact is termed as nerve impulse. So action potential, nerve impulse, depolarization, excitation andre this all means same only. Okay, ಈಗ ಈ ಪಾರ್ಟ್ ಎ ಅಲ್ಲಿ ಏನು ಆಕ್ಷನ್ ಪೊಟೆನ್ಷಿಯಲ್ ಇದೆ ಅಂದರೆ ಡಿಪೋಲರೈಸ್ಡ್ ಸ್ಟೇಟ್ ಏನಿದೆ, ದಟ್ ಇಸ್ ನರ್ವ್ ಇಂಪಲ್ಸ್ ಏನು ಪಾರ್ಟ್ ಎ ಅಲ್ಲಿದೆ, ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ದೇರ್ ಫಾರ್ ವೆರಿ ಲಾಂಗ್ ಟೈಮ್. ದಿಸ್ ಇಸ್ ಗೋಯಿಂಗ್ ಟು ಶಿಫ್ಟ್ ಟು ಪಾರ್ಟ್ ಬಿ ವೆರಿ ಸೂನ್. ನೋಡಿ, ಪಾರ್ಟ್ ಎ ಅಲ್ಲಿ ನೀವೇನು ಚೇಂಜಸ್ ನೋಡ್ತಾ ಇದ್ದೀರಿ, ಡಿಪೋಲರೈಸೇಷನ್ ಸ್ಟೇಟ್ ಏನು ನೋಡ್ತಾ ಇದ್ದೀರಿ, ದಿಸ್ ಇಸ್ ಗೋಯಿಂಗ್ ಟು slowly, very fastly it is going to transfer to the next part, that is part B.
ಸೊ ಇಲ್ಲಿ ನೀವು ನೋಡ್ಬೋದು ಒಳಗಡೆ ಇರುವಂತಹ ಪಾಸಿಟಿವ್ ಚಾರ್ಜಸ್ ಏನಿದೆ ದೇ ವಿಲ್ ಬಿ ಮೂವಿಂಗ್ ಟವರ್ಡ್ಸ್ ನೆಗೆಟಿವ್ ಚಾರ್ಜಸ್ ಎಟ್ ದ ಪಾರ್ಟ್ ಬಿ ಫ್ರಮ್ ಪಾರ್ಟ್ ಎ. ಹೊರಗಡೆ ಇರುವಂತಹ ಪಾಸಿಟಿವ್ ಚಾರ್ಜಸ್ ಫ್ರಮ್ ಬಿ ವಿಲ್ ಗೋ ಬ್ಯಾಕ್ ಟು ದ ಪಾರ್ಟ್ ಎ. ಸೊ ಯಾವತ್ತು ಮೂವ್ಮೆಂಟ್ ಆಫ್ ಚಾರ್ಜಸ್ ಆಗುವಂಥದ್ದು ಪಾಸಿಟಿವ್ ಇಂದ ನೆಗೆಟಿವಿಗೆ. ಸೊ ಇನ್ಸೈಡ್ ಆಫ್ ದ ನ್ಯೂರಾನ್ ಯು ಗೆಟ್ ಟು ಸಿ ಪಾಸಿಟಿವ್ ಚಾರ್ಜಸ್ ಮೂವಿಂಗ್ ಫ್ರಮ್ A to B. Outside you get to see positive charge moving from B to A. Okay. So now at site B, membrane has positive charges on outer side and negative charges on its inner surface. Alva. So ಸ್ವಲ್ಪ time ಅಲ್ಲಿ ಸ್ವಲ್ಪ time ಅಲ್ಲಿ ಏನು ಈ ಚಾರ್ಜಸ್ ಏನಿದೆ ಪಾರ್ಟ್ ಎ ಇಂದ ಪಾರ್ಟ್ ಬಿಗೆ ಫ್ಲೋ ಆಗ್ತದೆ. ಸೊ ಕರೆಂಟ್ ಫ್ಲೋ ಇಸ್ ಗೋಯಿಂಗ್ ಟು ಬಿ ಆನ್ ಇನ್ನರ್ ಸರ್ಫೇಸ್ ಫ್ರಮ್ ಸೈಟ್ ಎ ಟು ಸೈಟ್ ಬಿ. ಔಟರ್ ಸರ್ಫೇಸ್ ಅಲ್ಲಿ ಚಾರ್ಜಸ್ ಬಿ ಇಂದ ಎಗೆ ಮೂವ್ ಆಗ್ತದೆ. ಫ್ರಮ್ ಔಟರ್ ಸರ್ಫೇಸ್ ಇಫ್ ಯು ಸಿ ದ ಫ್ಲೋ ಆಫ್ ಕರೆಂಟ್, ದ ಫ್ಲೋ ಆಫ್ ಚಾರ್ಜಸ್ ಇಸ್ ಗೋಯಿಂಗ್ ಟು ಬಿ ಫ್ರಮ್ ಬಿ ಟು ಎ ಬಿಕಾಸ್ ಆಲ್ವೇಸ್ ದ ಚಾರ್ಜಸ್ ವಿಲ್ ಬಿ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್. ಓಕೆ. ಸೊ polarity at the site A is, polarity at this particular site, that is polarity at part B is now going to reverse. Polarity of the site is now going to reverse and action potential is now generated at site B. So ಈಗ polarity of site B is going to change. ಯಾಕಂದ್ರೆ ಫ್ಲೋ ಆಗ್ತಾ ಇದೆ ಚಾರ್ಜಸ್ಗಳು. ಸೊ polarity of site B is now going to change. ಓಕೆ. ಸೊ ಈ ಥರ ಇಂಪಲ್ಸ್ ಅಂದರೆ ಆಕ್ಷನ್ ಪೊಟೆನ್ಷಿಯಲ್ ನರ್ವ್ ಇಂಪಲ್ಸ್ ಏನಿದೆ ದೇ ವಿಲ್ ಬಿ ಮೂವಿಂಗ್ ಫ್ರಮ್ ಸೈಟ್ ಎ ಟು ಸೈಟ್ ಬಿ. ಸೊ ಇಲ್ಲಿ ಸೈಟ್ ಎ ಅಲ್ಲಿ ಪೊಲಾರಿಟಿ ಏನಿತ್ತು ಈಗ ಅದು ಸೈಟ್ ಬಿಗೆ ಮೂವ್ ಆಗಬೇಕು. ಸೊ ಹೇಗೆ ಮೂವ್ ಆಗ್ತಾ ಇದೆ ನೋಡಿ, ಈ ಥರ ಮೂವ್ ಆಗ್ತಾ ಇರುವಂಥದ್ದು. ಓಕೆ. ಸೊ ವಿ ಹ್ಯಾವ್ ಟು ನೌ ಶೋ ಈಗ ಸೈಟ್ ಎ ಅಲ್ಲಿ ದೇ ವಿಲ್ ಗೋ ಬ್ಯಾಕ್ ಟು ದ ಇನ್ಸೈಡ್ ಎ. ಇನ್ಸೈಡ್ ನೌ there is going to be negative charges. Outside there is going to be positive charges. Andre site A will be going back to the initial polarization state. So hence we can call this as repolarization ಆಗ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಪೋಲರೈಸೇಷನ್ ಇದ್ದದ್ದು ಡಿಪೋಲರೈಸೇಷನ್ ಆಗಿ ರಿಪೋಲರೈಸೇಷನ್ ಆಗ್ತಾ ಇದೆ. ಅಂಡ್ ಈಗ ಸೈಟ್ ಬಿ ಅಲ್ಲಿ ಯು ಗೆಟ್ ಟು ಸಿ ಆಕ್ಷನ್ ಪೊಟೆನ್ಷಿಯಲ್. ಸೊ ಇನ್ಸೈಡ್ ದರ್ ಇಸ್ ಗೋಯಿಂಗ್ ಟು ಬಿ positive charges and outside there is going to be negative charges. So now you can see depolarization at site B. Okay. So ಇಲ್ಲಿ positive charges ಒಳಗಡೆ ಹೇಗೆ ಬಂತು because of the movement of charges from site A to site B. ಹೊರಗಡೆ ಯಾಕೆ negative charges ಬಂತು ಇಲ್ಲಿ because from B to A charges move ಆಯಿತು. Okay. So ಒಂದು ನ್ಯೂರಾನ್ ಅಲ್ಲಿ you get to see when action potential received the polarity is going to reverse, hence depolarization. ಸ್ವಲ್ಪ time ಅಲ್ಲಿ once again they will go back to their initial state which is called as repolarization. Okay. So ಈ ತರ nerve impulse ಏನಿದೆ action potential ಏನಿದೆ it will be moving across the neuron which is called as conduction of nerve impulse. ಇದು generation of nerve impulse ಆದ್ರೆ ನರ್ವ್ ಅಂದರೆ ನ್ಯೂರಾನಿನ ಆಕ್ಸಾನ್ ಅಲ್ಲಿ ನರ್ವ್ ಇಂಪಲ್ಸ್ ಮೂವ್ ಆಗೋದಕ್ಕೆ ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್ ಅಂತ ಹೇಳ್ತೇವೆ. ಸೊ ನಿಮಗೆ ಅನ್ಸ್ಬೋದು ಮ್ಯಾಮ್ ಇದು ಹೇಗೆ ನೆನ್ಪಿಡ್ಕೊಳ್ಳೋದು, ರೆಸ್ಟಿಂಗ್ ಸ್ಟೇಟಲ್ಲಿ ಇನ್ಸೈಡ್ ನೆಗೆಟಿವ್ ಚಾರ್ಜಸ್ ಔಟ್ಸೈಡ್ ಪಾಸಿಟಿವ್ ಚಾರ್ಜಸ್ ಆಕ್ಷನ್ ಪೊಟೆನ್ಷಿಯಲ್ ಟೈಮಲ್ಲಿ ಉಲ್ಟಾಗ್ತದೆ. ಸೊ ಇಟ್ಸ್ ಲಿಟಲ್ ಡಿಫಿಕಲ್ಟ್ ಟು ರಿಮೆಂಬರ್ ಅಲ್ವಾ. ಸೊ ಐ ವಿಲ್ ಬಿ ಮೇಕಿಂಗ್ ಇಟ್ ಈಸಿ. ನೀವು ರೆಸ್ಟ್ ಮಾಡಬೇಕು ಅಂತಂದರೆ ವೇರ್ ಯು ವಿಲ್ ಬಿ ಗೋಯಿಂಗ್ ಆ್ಯಂಡ್ ಸ್ಲೀಪಿಂಗ್, ಯು ವಿಲ್ ಗೋ ಆ್ಯಂಡ್ ಸ್ಲೀಪ್ ಇನ್ಸೈಡ್ ಯುವರ್ ರೂಮ್. ಓಕೆ. ನೀವು ಚಿಕ್ಕವರಿರುವಾಗ ಸ್ಲೀಪಿಂಗ್ ಲೈನ್ ಎಲ್ಲ ಕೇಳಿದ್ದೀರಾ, ಸ್ಟ್ಯಾಂಡಿಂಗ್ ಲೈನ್ ಇದು, ಸ್ಲೀಪಿಂಗ್ ಲೈನ್ ಇದು ಕೇಳಿದ್ದೀರಾ. ಸೊ ಸ್ಲೀಪಿಂಗ್ ಲೈನ್ಸ್ ಅನ್ನು ನಾವು ಡ್ರಾ ಮಾಡ್ತಾ ಇದ್ದೇವೆ. ನೆಗೆಟಿವ್ ಅನ್ನು ನಾವು ಹೇಗೆ ಡ್ರಾ ಮಾಡ್ತೇವೆ ಈ ಥರ, ವಿಚ್ ಇಸ್ ನಥಿಂಗ್ ಬಟ್ ಸ್ಲೀಪಿಂಗ್ ಲೈನ್ ಅಲ್ವಾ. ಸೊ ಇಫ್ ಯು ವಾಂಟ್ ಟು ಸ್ಲೀಪ್ ಯು ವಿಲ್ ಗೋ ಆ್ಯಂಡ್ ಸ್ಲೀಪ್ ಇನ್ಸೈಡ್ ಯುವರ್ ರೂಮ್. ಸೊ ವೆನ್ ವಿ ಆರ್ ಎಟ್ ರೆಸ್ಟ್, ನೋಡಿ ನಾವು ದಿಸ್ ಪಾರ್ಟ್ ಇಸ್ ಎಟ್ ರೆಸ್ಟ್, ನಾವು ದಿಸ್ ಇಸ್ ಎಟ್ ರೆಸ್ಟ್, ಬೇಡ ಇದು ಯೂಸ್ ಮಾಡುವ, ದಿಸ್ ಇಸ್ ಎಟ್ ರೆಸ್ಟ್, ಪಾರ್ಟ್ ಬಿ ಸೈಟ್ ಬಿ ಇಸ್ ಎಟ್ ರೆಸ್ಟ್. ಸೊ ರೆಸ್ಟ್ ಮಾಡಬೇಕು ಅಂತಂದ್ರೆ ಯು ಹ್ಯಾವ್ ಟು ಗೋ ಆ್ಯಂಡ್ ಸ್ಲೀಪ್ ಇನ್ಸೈಡ್ ಯುವರ್ ರೂಮ್, ದಟ್ ಇಸ್ ಇನ್ಸೈಡ್ ಯುವರ್ ನ್ಯೂರಾನ್.
ಅಂತ ನೆನ್ಪಿಟ್ಕೊಳ್ಬೇಕು. ಸೊ ರೆಸ್ಟಿಂಗ್ ಟೈಮಲ್ಲಿ ನೆಗೆಟಿವ್ ಚಾರ್ಜಸ್ ಇನ್ಸೈಡ್ ಇರುವಂಥದ್ದು, ಆಕ್ಷನ್ ಪೊಟೆನ್ಷಿಯಲ್ ಟೈಮಲ್ಲಿ ಉಲ್ಟಾ, ದಟ್ ಇಸ್ ನೆಗೆಟಿವ್ ಚಾರ್ಜಸ್ ಔಟ್ಸೈಡ್. ಓಕೆ, ಸೊ ನೆಗೆಟಿವ್ ಚಾರ್ಜಸ್ ಇನ್ಸೈಡ್ ಇರಬೇಕು ಅಂತಂದರೆ ವಿ ಹ್ಯಾವ್ ಟು ಪುಟ್ ಆಲ್ ದಿಸ್ ಪಾಸಿಟಿವ್ ಅಯಾನ್ಸ್, ಅಂದರೆ ಸೋಡಿಯಂ ಪೊಟ್ಯಾಷಿಯಮ್ ಎಲ್ಲ ಹೊರಗಡೆ ಹೋಗೋ ಹಾಗೆ ಮಾಡಬೇಕು, ಅಂದರೆ ಹೊರಗಡೆ ಇರೋ ಹಾಗೆ ಮಾಡಬೇಕು. ಸೊ ಹೆನ್ಸ್ ಎಟ್ ರೆಸ್ಟಿಂಗ್ ಸ್ಟೇಟ್ ಪೊಟ್ಯಾಷಿಯಮ್ ಅಯಾನ್ ಚಾನಲ್ ಇಸ್ ಗೋಯಿಂಗ್ ಟು ಓಪನ್. ಸೊ ಜಾಸ್ತಿ ಪೊಟ್ಯಾಷಿಯಮ್ ಅಯಾನ್ಸ್ ಏನು ಇನ್ಸೈಡ್ ಇರ್ತದೆ ಅದು ಹೊರಗಡೆ ಹೋಗ್ತದೆ. ಆಕ್ಷನ್ ಪೊಟೆನ್ಷಿಯಲ್ ಟೈಮಲ್ಲಿ ಸೋಡಿಯಂ ಅಯಾನ್ಸ್ ಏನು ಜಾಸ್ತಿ ಹೊರಗಡೆ ಇರುವಂತಹ ಸೋಡಿಯಂ ಅಯಾನ್ಸ್ ದೇ ವಿಲ್ ಟೆಂಡ್ ಟು ಕಮ್ ಇನ್ಸೈಡ್. ಹೆನ್ಸ್ ಪೊಟ್ಯಾಷಿಯಮ್ ಅಯಾನ್, ಸೋಡಿಯಂ ಅಯಾನ್ ಎಲ್ಲ ಇರೋ ಕಾರಣ ಒಳಗಡೆ ದೇರ್ ಇಸ್ ಗೋಯಿಂಗ್ ಟು ಬಿ ಪಾಸಿಟಿವ್ ಚಾರ್ಜಸ್ ಡ್ಯೂರಿಂಗ್ ದಿ ಆಕ್ಷನ್ ಪೊಟೆನ್ಷಿಯಲ್ ಟೈಮ್. ಓಕೆ, ಸೊ ಈ ನರ್ವ್ ಇಂಪಲ್ಸ್ ಏನಿದೆ it is going to be present in the neuron for very short duration of time. So that is why immediately depolarization agi swalpave time alli we get to see repolarization at the same site, and this is how conduction of the nerve impulse is going to happen. Okay, so ಒಂದು ಇಮೇಜ್ ಹಾಕಿರೋದು ನಾನಿಲ್ಲಿ. ಇನ್ಸೈಡ್ ಯಾವತ್ತು ನೆಗೆಟಿವ್ ಚಾರ್ಜಸ್ ಇರುವಂಥದ್ದು, ಹೊರಗಡೆ ಔಟ್ಸೈಡ್ ಪಾಸಿಟಿವ್ ಚಾರ್ಜಸ್ ಅಂತ ಡ್ಯೂರಿಂಗ್ ದ ರೆಸ್ಟಿಂಗ್ ಸ್ಟೇಟ್. ಓಕೆ, at rest. Entire neuron is at rest over here. So as in when this nerve impulse reaches itara A B C D E F G anta ನಾವು ಡಿವೈಡ್ ಮಾಡ್ತಾ ಇದ್ದೇವೆ ಈ ನ್ಯೂರಾನ್ ಅನ್ನ. So as in when the nerve impulse reaches at the axonal terminal, now ಈ ಆಕ್ಸೋನಲ್ ಟರ್ಮಿನಲ್ನ ಎಂಡಲ್ಲಿರುವಂತಹ ಸಿನಾಪ್ಟಿಕ್ ನಾಬಲ್ಲಿ ಇರುವಂತಹ ಈ ಏನು ಸಿನಾಪ್ಟಿಕ್ ವೆಸಿಕಲ್ಸ್ ಏನಿದೆ, ಆ ವೆಸಿಕಲ್ಸ್ ಒಳಗಡೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತದೆ ಅಂತ ನಮಗೆ ಗೊತ್ತು. ನಾವು ಆಸ್ ಇನ್ ವೆನ್ ದಿಸ್ ನರ್ವ್ ಇಂಪಲ್ಸ್ ರೀಚಸ್ ದಿ ಆಕ್ಸೋನಲ್ ಟರ್ಮಿನಲ್, ನಾವು ದಿಸ್ ವಿಲ್ ಬಿ ಸೆಂಡಿಂಗ್ ದ ಮೆಸೇಜಸ್ ಟು ದ ವೆಸಿಕಲ್ಸ್, synaptic vesicles, to go and fuse with the membrane of the synaptic knob. So ಇದರಿಂದ ಏನಾಯಿತು, ಸಿನಾಪ್ಟಿಕ್ ನಾಬ್ ಅಲ್ಲಿರುವಂತಹ ಸಿನಾಪ್ಟಿಕ್ ವೆಸಿಕಲ್ಸ್ ಹೋಗಿ ಆ ಸಿನಾಪ್ಟಿಕ್ ನಾಬಿನ ಮೆಂಬ್ರೇನಿಗೆ ಫ್ಯೂಸ್ ಆಗ್ತದೆ ಟು ರಿಲೀಸ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್, ದಟ್ ಇಸ್ ಕೆಮಿಕಲ್ಸ್, ಔಟ್ ಇನ್ ಟು ದ ಜಂಕ್ಷನ್ ಆಫ್ ದ ನ್ಯೂರಾನ್. ಈ ನ್ಯೂರಾನಿನ ನಂತರ ಏನಿರಬೇಕು, ಸ್ವಲ್ಪ ಸ್ಪೇಸ್ ಇರಬೇಕು ಅಲ್ವಾ? ಆ ಸ್ಪೇಸ್ನ ನಂತರ ಐದರ್ ನೆಕ್ಸ್ಟ್ ನ್ಯೂರಾನ್ ಇರಬೇಕು ಅಥವಾ ಮಸಲ್ ಸೆಲ್ಗಳು ಇರಬೇಕು. ಬಟ್ ದೆರ್ ಇಸ್ ನೋ ನೆಸೆಸಿಟಿ ದ್ಯಾಟ್ ಆಲ್ವೇಸ್ ದೆರ್ ಇಸ್ ಸಮ್ ಸ್ಪೇಸ್, ಜಂಕ್ಷನ್, ಗ್ಯಾಪ್ ಬಿಟ್ವೀನ್ ಟೂ ನ್ಯೂರಾನ್. ಓಕೆ, ಸೊ ದೆರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸಿನಾಪ್ಸಸ್. ಸೊ ನೆಕ್ಸ್ಟ್ ಟಾಪಿಕ್ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ಹೇಗೆ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಇಂಪಲ್ಸ್ ಮೆಸೇಜ್ ಟ್ರಾನ್ಸ್ಫರ್ ಆಗ್ತದೆ ಅಂತ. So nerve impulse has been transmitted from one neuron to another neuron, and this is called as synapse. So across the synapse they will be transferring the nerve impulse. So transmission of nerve impulse will be happening from one neuron to another neuron through synapse. ಸೊ ಇಲ್ಲಿವರೆಗೆ ನಾವು ಏನು ತಿಳ್ಕೊಂಡ್ವಿ, ಜನರೇಷನ್ ಆಫ್ ನರ್ವ್ ಇಂಪಲ್ಸ್ ಹೇಗಾಗ್ತದೆ ಅಂತ. ಅಂದರೆ ಒಂದು ಸ್ಟಿಮ್ಯುಲಸ್ ಒಂದು ನ್ಯೂರಾನಿಗೆ ರೀಚ್ ಆದಾಗ ಆ ಜಾಗದಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಹೇಗೆ ಜನರೇಟ್ ಆಗ್ತದೆ ಅಂತ ತಿಳ್ಕೊಂಡ್ವಿ. ಅದಾದ ನಂತರ ಹೇಗೆ ಕಂಡಕ್ಷನ್ ಆಫ್ ದ ನರ್ವ್ ಇಂಪಲ್ಸ್ ಸೈಟ್ ಎ ಇಂದ ಸೈಟ್ ಬಿಗೆ, ಸೈಟ್ ಬಿ ಇಂದ ಸೈಟ್ ಸಿಗೆ ಮೂವ್ ಆಗ್ತದೆ, ಕಂಡಕ್ಷನ್ ಆಫ್ ನರ್ವ್ ಇಂಪಲ್ಸ್ ಹೇಗಾಗ್ತದೆ ಅಂತ ತಿಳ್ಕೊಂಡ್ವಿ. ದಟ್ ಇಸ್ ಪಾಸಿಟಿವ್ ಚಾರ್ಜಸ್ ಇಸ್ ಗೋಯಿಂಗ್ ಟು ಮೂವ್ ಟವರ್ಡ್ಸ್ ದ ನೆಗೆಟಿವ್ ಚಾರ್ಜಸ್. ಸೈಟ್ ಎ ಇಂದ ಬಿಗೆ ಇನ್ಸೈಡ್ ಆಫ್ ದ ನ್ಯೂರಾನ್ ಫ್ಲೋ ಆಫ್ ಕರೆಂಟ್ ಆದರೆ, ಔಟ್ಸೈಡ್ ಆಫ್ ದ ನ್ಯೂರಾನ್ ಕರೆಂಟ್ ಇಸ್ ಗೋಯಿಂಗ್ ಟು ಫ್ಲೋ ಫ್ರಮ್ ಬಿ ಟು ಎ. ಓಕೆ, ಸೊ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಅಬೌಟ್ ಇಟ್. ಈಗ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಮೆಸೇಜ್ ನರ್ವ್ ಇಂಪಲ್ಸ್ ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತದೆ ಅಂತ ಕೇಳಿದ್ರೆ ಇಟ್ ಇಸ್ ಥ್ರೂ ದ ಸಿನಾಪ್ಸ್. ಓಕೆ, ಸೊ ಈ ಸಿನಾಪ್ಸ್ ಏನಿದೆ ಇಟ್ ಇಸ್ ಬೀನ್ ಮೇಡ್ ಅಪ್ ಆಫ್ ಮೇನ್ಲಿ ಟೂ ಕಂಪೋನೆಂಟ್, ಆ್ಯಂಡ್ ಡಿಪೆಂಡಿಂಗ್ ಆನ್ ದ ಟೈಪ್ ಆಫ್ ಸಿನಾಪ್ಸ್ ದೇರ್ ಇಸ್ ಗೋಯಿಂಗ್ ಟು ಬಿ ಎಡಿಷನಲ್ ಕಂಪೋನೆಂಟ್. ಓಕೆ, ಸೊ ಒಂದು ಸಿನಾಪ್ಸಲ್ಲಿ ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್ ಇರಬೇಕು, ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಇರಬೇಕು. ಏನಿದು ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್? ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್ ಅಂದರೆ ಇಟ್ ಇಸ್ ದ ನ್ಯೂರೋಲೆಮಾ ಆಫ್ ದ ಫಸ್ಟ್ ನ್ಯೂರಾನ್, ಓಕೆ, ವಿಚ್ ಇಸ್ ಗೋಯಿಂಗ್ ಟು ರಿಲೀಸ್ ದ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಯೂಶುವಲಿ. ಸೊ ಈ ಮೆಂಬ್ರೇನ್ ಏನಿದೆ, ದ ಮೆಂಬ್ರೇನ್ ಆಫ್ ದ ಸಿನಾಪ್ಟಿಕ್ ನಾಬ್ ಏನಿದೆ, ದಿಸ್ ಇಸ್ ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್. ಓಕೆ, ಈಗ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಅಂದರೆ ಏನು? ಸೊ ನೆಕ್ಸ್ಟ್ ಏನು ಮೆಂಬ್ರೇನ್ ಇರ್ತದೆ, ದಟ್ ಇಸ್ ದ ನೆಕ್ಸ್ಟ್ ಇಸ್ ದ ಮೆಂಬ್ರೇನ್ ಆಫ್ ದ ನೆಕ್ಸ್ಟ್ ನ್ಯೂರಾನ್. ಸೊ ಆ ಮೆಂಬ್ರೇನ್ ಆಫ್ ದ ನೆಕ್ಸ್ಟ್ ನ್ಯೂರಾನ್ ಅನ್ನು ನಾವು
ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್ ಅಂತ ಹೇಳ್ತೇವೆ. ಯಾಕಂದ್ರೆ ಜಂಕ್ಷನಿನ ನಂತರ ಬರುವಂತಹ ಮೆಂಬ್ರೇನ್ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, ಈ ಜಂಕ್ಷನಿನ ಮುಂಚೆ ಬರುವಂತಹ ಮೆಂಬ್ರೇನ್ ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್. So synapse consists of presynaptic membrane, postsynaptic membrane. Postsynaptic membrane is nothing but the neurolemma of the dendrite of the next neuron, which will also have some receptors which can receive some neurotransmitters or chemicals. Alva? So idu eradu component synapse ಅಲ್ಲಿ ಇರಲೇಬೇಕು. Now depending on the synapse, types of synapse, there is something called a synaptic cleft. Synaptic cleft is nothing but the gap. Okay, it is the space which is present between the neuron. So ಕೆಲವು ನ್ಯೂರಾನಿನ ನಡುವೆ, ನ್ಯೂರಾನ್ಸ್ಗಳ ನಡುವೆ ಸಿನಾಪ್ಟಿಕ್ ಕ್ಲೆಫ್ಟ್ ಇರ್ತದೆ. ಓಕೆ, ಇಟ್ ಇಸ್ ದ ಫ್ಲೂಯಿಡ್ ಫಿಲ್ಡ್ ಗ್ಯಾಪ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ನ್ಯೂರಾನ್ ಇನ್ ಸಮ್ ಟೈಪ್ ಆಫ್ ನ್ಯೂರಾನ್. ಸೊ ಕೆಲವು ನ್ಯೂರಾನ್ ಅಲ್ಲಿ ಸಿನಾಪ್ಟಿಕ್ ಕ್ಲೆಫ್ಟ್ ಇರ್ತದೆ and such synapse is called as chemical synapse. ಕೆಲವು ಸಿನಾಪ್ಸ್ ಅಲ್ಲಿ ಈ ಗ್ಯಾಪೇ ಇರೋದಿಲ್ಲ, ಸೊ ಹೆನ್ಸ್ ದೆರ್ ಇಸ್ ನೋ ಫ್ಲೂಯಿಡ್ ಫಿಲ್ಡ್ ಸಿನಾಪ್ಟಿಕ್ ಕ್ಲೆಫ್ಟ್. ಸೊ ಸಿನಾಪ್ಟಿಕ್ ಕ್ಲೆಫ್ಟ್ ಇಸ್ ಆಬ್ಸೆಂಟ್ ಇನ್ ಎಲೆಕ್ಟ್ರಿಕಲ್ ಸಿನಾಪ್ಸ್. ಓಕೆ, ಸೊ ಯೂಶ್ವಲ್ ಆಗಿ ಎಲ್ಲ ಸಿನಾಪ್ಸ್ ಅಲ್ಲಿ ಈ ಎರಡು ಕಂಪೋನೆಂಟ್ ಇರಲೇಬೇಕು. ಮೋಸ್ಟ್ ಆಫ್ ದ ಸಿನಾಪ್ಸ್ ಹ್ಯಾವ್ ದ ಸಿನಾಪ್ಟಿಕ್ ಕ್ಲೆಫ್ಟ್, ಸಮ್ ಆಫ್ ದೆಮ್ ದೇ ಡೋಂಟ್ ಹ್ಯಾವ್ ಸಿನಾಪ್ಟಿಕ್ ಕ್ಲೆಫ್ಟ್. ಓಕೆ, ಸೊ ಏನಿದು ಟೈಪ್ಸ್ ಆಫ್ ಸಿನಾಪ್ಸಸ್ ಅಂತ ಫಸ್ಟಿಗೆ ಸ್ಟಡಿ ಮಾಡುವ, ಆ್ಯಂಡ್ ದೆನ್ ವಿ ವಿಲ್ ಬಿ ಕಮಿಂಗ್ ಬ್ಯಾಕ್ ಟು ದ ಕೆಮಿಕಲ್ ಸಿನಾಪ್ಸ್. ಸೊ ಕೆಮಿಕಲ್ ಸಿನಾಪ್ಸ್ ಬಗ್ಗೆ NCERT ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಕ್ವೆಶನ್ ಸಹ ಬರ್ತದೆ 3 ಮಾರ್ಕ್ ಕ್ವೆಶನ್ ಆಗಿ, ಎಕ್ಸ್ಪ್ಲೈನ್ ಬ್ರೀಫ್ಲಿ ವಾಟ್ ಇಸ್ ಕೆಮಿಕಲ್ ಸಿನಾಪ್ಸ್ ಅಂತೆಲ್ಲ ಕೆಲವೊಮ್ಮೆ ಡ್ರಾ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ಫಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಟೈಪ್ಸ್ ಆಫ್ ಸಿನಾಪ್ಸಸ್, ಸ್ಟಾರ್ಟಿಂಗ್ ವಿತ್ ದ ಎಲೆಕ್ಟ್ರಿಕಲ್ ಸಿನಾಪ್ಸ್. ಇಲ್ಲಿ ಎಲೆಕ್ಟ್ರಿಕಲ್ ಸಿನಾಪ್ಸ್ ಅಲ್ಲಿ ಸಿನಾಪ್ಟಿಕ್ ಕ್ಲೆಫ್ಟ್ ಇರೋದಿಲ್ಲ, ಎರಡು ನ್ಯೂರಾನ್ಸ್ನ ಮಧ್ಯೆ ಗ್ಯಾಪ್ ಇರೋದಿಲ್ಲ. Okay, but however they are just made up of presynaptic and postsynaptic membrane, and these two membranes are present very close together. Okay, gap illadiruva karana they are present very close together, and illi neurotransmitters andre chemicals involve agodilla, but instead electric current involve agtade. So since the presynaptic and postsynaptic membrane is present very close together, charges is going to flow directly from the presynaptic membrane to postsynaptic membrane. And since electric current charges is involved over here, ಈ ಥರದ ಸಿನಾಪ್ಸ್ ಏನಿದೆ ಇದು ಫಾಸ್ಟ್ ಆಗಿ ಇಂಪಲ್ಸ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಆ್ಯಂಡ್ ಈ ಥರದ ಸಿನಾಪ್ಸ್ ನಮ್ಮ ಬಾಡಿಯಲ್ಲಿ ತುಂಬ ರೇರ್ ಇರುವಂಥದ್ದು. ಓಕೆ, ಹ್ಯೂಮನ್ ಬಾಡಿಯಲ್ಲಿ ವಿ ಹ್ಯಾವ್ ವೆರಿ ಲೆಸ್ ನಂಬರ್ ಆಫ್ electrical synapse. So ಇಲ್ಲಿ transmission of impulse ಏನಿದೆ, it is going to be very similar to that of how the conduction of the nerve impulse is going to happen in single neuron. So single neuron ಅಲ್ಲಿ ಸೈಡ್ A ಇಂದ ಸೈಡ್ B ಗೆ, ಸೈಡ್ B ಇಂದ ಸೈಡ್ C ಗೆ ಹೇಗೆ ಚಾರ್ಜಸ್ ಫ್ಲೋ ಆಗ್ತದೆ, ಕರೆಂಟ್ ಫ್ಲೋ ಆಗ್ತದೆ, ಅದೇ ತರ ಇಲ್ಲಿ ಒಂದು ನ್ಯೂರಾನ್ ಇಂದ ಇನ್ನೊಂದು ನ್ಯೂರಾನಿಗೆ ಚಾರ್ಜಸ್ ಫ್ಲೋ ಆಗುವಂಥದ್ದು, ಬಿಕಾಸ್ there is no gap between the two neurons. Okay, ನೆಕ್ಸ್ಟ್ ಕಮಿಂಗ್ ಟು ಕೆಮಿಕಲ್ ಸಿನಾಪ್ಸ್. ಕೆಮಿಕಲ್ ಸಿನಾಪ್ಸ್ ಅಲ್ಲಿ ಕೆಮಿಕಲ್ಸ್ ಇರ್ತದೆ, ದಟ್ ಇಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇರ್ತದೆ. ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಎಲ್ಲಿ ಇರ್ತದೆ? ಸಿನಾಪ್ಟಿಕ್ ವೆಸಿಕಲ್ಸ್ ಒಳಗಡೆ ಇರ್ತದೆ, ವಿಚ್ ಇಸ್ ನಥಿಂಗ್ ಬಟ್ ದ ಕೆಮಿಕಲ್ಸ್. ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂದ್ರೆ ದೇ ಆರ್ ಕೆಮಿಕಲ್ಸ್. ಓಕೆ, ಆ್ಯಂಡ್ ಈ ಸಿನಾಪ್ಸ್ ಅಲ್ಲಿ ಫ್ಲೂಯಿಡ್ ಫಿಲ್ಡ್ ಗ್ಯಾಪ್ ಅಂದ್ರೆ ಸಿನಾಪ್ಟಿಕ್ ಕ್ಲೆಫ್ಟ್ ಇರ್ತದೆ ಬಿಟ್ವೀನ್ ದ ಪ್ರೀ ಸಿನಾಪ್ಟಿಕ್ ಮೆಂಬ್ರೇನ್ ಆ್ಯಂಡ್ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, ಆ್ಯಂಡ್ ಹೆನ್ಸ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಆಲ್ಸೋ ಗೋಯಿಂಗ್ ಟು ಗೆಟ್ ಇನ್ವಾಲ್ವ್ಡ್ ಓವರ್ ಹಿಯರ್. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು, ಇದು ಕೆಮಿಕಲ್ ಸಿನಾಪ್ಸ್. ಇದು ಎರಡು ನ್ಯೂರಾನಿನ ನಡುವೆ ಗ್ಯಾಪ್ ನೋಡಿ, ಫ್ಲೂಯಿಡ್ ಫಿಲ್ಡ್ ಗ್ಯಾಪ್. ಆ್ಯಂಡ್ ಆಸ್ ಅಂಡ್ ವೆನ್ ದ nerve impulse reaches axonal terminal, it will make these synaptic vesicles inside the synaptic knob to move towards the plasma membrane of the synaptic knob, and ಈ synaptic vesicles ಇಲ್ಲಿ ಫ್ಯೂಸ್ ಆಗ್ತದೆ. ಫ್ಯೂಸ್ ಆಗಿ ಅವುಗಳ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅನ್ನ ಸಿನಾಪ್ಟಿಕ್ ಕ್ಲೆಫ್ಟ್ ಒಳಗಡೆ ರಿಲೀಸ್ ಮಾಡ್ತದೆ. ಸೊ ಇದರಿಂದ ಏನಾಯಿತು, ಈಗ ಈ ಕೆಮಿಕಲ್ಸ್ ಏನಿದೆ ಇದು ದೇ ವಿಲ್ ಗೋ ಆ್ಯಂಡ್ ಬೈಂಡ್ ಟು ದ ರಿಸೆಪ್ಟರ್ ವಿಚ್ ಇಸ್ ಪ್ರೆಸೆಂಟ್ ಆನ್ ದ ಮೆಂಬ್ರೇನ್ ಆಫ್ ದ ನೆಕ್ಸ್ಟ್ ನ್ಯೂರಾನ್. ಸೊ ಈಗ ಇಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗಿ ಮೆಸೇಜ್ ವಿಲ್ ಬಿ ದೆನ್ ಟ್ರಾನ್ಸ್ಫರ್ಡ್ ಆ್ಯಂಡ್ ಇಟ್ ವಿಲ್ ಬಿ ದೆನ್ ಜನರೇಟೆಡ್, ಕಂಡಕ್ಟೆಡ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಇನ್ ಟು ದ ನೆಕ್ಸ್ಟ್ ನ್ಯೂರಾನ್. ಓಕೆ, ಸೊ ಕೆಮಿಕಲ್ ಸಿನಾಪ್ಸ್ ಅಲ್ಲಿ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಏನಿದೆ, ಇಟ್ ಈಸ್ ಗೋಯಿಂಗ್ ಟು ಬಿ different compared to that of electrical synapse, as there is going to be involvement of chemicals. ಆದರೆ ಈ ಕೆಮಿಕಲ್ ಸಿನಾಪ್ಸ್ ಏನಿದೆ, ದೇ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ಇಂಪಲ್ಸ್ ಕ್ವೈಟ್ ಸ್ಲೋವರ್ ಕಂಪೇರ್ ಟು ದಟ್ ಆಫ್ ದಿ ಎಲೆಕ್ಟ್ರಿಕಲ್ ಸಿನಾಪ್ಸ್. ಯಾವತ್ತು ಕೆಮಿಕಲ್ ಯೂಸ್ ಮಾಡಿಕೊಂಡು ಮೆಸೇಜ್ ಟ್ರಾನ್ಸ್ಪೋರ್ಟ್ ಮಾಡೋದು ಏನಿದೆ, ಇಟ್ ಇಸ್ ಗೋಯಿಂಗ್ ಟು ಬಿ ಕ್ವೈಟ್ ಸ್ಲೋ ಕಂಪೇರ್ ಟು ದಟ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್.
ಇನ್ನು ತುಂಬ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಕೊಡ್ತೇನೆ. ನೀವೀಗ ಸ್ವಿಚ್ ಆನ್ ಮಾಡಿದ ಕೂಡಲೇ ಲೈಟ್ ಆನ್ ಆಗ್ತದೆ, ಯಾಕಂದರೆ ಎಲೆಕ್ಟ್ರಿಕ್ ಕರೆಂಟ್ ಇನ್ವಾಲ್ವ್ ಆಗಿರೋ ಕಾರಣ ವೆರಿ ಫಾಸ್ಟ್ ಆಗಿ ಏನು ಲೈಟ್ ಬಲ್ಬ್ ಇನ್ವಾಲ್ವ್ ಆಗ್ತದೆ. ಬಟ್ ಇಮ್ಯಾಜಿನ್ ಮೂವ್ಮೆಂಟ್ ಆಫ್ ಕೆಮಿಕಲ್ಸ್, ಇಫ್ ಯು ಇಮ್ಯಾಜಿನ್, ಇಟ್ ಇಸ್ ಗೋಯಿಂಗ್ ಟು ಬಿ ಕ್ವೈಟ್ ಸ್ಲೋ ಕಂಪೇರ್ಡ್ ಟು ದ್ಯಾಟ್ ಆಫ್ ದಿ ಎಲೆಕ್ಟ್ರಿಕ್ ಕರೆಂಟ್ ಅಲ್ವಾ. ಸೊ ಇದೇ ಥರ ಇಲ್ಲೂ ಸಹ ಕೆಮಿಕಲ್ ಸಿನಾಪ್ಸ್ ಇಸ್ ಗೋಯಿಂಗ್ ಟು ಬಿ ಕ್ವೈಟ್ ಸ್ಲೋ ಕಂಪೇರ್ಡ್ ಟು ದ್ಯಾಟ್ ಆಫ್ ದಿ ಎಲೆಕ್ಟ್ರಿಕಲ್ ಸಿನಾಪ್ಸ್. ಆದರೆ ನಮ್ಮ ಬಾಡಿಯಲ್ಲಿ ವಿ ಹ್ಯಾವ್ ಮ್ಯಾಕ್ಸಿಮಮ್ ಕೆಮಿಕಲ್ ಸಿನಾಪ್ಸ್ ಇನ್ ಅವರ್ ಬಾಡಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ಸಿನಾಪ್ಸಸ್. ಈಗ ನಾವು ಕೆಮಿಕಲ್ ಸಿನಾಪ್ಸ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳುವ. ಓಕೆ, ಸೊ ಕೆಮಿಕಲ್ ಸಿನಾಪ್ಸ್ ಅಂದರೆ ಏನು ಅಂತ ಒಂದು ಐಡಿಯಾ ಸಿಕ್ಕಿತು. ಸೊ ಹೇಗೆ ಸ್ಟೆಪ್ ವೈಸ್ ಆಗಿ ಇಲ್ಲಿ ಇಂಪಲ್ಸ್ ಟ್ರಾನ್ಸ್ಫರ್ ಆಗ್ತದೆ ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ, ಅಂದರೆ ಟ್ರಾನ್ಸ್ಮಿಷನ್ ಆಫ್ ಇಂಪಲ್ಸ್ ಕೆಮಿಕಲ್ ಸಿನಾಪ್ಸ್ ಯೂಸ್ ಮಾಡಿಕೊಂಡು ಹೇಗೆ ಆಗ್ತದೆ ಅಂತ ನೋಡುವ. ಸೊ ಆಸ್ ಇನ್ ವೆನ್ ದ ಇಂಪಲ್ಸ್ ಅರೈವ್ಸ್ ಎಟ್ ದ ಆಕ್ಸಾನಲ್ ಟರ್ಮಿನಲ್, ಇಟ್ ವಿಲ್ ಬಿ ಸ್ಟಿಮ್ಯುಲೇಟಿಂಗ್ ದ ಮೂವ್ಮೆಂಟ್ ಆಫ್ ಸಿನಾಪ್ಟಿಕ್ ವೆಸಿಕಲ್ಸ್ ಟವರ್ಡ್ಸ್ ದಿ ಮೆಂಬ್ರೇನ್ ಆಫ್ ದ ನ್ಯೂರಾನ್. ಇದನ್ನು ನಾವು ಆಲ್ರೆಡಿ ತಿಳ್ಕೊಂಡ್ವಿ, ಆಯ್ತಾ. ಸೊ ಈ ಸಿನಾಪ್ಟಿಕ್ ವೆಸಿಕಲ್ಸ್ ಏನಿದೆ ಇದು ಹೋಗಿ ಫ್ಯೂಸ್ ಆಗ್ತದೆ, ಈ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ನ್ಯೂರಾನ್ ಏನಿದೆ ಅಲ್ಲಿಗೆ ಹೋಗಿ ಫ್ಯೂಸ್ ಆಗಿ ಆಗ ವೆಸಿಕಲ್ಸ್ಗಳಿಂದ ನ್ಯೂರೋ ಟ್ರಾನ್ಸ್ಮಿಟರ್ಸ್ಗಳು ರಿಲೀಸ್ ಆಗ್ತದೆ ಇನ್ ಟು ದ ಸಿನಾಪ್ಟಿಕ್ ಲೆಫ್ಟ್, ದಟ್ ಇಸ್ ಗ್ಯಾಪ್. ಸೊ ಈಗ ಈ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಏನು ಸಿನಾಪ್ಟಿಕ್ ಲೆಫ್ಟಲ್ಲಿದೆ, ಗ್ಯಾಪಲ್ಲಿದೆ, ನಾವು ದೇ ವಿಲ್ ಗೋ ಆ್ಯಂಡ್ ಬೈಂಡ್ ಟು ದ ರಿಸೆಪ್ಟರ್ ಆಫ್ ದ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್. ಆ್ಯಂಡ್ ಇದರಿಂದ ಏನಾಯಿತು, ನೆಕ್ಸ್ಟ್ ನ್ಯೂರಾನಲ್ಲಿ ದೇ ವಿಲ್ ಬಿ ಶೋಯಿಂಗ್ ದ ಚೇಂಜಸ್ ಇನ್ ದ ಅಯಾನ್ ಚಾನಲ್ಸ್. ಅಂದರೆ ನೆಕ್ಸ್ಟ್ ನ್ಯೂರಾನಲ್ಲಿ ಈಗ ಆಸ್ ಇನ್ ವೆನ್ ದ ರಿಸೆಪ್ಟರ್ಸ್ ರಿಸೀವ್ಡ್ ದ ಕೆಮಿಕಲ್ that is neurotransmitter in the next neuron, as in when the receptors ಮೇಲೆ ಈ ಥರ ನ್ಯೂರೋಟ್ರಾನ್ಸ್ಮಿಟರ್ ಬೈಂಡ್ ಆದಾಗ ಈ ನ್ಯೂರಾನಲ್ಲಿ ಅಯಾನ್ ಚಾನಲ್ಸ್ಗಳು, ಸ್ಪೆಸಿಫಿಕ್ ಅಯಾನ್ ಚಾನಲ್ಸ್ಗಳು ಓಪನ್ ಆಗ್ತದೆ, ವಿಚ್ ವಿಲ್ ಬಿ ಲೀಡಿಂಗ್ ಟು ದಿ ಆಕ್ಷನ್ ಪೊಟೆನ್ಷಿಯಲ್ ಇನ್ ದಿಸ್ ಪರ್ಟಿಕ್ಯುಲರ್ ನ್ಯೂರಾನ್. ಓಕೆ, ಸೊ opening of ion channel is going to happen in postsynaptic membrane, and it will be creating the new potential in the post synaptic membrane. ಅಂದ್ರೆ ನೆಕ್ಸ್ಟ್ ಮೆಂಬ್ರೇನ್ ಏನಿದೆ, ಅಂದರೆ ನ್ಯೂರಾನ್ನ ನೆಕ್ಸ್ಟ್ ಮೆಂಬ್ರೇನ್ ಏನಿದೆ, ಅಂದರೆ ಇಲ್ಲಿ ನೆಕ್ಸ್ಟ್ ನ್ಯೂರಾನಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಗಬಹುದು. There is no necessity that always the message is going to be excitatory, and there is no necessity that always the neurotransmitter will make sure that next neuron is going to get excited. ಕೆಲವೊಮ್ಮೆ ನೆಕ್ಸ್ಟ್ ನ್ಯೂರಾನ್ ಅನ್ನು ಇನ್ಹಿಬಿಟ್ ಮಾಡಬಹುದು ಈ ನ್ಯೂರೋಟ್ರಾನ್ಸ್ಮಿಟರ್ಸ್ಗಳು. ಸೊ there are two types of neurotransmitter, excitatory and inhibitory neurotransmitters. Excitatory neurotransmittersಗಳು they will make sure that the next neuron will be getting excited when they go and bind to the receptor of the postsynaptic membrane. Inhibitory neurotransmitters, they will be binding to the receptor of the postsynaptic membrane in such a way that they will be inhibiting the message transmission. Aita? So this is about different types of synapses and about chemical synapses. So illige we are done with the neurons bagge we are done. Now let's understand about the central nervous system in detail. So ನಿಮಗೆ ಗೊತ್ತಿರುವ ಹಾಗೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಲ್ಲಿ ಎರಡು ಕಂಪೋನೆಂಟ್ಗಳು ಇರ್ತದೆ, ಒಂದು ಬ್ರೈನ್, ಇನ್ನೊಂದು ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಾರ್ಡ್ ಬಗ್ಗೆ ಏನು NCERTಯಲ್ಲಿ ಇತರನ್ನು ಡಿಲೀಟ್ ಮಾಡಿದ್ದಾರೆ. ಸೊ ಮ್ಯಾಕ್ಸಿಮಮ್ ಆಲ್ ಯು ನೀಡ್ ಟು ನೋ ದಟ್ ಸ್ಪೈನಲ್ ಕಾರ್ಡ್ ಇಸ್ ಇನ್ವಾಲ್ವ್ಡ್ ಇನ್ ರಿಫ್ಲೆಕ್ಸ್ ಆಕ್ಷನ್, ದಟ್ ಇಸ್ ಸಡನ್ ಸ್ಪಾಂಟೇನಿಯಸ್ ಇನ್ವಾಲಂಟರಿ ಆಕ್ಷನ್ ಅನ್ನ ಸ್ಪೈನಲ್ ಕಾರ್ಡ್ ಮುಖಾಂತರ ವಿ ಶೋ, ಆಯ್ತಾ. ಸೊ ಲೆಟ್ಸ್ ಫಸ್ಟ್ ಸ್ಟಡಿ ಅಬೌಟ್ ಬ್ರೈನ್ ಇನ್ ಡೀಟೇಲ್. ಸೊ ಬ್ರೈನ್ ಇಲ್ಲಿರುವಂಥದ್ದು ಸ್ಕಲ್ ಒಳಗಡೆ ಇರುವಂತಹ ಸ್ಟ್ರಕ್ಚರ್. ಆದರೆ ಸ್ಕಲ್ ತುಂಬ ಹಾರ್ಡ್ ಸ್ಟ್ರಕ್ಚರ್ ಆಗಿರುವ ಕಾರಣ ಇಫ್ ಯು ಮೂವ್ ಯುವರ್ ಹೆಡ್ ಲೈಕ್ ದಿಸ್, ದ ಬ್ರೈನ್ ಕ್ಯಾನ್ ಗೆಟ್ ಹಿಟ್ ಟು ದ ಸ್ಕಲ್ ಆ್ಯಂಡ್ ಇಟ್ ಕ್ಯಾನ್ ಗೆಟ್ ಡ್ಯಾಮೇಜ್ಡ್ ಅಲ್ವಾ. ಸೊ ದಟ್ ಇಸ್ ವೈ ಬ್ರೈನ್ ಇಸ್ ಬೀನ್ ಕವರ್ಡ್ ಬೈ 3 membranes, ಆ್ಯಂಡ್ ಈ ಮೆಂಬ್ರೇನ್ಸಿನ ನಡುವೆ ದರ್ ಇಸ್ ಗೋಯಿಂಗ್ ಟು ಬಿ ಫ್ಲೂಯಿಡ್ ವಿಚ್ ಇಸ್ ಗೋಯಿಂಗ್ ಟು ಟ್ರಾನ್ಸ್ಪೋರ್ಟ್, ಫ್ಲೂಯಿಡ್ ವಿಚ್ ಇಸ್ ಗೋಯಿಂಗ್ ಟು ಫ್ಲೋ, ವಿಚ್ ಇಸ್ ಕಾಲ್ಡ್ ಆಸ್ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಸೊ ಈಗ ಈ 3 ಮೆಂಬ್ರೇನ್ಸಿನ ಹೆಸರೇನು? ಸೊ ದೀಸ್ ಮೆಂಬ್ರೇನ್ಸ್ ಆರ್ ಕಾಲ್ಡ್ ಆಸ್ ಮೆನಿಂಜಸ್. ಓಕೆ, ಸೊ the outermost meninges, that is cranial meninges, is called as durameter. So this is closer to skull, and the middle layer is called as arachnoid, and the innermost layer which is closer to brain is called as pyometer. So these are the 3 cranial meninges which is covering the brain, which will be protecting the brain from the skull. Okay, and ಈ ಮೆಂಬ್ರೇನ್ಸಿನ ನಡುವೆ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಮೂವ್ ಆಗ್ತದೆ, ಓಕೆ, ಫ್ಲೋ ಆಗ್ತದೆ. ನಾವು ಈ ಬ್ರೈನಿನ ಡಯಾಗ್ರಾಮನ್ನು ನೀವು ಪ್ರಾಕ್ಟೀಸ್ ಮಾಡೋದು ಕಲಿಯೋದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಕ್ವೆಶನ್ ಕ್ಯಾನ್ ಬಿ ಆಸ್ಡ್. ರೇರ್ ಆಗಿ ಸ್ಕಿಪ್ ಸಹ ಮಾಡ್ಬೋದು, ಯಾಕಂದರೆ ಆಪ್ಷನ್ಸ್ ಇರ್ತದೆ. ನನ್ನನ್ನು ಕೇಳಿದ್ರೆ ನಾನು ಸ್ಕಿಪ್ ಮಾಡ್ತಿದ್ದೆ, ಯಾಕಂದರೆ ಸ್ವಲ್ಪ
ಕನ್ಫ್ಯೂಸಿಂಗ್ ಆಗಿದೆ. ಆದರೆ ಇಫ್ ಯು ವುಡ್ ಹ್ಯಾವ್ ಸ್ಟಡಿಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಆಫ್ ಕ್ಲಾಸ್ 10th ಇನ್ ಡೀಟೇಲ್ ಆ್ಯಂಡ್ ಇಫ್ ಯು ನೋ ದ ಬ್ರೈನ್ ಸ್ಟ್ರಕ್ಚರ್ ವೆರಿ ವೆಲ್, ಪ್ಲೀಸ್ ಗೋ ಆ್ಯಂಡ್ ಸ್ಟಡಿ ದಿಸ್. ಯಾಕಂದರೆ ಈ ಕ್ವೆಶನ್ ಬಂದರೆ ತುಂಬ ಈಸಿಯಾಗಿ ಡ್ರಾ ಮಾಡ್ಬೋದು ಇಫ್ ಯು ನೋ ದ ಡಯಾಗ್ರಾಮ್. ಸೊ ಬ್ರೈನ್ ಈಸ್ ಬೀನ್ ಡಿವೈಡೆಡ್ ಮೇನ್ಲಿ ಇಂಟು 3 parts. That is, uppermost region of brain is called as forebrain, which has got further 3 parts called as cerebrum, thalamus and hypothalamus. ಈ ಎಂಟೈರ್ ರೀಜನ್ ಏನಿದೆ ಇದು ಫೋರ್ ಬ್ರೈನು. ಇಲ್ಲಿ ಮ್ಯಾಕ್ಸಿಮಮ್ ರೀಜನ್ ಏನು ಕಾಣಿಸ್ತಾ ಇದೆ, ದಿಸ್ ಇಸ್ ಸೆರೆಬ್ರಮ್. ಸೊ ನಮ್ಮ ಬ್ರೈನಿನ ಮ್ಯಾಕ್ಸಿಮಮ್ ರೀಜನ್ ಏನಿದೆ ದಟ್ ಇಸ್ ನಥಿಂಗ್ ಬಟ್ ಸೆರೆಬ್ರಮ್. ಸೆರೆಬ್ರಮ್ ಅಲ್ಲದೆ ದೇರ್ ಇಸ್ ಗೋಯಿಂಗ್ ಟು ಬಿ ಥಲಾಮಸ್ ಓವರ್ ಹಿಯರ್. ಡೌನ್ ಟು ಇಟ್ ಯು ಗೆಟ್ ಟು ಸಿ ಹೈಪೋಥಲಾಮಸ್. ಓಕೆ, ಇದು ನೋಡಿ, ಇದು ಪಿಟ್ಯುಟರಿ ಗ್ಲ್ಯಾಂಡ್. ನೆಕ್ಸ್ಟ್ ಚಾಪ್ಟ್ರಲ್ಲಿ ಅರ್ಥ ಮಾಡ್ಕೊಳ್ಳುವ ಇದರ ಬಗ್ಗೆ. ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾರ್ಟ್ ಆಫ್ ದ ಬ್ರೈನ್, ದಟ್ ಇಸ್ ಮಿಡ್ ಬ್ರೈನ್. ಇಟ್ ಇಸ್ ಪ್ರೆಸೆಂಟ್ ಎಟ್ ದ ಮಿಡಲ್ ರೀಜನ್ ಆಫ್ ದ ಬ್ರೈನ್. ಮಿಡ್ ಬ್ರೈನ್ನ ಕೆಳಗಡೆ ದ ಲಾಸ್ಟ್ ರೀಜನ್ ಆಫ್ ದ ಬ್ರೈನ್ ಇಸ್ ಕಾಲ್ಡ್ ಆಸ್ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಈಸ್ ಮೇಡ್ ಅಪ್ ಆಫ್ 3 parts, ದಟ್ ಇಸ್ ಪಾನ್ಸ್, ಸೆರೆಬೆಲ್ಲಮ್ ಆ್ಯಂಡ್ ಮೆಡ್ಯುಲಾ. ಇದು ಪಾನ್ಸು, ಓಕೆ, ಇದು ಸೆರೆಬೆಲ್ಲಮ್, ಓಕೆ, ಇದು ಮೆಡ್ಯುಲಾ. ದಿಸ್ ಇಸ್ ಮೆಡ್ಯುಲಾ. ಈ ಮೆಡ್ಯುಲಾ, ಒಂದು ನಿಮಿಷ, ಇದು ಮೆಡ್ಯುಲಾ. ಈ ಮೆಡ್ಯುಲಾ ಏನಿದೆ ಇದು ಹೋಗಿ ಸ್ಪೈನಲ್ ಕಾರ್ಡಿಗೆ ಜಾಯಿನ್ ಆಗುವಂತಹ ಸ್ಟ್ರಕ್ಚರ್. ಓಕೆ, ಸೊ ನಾವು ಲೆಟ್ಸ್ ಫಸ್ಟ್ ಸ್ಟಾರ್ಟ್ ವಿತ್ ದ ಫೋರ್ ಬ್ರೈನ್. ಫೋರ್ ಬ್ರೈನ್ ಇಂದ ಶುರು ಮಾಡುವ. Okay, so we know that forebrain is made up of 3 regions, that is cerebrum, thalamus, hypothalamus. So let's first start with the cerebrum part of the forebrain. So cerebrum anta heluvantadu, it is a major part of the brain and it is being further divided into entire cerebrum has got 2 parts, that is right and left cerebral hemisphere. So e right matte left cerebral hemisphere enide, it will be, you know, having the cleft in between. So deep cleft is going to divide the cerebrum into right and left cerebral hemisphere, and these two right left cerebral hemisphere is going to join with the help of a tract of nerve fibers called as corpus callosum. So right matte left cerebral hemisphere anna corpus callosum anta heluvantaha tract of nerve fibers is going to join both of these hemisphere of the brain. Okay, so cerebrumina ಮೇಲೆ ಒಂದು layer of cells cover ಆಗ್ತದೆ, which is called as cerebral cortex. So cerebrum can be divided into cerebral cortex and medulla. Medulla oblongata ಬೇರೆ, cerebrumina medulla ಬೇರೆ. Okay, so layer of cells covering the cerebral hemisphere is called as cerebral cortex, and they are being thrown as a prominent fold. So ನೀವು ಬ್ರೈನ್ ನ ಸ್ಟ್ರಕ್ಚರ್ ಅನ್ನು ನೋಡುವಾಗ ಈ ತರ ಫೋಲ್ಡೆಡ್ ಆಗಿ ಏನು ಕಾಣಿಸ್ತಾ ಇದೆ, this is nothing but the cerebral cortex, which is the outer layer of the cerebral hemisphere ಅಥವಾ cerebrum ಅಂತ ಹೇಳ್ಬೋದು. So inner to the cerebral cortex, inner to this fold like structure, you get to see cerebral medulla. ಆ ಸೆರೆಬ್ರಲ್ ಮೆಡ್ಯುಲಾದ ಬಗ್ಗೆ ಜಾಸ್ತಿ ಇನ್ಫಾರ್ಮೇಷನ್ ಅನ್ನ NCERT ಕೊಟ್ಟಿಲ್ಲ, ಫಂಕ್ಷನ್ ಅನ್ನ ಕೊಟ್ಟಿಲ್ಲ, ಬೇರೆ ವಿಚಾರಗಳು ಇದೆ. ಸೊ ದ ರೀಜನ್ ಆಫ್ cerebral hemisphere can be divided into cerebral cortex and inner medulla. ಈ ಕಾರ್ಟೆಕ್ಸ್ ಏನಿದೆ, ಔಟರ್ ರೀಜನ್ ಏನಿದೆ, ದೇ ಆರ್ ಗ್ರೇ ಇನ್ ಕಲರ್ ಬಿಕಾಸ್ ದೇ ಆರ್ ಕಾನ್ಸಂಟ್ರೇಟೆಡ್ ವಿತ್ ದ ಸೆಲ್ ಬಾಡೀಸ್ ಆಫ್ ದ ನ್ಯೂರಾನ್ಸ್. ಓಕೆ, ಆದರೆ ಈ ಮೆಡ್ಯುಲಾ ಏನಿದೆ, ಇನ್ನರ್ ಮೋಸ್ಟ್ ರೀಜನ್ ಆಫ್ ದ ಸೆರೆಬ್ರಲ್ ಹೆಮಿಸ್ಫಿಯರ್, ದೇ ಹ್ಯಾವ್ ಗಾಟ್ ಕ್ವೈಟ್ ವೈಟ್ ಇನ್ ಅಪಿಯರೆನ್ಸ್. ಯಾಕಂದರೆ ದೇ ಹ್ಯಾವ್ ಗಾಟ್ ಮೈಲಿನೇಟೆಡ್ ನರ್ವ್ ಫೈಬರ್ಸ್ ಇನ್ ದೆಮ್. ಸೊ ಈ ಸೆರೆಬ್ರಮ್ ಏನಿದೆ, ಸೆರೆಬ್ರಮಲ್ಲಿ ನ್ಯೂರಾನ್ಸ್ಗಳು ಈ ಥರ ಡಿಸ್ಟ್ರಿಬ್ಯೂಟ್ ಆಗುವಂಥದ್ದು. ಓಕೆ, ಗ್ರೇ ಕಲರ್ ಇಲ್ಲ. ಓಕೆ, ಈ ಥರ ಡಿಸ್ಟ್ರಿಬ್ಯೂಟ್ ಆಗಿರೋ ಇದು ಸೆಲ್ ಬಾಡಿ, ಇದು ಆಕ್ಸಾನ್, ಇದು ಸೆಲ್ ಬಾಡಿ, ಇದು ಆಕ್ಸಾನ್, ಈ ಥರ. ಸೊ ವಿ ನೋ ದ್ಯಾಟ್ ಆಕ್ಸಾನ್ಸ್ ಆರ್ ಬೀನ್ ಕವರ್ಡ್ ಬೈ ಮೈಲಿನ್ ಶೀತ್. ಓಕೆ, ಮೈಲಿನ್ is made up of some lipid. So lipid is usually, myelin is yellowish in color, whitish in color. Okay, so that is why ನಾನು yellow ಬರಿಬೇಡಿ, ಮತ್ತೆ ವೈಟ್ ಡ್ರಾ ಮಾಡುವ. ಸೊ ಯಾ, whitish color is nothing but the myelinated sheath
covering the axon. So ಈ reason ಇಂದ cerebral cortex is going to be grayish in color and medulla is going to be whitish in color. Whitish because of the myelinated sheath, gray color is because of the cell bodies of the neurons. Okay. Now let's understand the function of cerebral cortex. Okay. So cerebrum ಬಗ್ಗೆ ನಾವು ಆಲ್ರೆಡಿ ತಿಳ್ಕೊಂಡಾಯಿತು. ಸೊ ಸೆರೆಬ್ರಲ್ ಕಾರ್ಟೆಕ್ಸ್ ಬಗ್ಗೆ ತಿಳ್ಕೊಳ್ಳುವ. ಸೆರೆಬ್ರಲ್ ಮೆಡ್ಯುಲಾದ ಫಂಕ್ಷನ್ NCERT ಯಲ್ಲಿ ಇಲ್ಲ. ಸೊ ಸೆರೆಬ್ರಲ್ ಕಾರ್ಟೆಕ್ಸ್ cerebral cortex consists of motor areas and sensory areas ಅಂತ NCERT ಹೇಳ್ತದೆ. ಈಗ ಇದರ ಅರ್ಥ ಏನು? ನೀವು ಕೆಲವು ಫ್ಯಾಕ್ಟನ್ನು ಕೇಳಿರ್ಬೋದು. ಯಾರ ಬ್ರೈನಲ್ಲಿ ಜಾಸ್ತಿ ಫೋಲ್ಡ್ಸ್ ಇರ್ತದೋ ಅವರು ಜಾಸ್ತಿ ಇಂಟೆಲಿಜೆಂಟ್ ಅಂತ ಅರ್ಥ ಅಂತೆ. ವಿಚ್ ಮೀನ್ಸ್ whoever has got more cerebral cortex, that is nothing but the prominent fold that you get to see in the brain ಅಲ್ವಾ. So it means they are more intelligent because this particular region of the brain is involved in intelligence, calculation, intellectuals. ಈ ಎಲ್ಲವನ್ನ ಟೇಕ್ ಕೇರ್ ಮಾಡುವಂಥದ್ದು ಈ ಸೆರೆಬ್ರಲ್ ಕಾರ್ಟೆಕ್ಸ್ನ ಕೆಲಸ. ಸೊ ದಟ್ ಇಸ್ ವೈ ಸೆರೆಬ್ರಲ್ ಕಾರ್ಟೆಕ್ಸ್ ಅಲ್ಲಿ ಮಲ್ಟಿಪೋಲಾರ್ ನ್ಯೂರಾನ್ ಇರುವಂಥದ್ದು. ಸೊ ದೇ ಫಂಕ್ಷನ್ ಇಸ್ ಮೋಟರ್ ಅಂಡ್ ಸೆನ್ಸರಿ. ಅಂದ್ರೆ ಏನರ್ಥ? ಸೆನ್ಸರಿ ಅಂದ್ರೆ ಏನು? ದೇ ವಿಲ್ ಬಿ ಏಬಲ್ ಟು ಟೇಕ್ ಅಪ್ ದ ಮೆಸೇಜಸ್ ಫ್ರಮ್ ದ ಸೆನ್ಸ್ ಆರ್ಗನ್ಸ್ ಅಂತ ಅರ್ಥ. ಮೋಟರ್ ಅಂದ್ರೆ ಏನು? ದೇ ವಿಲ್ ಬಿ ಏಬಲ್ ಟು ಸೆಂಡ್ ದ ಮೆಸೇಜ್, ಇನ್ಫಾರ್ಮೇಶನ್ ಆರ್ ಗಿವ್ ದ ಕಮಾಂಡ್ to the different part of the body to show the action anta artha. So cerebral cortex enide, they will be also sending the messages to different part of the body to show action. Also they will be taking up the information from the sensory from sense organs. Okay. So cerebral cortex, hence they contain motor areas, sensory areas. Adallade they have got large regions which is neither properly sensory nor properly motor. So this is called as association area. So association area the function eno, they will be involved in intersensory function, memory and other things. So their function is very complex anta NCERT ಹೇಳ್ತದೆ. So ಒಂದು ಮೋಟರ್ ಏರಿಯಾ ಮತ್ತು ಸೆನ್ಸರಿ ಏರಿಯಾದ ಅರ್ಥ ಏನು ಅಂತ ಗೊತ್ತಾಯಿತು ಅಲ್ವಾ. ಈ ಅಸೋಸಿಯೇಷನ್ ಏರಿಯಾ ಏನಿದೆ ಬ್ರೈನಲ್ಲಿ, ಇದರ ಫಂಕ್ಷನ್ ಏನು ಅಂತ ಕೇಳಿದ್ರೆ ದೇ ವಿಲ್ ಬಿ ಶೋಯಿಂಗ್ ಇಂಟರ್ ಸೆನ್ಸರಿ ಅಸೋಸಿಯೇಷನ್, ಮೆಮೊರಿ ಆ್ಯಂಡ್ ಇವನ್ ಕಮ್ಯುನಿಕೇಷನ್. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಈಸಿಯರ್ ಮ್ಯಾನರ್. ಈಗ ಲಾಟ್ ಆಫ್ ಆ್ಯಕ್ಷನ್ಸ್ ದ್ಯಾಟ್ ವಿ ಶೋ, ಇಂಟೆಲಿಜೆನ್ಸ್ ಇರಬಹುದು, ಮೆಮೊರಿ ಇರಬಹುದು. ಇಟ್ ಈಸ್ ಬೇಸ್ಡ್ ಅಪಾನ್ ವಾಟ್ ವಿ ಹ್ಯಾವ್ ಹರ್ಡ್, ವಾಟ್ ವಿ ಹ್ಯಾವ್ ಸೀನ್ and even what we have acted. Depending on the actions, depending on the things that we have heard, we show some functions alva, like intelligence, calculation. So idellavu based upon what we have sensed and what we have experienced, and sometimes how we have acted upon alva. So ee complex functions anna cerebral cortex ನ association area take care ಮಾಡ್ತದೆ. That is communication ಇರ್ಬೋದು. Communication, for example, ಈಗ if I am talking like this, ನನ್ನ ಇಂಗ್ಲೀಷ್ ಇರ್ಬೋದು, ಕನ್ನಡ ಇರ್ಬೋದು. ಸೊ ಇಟ್ ಇಸ್ ಬೇಸ್ಡ್ ಅಪಾನ್ ದ ಮೆಮೊರಿ ಅಲ್ವಾ, ಆ್ಯಂಡ್ ಇಟ್ ಇಸ್ ಬೇಸ್ಡ್ ಅಪಾನ್ ಮೈ ಆಕ್ಷನ್. ನಾನು ಮಾತಾಡಿ ಇಂಗ್ಲೀಷಲ್ಲಿ ಮಾತಾಡಿ ಕನ್ನಡದಲ್ಲಿ ಮಾತಾಡಿ ಐ ಆಮ್ ಫ್ಲೂಯೆಂಟ್ ಇನ್ ಕನ್ನಡ. ಸೊ ಇಟ್ ಇಸ್ ಬೇಸ್ಡ್ ಅಪಾನ್ ಮೈ ಮೋಟರ್ ಅಂದರೆ ಸೆನ್ಸರಿ. ಸೊ ಇಟ್ ಇಸ್ ಬೇಸ್ಡ್ ಅಪಾನ್ ಮೈ ಆಕ್ಷನ್ಸ್, ದಟ್ ಇಸ್ ಮೋಟರ್, ಆ್ಯಂಡ್ ಇಟ್ ಇಸ್ ಆಲ್ಸೋ ಬೇಸ್ಡ್ ಅಪಾನ್ ಲಾಟ್ ಆಫ್ ಥಿಂಗ್ಸ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್, ದಟ್ ಇಸ್ ಸೆನ್ಸರಿ. ಸೊ ಈ ಅಸೋಸಿಯೇಷನ್ ಏರಿಯಾ ಏನಿದೆ, ದೇ ಆರ್ ನಾಟ್ alone sensory, not proper motor, but it is associated function ಅನ್ನ ತೋರಿಸಿದೆ. ಅಂದರೆ ಇಟ್ ವಿಲ್ ಬಿ ಶೋಯಿಂಗ್ ದ ಫಂಕ್ಷನ್ ಆಫ್ ಬೋತ್ ಮೋಟರ್ ಆಸ್ ವೆಲ್ ಆಸ್ ಸೆನ್ಸರಿ. ಸೊ ಅದಕ್ಕೆ ಅಸೋಸಿಯೇಷನ್ ಏರಿಯಾ ಅಂತ ಹೇಳುವಂಥದ್ದು. ಸೊ ದಟ್ ಇಸ್ ಅಬೌಟ್ ದ ಕಮ್ಯುನಿಕೇಷನ್ ಆಯಿತು. ಇಂಟರ್ ಸೆನ್ಸರಿ ಅಂದರೆ ಏನು? ಲಾಟ್ ಆಫ್ ಥಿಂಗ್ಸ್ ದ್ಯಾಟ್ ವಿ ಡೂ ಇಸ್ ಬೇಸ್ಡ್ ಅಪಾನ್ ವಾಟ್ ವಿ ಹ್ಯಾವ್ ಹರ್ಡ್ ಆ್ಯಂಡ್ ವಾಟ್ ವಿ ಹ್ಯಾವ್ ಸೀನ್. ಫಾರ್ ಎಕ್ಸಾಂಪಲ್, ಪಾಠಕ್ಕೆ ಏನು ಕೇಳಿ ನೀವು ಎಕ್ಸಾಮಲ್ಲಿ ಬರೀತೀರಿ, ಇಟ್ ಈಸ್ ಬೇಸ್ಡ್ ಅಪಾನ್ ಡೆಫಿನೆಟ್ಲಿ ಮೆಮೊರಿ. ಆದರೆ ಆ ಮೆಮೊರಿ ನಾವು ಹೇಗೆ ನೆನ್ಪಿಟ್ಕೊಳ್ತೇವೆ? If your teacher would have just written the notes, you wouldn't have understood, alva. Since she also explains something, since she also says something, cause you are able to hear what she's saying, based upon what you hear, and based upon what you see, you learn. Okay, so this is what is the function of the cerebral cortex. Association area andre this is what it is. Okay, intersensory association andre this is what it is, based upon the things that we have sensed from more than one sense organ. Matte memory nimige gottu alva, even memory we are able to keep the better memory if you have taken information by hearing as well as by seeing. More than one sense organ is going to involve alva.
ಸೊ ದಿಸ್ ಇಸ್ ದ ಫಂಕ್ಷನ್ ಆಫ್ ಸೆರೆಬ್ರಲ್ ಕಾರ್ಟೆಕ್ಸ್. ಸೆರೆಬ್ರಲ್ ಮೆಡ್ಯುಲಾದ ಫಂಕ್ಷನ್ ಇಲ್ಲ NCERT ಅಲ್ಲಿ, ಸೊ ನೀವು ಕಲಿಯೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಥಲಾಮಸ್. Thalamus is the organ which is present after cerebrum, just down to the cerebrum. So ಈ ಆರ್ಗನ್ ಏನ್ ಮಾಡ್ತದೆ ಅಂದ್ರೆ, ಈ ಸ್ಟ್ರಕ್ಚರ್ ಏನ್ ಮಾಡ್ತದೆ ಅಂದ್ರೆ, ದೇ ಆರ್ ದ ಮೇಜರ್ ಕೋಆರ್ಡಿನೇಟಿಂಗ್ ಸೆಂಟರ್ ಫಾರ್ ಸೆನ್ಸರಿ ಅಂಡ್ ಮೋಟರ್ ಸಿಗ್ನಲಿಂಗ್. ಮೋಟರ್ ಅಂದ್ರೆ ಏನು? ಮೋಟರ್ ಸಿಗ್ನಲಿಂಗ್ ಅಂದ್ರೆ ಇಟ್ ವಿಲ್ ಬಿ ಟ್ರಾನ್ಸ್ಪೋರ್ಟಿಂಗ್ ದ ಸಿಗ್ನಲ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ಶೋಯಿಂಗ್ ದಿ ಆಕ್ಷನ್ ಅಲ್ವಾ. ಸೆನ್ಸರಿ ಸಿಗ್ನಲಿಂಗ್ ಅಂದ್ರೇನು? which will be the signal which has been transported from the sense organ. So thalamus will be coordinating between both of these signals. Action ತೋರಿಸ್ಲಿಕ್ಕೆ and action, if you are feeling something and based upon that you are able to show some actions alva. So such things are being controlled by thalamus. Now coming to hypothalamus, which is present at the basal part of the thalamus. Forebrain ina bottom most alli iruvantaha region andre it is hypothalamus. So hypothalamus is present at the base of thalamus. Iden ಮಾಡ್ತದೆ ಅಂದ್ರೆ, this region has got lot of functions, like they are involved in controlling the temperature. They control the body temperature, also urge for eating and even drinking. Okay, urge for drinking, eating, even temperature, all of this are being controlled by hypothalamus. Actually more than this they have got function. ಬರೀ ಇಷ್ಟು ಮಾತ್ರ ಅಲ್ಲ, ಬರೀ ಟೆಂಪರೇಚರ್ ಮಾತ್ರ ರೆಗ್ಯುಲೇಟ್ ಮಾಡುವಂಥದ್ದು ಅಲ್ಲ ಹೈಪೋಥಲಾಮಸ್ನ ಫಂಕ್ಷನ್, ಹಂಗರ್ ಕಂಟ್ರೋಲ್ ಮಾಡುವಂಥದ್ದು. ಸೊ ಇಟ್ ಹ್ಯಾಸ್ ಗಾಟ್ ಮೆನಿ ಫಂಕ್ಷನ್ಸ್ ಟು ಡು. ಆಲ್ಸೋ ಇಟ್ ಪ್ರೊಡ್ಯೂಸಸ್ ಲಾಟ್ ಆಫ್ ವೆರೈಟೀಸ್ ಆಫ್ ಹಾರ್ಮೋನ್ಸ್. ಅದರ ಬಗ್ಗೆ ನಾವು ನೆಕ್ಸ್ಟ್ ಚಾಪ್ಟ್ರಲ್ಲಿ ಕಲಿಲಿಕ್ಕೆ ಇದ್ದೇವೆ. ಓಕೆ, ಸೊ hypothalamus is mainly involved in controlling the temperature, controlling the urge to eat ಅಂದ್ರೆ ಹಂಗರ್ ಇರಬಹುದು, and even drinking. And apart from that, ಈಗಷ್ಟೇ ಹೇಳಿರುವ ಹಾಗೆ hypothalamus ಕೆಲವು ಕೆಮಿಕಲ್ಸ್ ಅಂದ್ರೆ ಹಾರ್ಮೋನ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿದೆ ಅಲ್ವಾ. ಸೊ ದೇ ಹ್ಯಾವ್ ಗಾಟ್ ಸಮ್ ಟೈಪ್ ಆಫ್ ಅ ಸ್ಪೆಷಲೈಸ್ಡ್ ಸೆಲ್ಸ್ ಇನ್ ದೆಮ್ ಕಾಲ್ಡ್ ಆಸ್ ನ್ಯೂರೋಸೆಕ್ರೇಟರಿ ಸೆಲ್ಸ್. ಓಕೆ, ಸೊ ಈ ನ್ಯೂರೋಸೆಕ್ರೇಟರಿ ಸೆಲ್ಸ್ ಏನಿದೆ, ದೇ ಆರ್ ಏಬಲ್ ಟು ಸೆಕ್ರೇಟ್ ಹಾರ್ಮೋನ್ and they are called as nuclei. So nuclei is nothing but the neurosecretory cells which is present in hypothalamus which secrete hormones. Okay, and also they have another role. Hypothalamus have got another role, that is olfaction, and they will also able to get the smell and process that. ಆಯ್ತಾ. ಸೊ ದಿಸ್ ಇಸ್ ಅಬೌಟ್ ಹೈಪೋಥಲಾಮಸ್. ಇಲ್ಲಿಗೆ ವಿ ಆರ್ ಡನ್ ವಿತ್ ಫೋರ್ ಬ್ರೈನ್. ನಾವು ಮಿಡ್ ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡುವ ಅದಕ್ಕೂ ಮುಂಚೆ ದೇರ್ ಇಸ್ ಅನಾದರ್ ಸ್ಪೆಷಲೈಸ್ಡ್ ರೀಜನ್ ಇನ್ ದ ಬ್ರೈನ್ ಕಾಲ್ಡ್ ಆಸ್ ಲಿಂಬಿಕ್ ಸಿಸ್ಟಮ್ ಅಥವಾ ಲಿಂಬಿಕ್ ಲೋಬ್. ಲಿಂಬಿಕ್ ಲೋಬ್ ಅಥವಾ ಲಿಂಬಿಕ್ ಸಿಸ್ಟಮ್ ಹೇಳುವಂಥದ್ದು ಇಟ್ ಕಮ್ಸ್ ಅಂಡರ್ ಎಂಟೈರ್ ಡಿಫರೆಂಟ್ ಕ್ಲಾಸಿಫಿಕೇಶನ್. ಓಕೆ, ಇಟ್ ಕನ್ಸಿಸ್ಟ್ ಆಫ್ ಸಮ್ ಪಾರ್ಟ್ ಆಫ್ ಥಲಾಮಸ್, ಸಮ್ ಪಾರ್ಟ್ ಆಫ್ ದ ಫೋರ್ ಬ್ರೈನ್ ಆಸ್ ವೆಲ್, ಅಂಡ್ ಸಮ್ ಅದರ್ ಪಾರ್ಟ್ ಆಲ್ಸೋ ಇಟ್ ಇನ್ಕ್ಲೂಡ್ಸ್. ನೋಡಿ, ಬ್ರೈನ್ ಅನ್ನು ನಾವು ಬೇರೆ ಬೇರೆ ತರ ಡಿವೈಡ್ ಮಾಡ್ಬೋದು. NCERT ಜಸ್ಟ್ ಒನ್ ವೇ ಆಫ್ ಡಿವಿಷನ್ ಅನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಲಿಂಬಿಕ್ ಸಿಸ್ಟಮ್ ಅಂದ್ರೆ ಇಟ್ ಇಸ್ ದ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್ ಸಮ್ ಆರ್ಗನ್ಸ್ ಲೈಕ್ ಇನ್ನರ್ ಪಾರ್ಟ್ ಆಫ್ ದ ಸೆರೆಬ್ರಲ್ ಹೆಮಿಸ್ಫಿಯರ್. ಓಕೆ, ಮೇ ಬಿ ಸಮ್ ಪಾರ್ಟ್ ಆಫ್ ಮೆಡ್ಯುಲಾ ಹೇಳ್ಬೋದು, ಹಿಪ್ಪೋಕ್ಯಾಂಪಸ್, ಎಮೈಗ್ಡೆಲ್ಲಾ ಆ್ಯಂಡ್ ಹೈಪೋಥಲಾಮಸ್. ಹೈಪೋಥಲಾಮಸ್ ನಮಗೆ ಆಲ್ರೆಡಿ ಗೊತ್ತು ಏನು ಅಂತ ಅಲ್ವಾ. ಈಗ ಹಿಪ್ಪೋಕ್ಯಾಂಪಸ್ ಅಂದ್ರೇನು, ಅಮೈಗ್ಡೆಲ್ಲಾ ಅಂದ್ರೇನು? ಹಿಪ್ಪೋಕ್ಯಾಂಪಸ್, ಅಮೈಗ್ಡೆಲ್ಲಾ, ದೇ ಆರ್ ದ ರೀಜನ್ ಆಫ್ ದ ಬ್ರೈನ್ which is involved in the memory and emotion. Okay, amygdala is involved in the emotion, hippocampus is in memory. So limbic system will be consisting of these many parts. ಅಂದ್ರೆ ನಾವೇ ಇದು ಡಿವೈಡ್ ಮಾಡಿರುವಂಥದ್ದು. ಸೊ ವಿ ವಿಲ್ ಬಿ ಪ್ಲೇಸಿಂಗ್ ಆಲ್ ದಿಸ್ ಆರ್ಗನ್ ಅಂಡರ್ ಲಿಂಬಿಕ್ ಸಿಸ್ಟಮ್. ಆ್ಯಂಡ್ ಈ ಲಿಂಬಿಕ್ ಸಿಸ್ಟಮ್ ಅಥವಾ ಲಿಂಬಿಕ್ ಲೋಬಿಗೆ ಇನ್ನೊಂದು ಹೆಸರಿದೆ, ದಟ್ ಇಸ್ ಇಟ್ಸ್ ಕಾಲ್ಡ್ ಆಸ್ ಎಮೋಷನಲ್ ಬ್ರೈನ್. ಓಕೆ, ಎಮೋಷನಲ್ ಬ್ರೈನ್ ಯಾಕೆ ಹೆಸರು ಅಂದರೆ, these organs, they are together involved in showing some functions like emotion, some specific type of behavior like fear, rage, ಈ ಥರದ ಫಂಕ್ಷನ್ ಅನ್ನು ಲಿಂಬಿಕ್ ಲೋಬ್ ತೋರಿಸ್ತದೆ. ಓಕೆ, ಸೊ ಫಂಕ್ಷನ್ ಇಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ಎಕ್ಸ್ಪ್ರೆಷನ್ ಆಫ್ ಇಮೋಷನಲ್ ರಿಯಾಕ್ಷನ್ ಲೈಕ್ ಎಕ್ಸೈಟ್ಮೆಂಟ್, ಪ್ಲೆಷರ್, ರೇಜ್ ಅಂದರೆ ಕೋಪ, ಫಿಯರ್ ಅಂದರೆ ಭಯ, ಮೋಟಿವೇಶನ್ ಆ್ಯಂಡ್ ಇವನ್ ರೆಗ್ಯುಲೇಷನ್ ಆಫ್ ಸೆಕ್ಷುವಲ್ ಬಿಹೇವಿಯರ್. ಸೊ ಇದು ಲಿಂಬಿಕ್ ಲೋಬ್ ಅಥವಾ ಇಮೋಷನಲ್ ಬ್ರೈನಿನ ಕೆಲಸ. ಓಕೆ, ಸೊ ಇಫ್ ಯು ಸಿ ಮೋಟಿವೇಶನ್, ರೆಗ್ಯುಲೇಷನ್ ಆಫ್ ಸೆಕ್ಷುವಲ್ ಬಿಹೇವಿಯರ್ ಇಸ್ ಆಲ್ಸೋ ಅ ಪಾರ್ಟ್ ಆಫ್ ಎಮೋಷನ್ ಓನ್ಲಿ. ಸೊ ನೆಕ್ಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಇಸ್ ಮಿಡ್ ಬ್ರೈನ್. ಲೊಕೇಶನ್ ಇಸ್ ಇಟ್ ಇಸ್ ಪ್ರೆಸೆಂಟ್ ಎಟ್ ದ ಮಿಡಲ್, ಅಂದರೆ ಇಟ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಥಲಾಮಸ್ ಆ್ಯಂಡ್ ಹೈಪೋಥಲಾಮಸ್, ಬಿಟ್ವೀನ್ ಹೈಪೋಥಲಾಮಸ್ ಅಂತ ಹೇಳ್ಬೋದು, ಆ್ಯಂಡ್ ದ ಫಸ್ಟ್ ಪಾರ್ಟ್ ಆಫ್ ದ ಹೈಂಡ್ ಬ್ರೈನ್, ದಟ್ ಇಸ್ ಪಾನ್ಸ್.
Okay, so they are present between the hypothalamus of the forebrain and pons of the hindbrain. ಸೊ ಈ ಮಿಡ್ ಬ್ರೈನಿನ ಒಳಗಡೆ ಒಂದು ಕೆನಲ್ ಅಂದರೆ ಒಂದು ಥರದ ಟ್ಯೂಬ್ಲೆಕ್ ಸ್ಟ್ರಕ್ಚರ್ ಹೋಗ್ತದೆ. ಆ ಸ್ಟ್ರಕ್ಚರ್ ಹೆಸರು ಸೆರೆಬ್ರಲ್ ಎಕ್ವಿಡಕ್ಟ್ ಅಂತ. ಓಕೆ, ಸೊ ಸೆರೆಬ್ರಲ್ ಎಕ್ವಿಡಕ್ಟ್ ಇಸ್ ಅ ಕೆನಲ್ ವಿಚ್ ವಿ ಗೆಟ್ ಟು ಸಿ ಇನ್ ದ ಮಿಡ್ ಬ್ರೈನ್, which will be carrying cerebrospinal fluid in them, and they will be later going and joining the hindbrain. Okay, so ಈ ಡಕ್ಟ್ ಏನು ನೀವು ಬ್ರೈನಲ್ಲಿ ನೋಡ್ತಾ ಇದ್ದೀರಿ, I'll show you. Yeah, ಥಲಾಮಸ್ ಕೆಳಗಡೆ ಹೈಪೋಥಲಾಮಸ್. ಸೊ ಇದು ಮಿಡ್ ಬ್ರೈನ್. ಆ್ಯಕ್ಚುಲಿ ಈ ಮಿಡ್ ಬ್ರೈನಿನ ಥ್ರೂ ನೀವು ನೋಡ್ಬೋದು ಒಂದು ಕೆನಲ್ ಹೋಗ್ತಾ ಇದೆ. ಸೊ ಇದಕ್ಕೆ ಸೆರೆಬ್ರಲ್ ಎಕ್ವಿಡಕ್ಟ್ ಅಂತ ಹೇಳ್ತೇವೆ, ವಿಚ್ ವಿಲ್ ಬಿ ಆ್ಯಕ್ಚುಲಿ ಕ್ಯಾರಿಂಗ್ ದ ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್. ಓಕೆ, ಆ್ಯಂಡ್ ಈ ಮಿಡ್ ಬ್ರೈನಿನ ಡಾರ್ಸಲ್ ರೀಜನ್ ಅನ್ನು ನೀವು ನೋಡಿದ್ರೆ ದೇ ಹ್ಯಾವ್ ಗಾಟ್ 4 ಬಲ್ಜಸ್, ಓಕೆ, ಕಾಲ್ಡ್ ಆಸ್ corpora quadrigemina. So dorsal portion of the midbrain consists of 4 round swelling or lobe-like structure, which is called as corpora quadrigemina. ಸೊ ನೀವು ಕೇಳ್ಬೋದು ಮ್ಯಾಮ್ ಫಂಕ್ಷನ್ ಎಲ್ಲಿದೆ, ಮಿಡ್ ಬ್ರೈನ್ನ ಫಂಕ್ಷನ್ ಎಲ್ಲಿದೆ? ಸೊ ಮಿಡ್ ಬ್ರೈನ್ ಇಸ್ ಇನ್ವಾಲ್ವ್ಡ್ ಇನ್ ಇನ್ವಾಲಂಟರಿ ಆ್ಯಕ್ಷನ್ಸ್ ಆ್ಯಂಡ್ ಸಮ್ ರಿಫ್ಲೆಕ್ಸ್ ಆ್ಯಕ್ಷನ್ಸ್ ಅಸೋಸಿಯೇಟೆಡ್ ವಿತ್ ದ ವಿಷನ್ ಆ್ಯಂಡ್ ಹಿಯರಿಂಗ್. ಓಕೆ, ಸೊ ವಿಷನ್ ಮತ್ತು ಹಿಯರಿಂಗ್ ರಿಲೇಟೆಡ್ನ ರಿಫ್ಲೆಕ್ಸ್ ಆ್ಯಕ್ಷನ್, ಇನ್ವಾಲಂಟರಿ ಆ್ಯಕ್ಷನ್ಸನ್ನು ಮಿಡ್ ಬ್ರೈನ್ ಟೇಕ್ ಕೇರ್ ಮಾಡ್ತದೆ. ಆದರೆ ಇದು NCERT ಈ ಫಂಕ್ಷನ್ಸ್ ಇಲ್ಲ. ಓಕೆ, ಲಾಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಇಸ್ ಹೈಂಡ್ ಬ್ರೈನ್, ವಿಚ್ ಇಸ್ ಹ್ಯಾವಿಂಗ್ 3 parts: pons, cerebellum and medulla oblongata. Okay, so first let's study about pons. Pons ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೇವೆ that they are the pneumotaxic center ಅಂತ, that is they are involved in regulation of respiration by reducing the inspiration duration ಅಂತ. ಸೊ ಅದಲ್ಲದೆ ಈ ಪಾನ್ಸ್ಗಳು ಏನಿವೆ ದೇ ವಿಲ್ ಬಿ ಕನ್ಸಿಸ್ಟಿಂಗ್ ಆಫ್ ಸಮ್ ಫೈಬರ್ ಟ್ರ್ಯಾಕ್ಟ್ಸ್ ಅಂತ ಹೇಳ್ಬೋದು. ದೇ ಆರ್ ಕನ್ಸಿಸ್ಟಿಂಗ್ ಆಫ್ ಸಮ್ ನರ್ವ್ ಫೈಬರ್ಸ್ ವಿಚ್ ವಿಲ್ ಬಿ ಕನೆಕ್ಟಿಂಗ್ ದ ಡಿಫರೆಂಟ್ ರೀಜನ್ಸ್ ಆಫ್ ದ ಬ್ರೈನ್. ನೆಕ್ಸ್ಟ್ ಇಸ್ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಅಂತ ಹೇಳುವಂತಹ ಸ್ಟ್ರಕ್ಚರ್, ಇಫ್ ಯು ಸಿ, ದೇ ಆರ್ ಹೈಲಿ ಕಾನ್ವಲ್ಯೂಟೆಡ್ ಸರ್ಫೇಸ್ ಆ್ಯಂಡ್ by having this structure they will be providing extra space to accommodate many neurons. ಇದಲ್ಲದೆ ಇವುಗಳ ಮೇನ್ ಫಂಕ್ಷನ್ ಏನು ಅಂತ ಕೇಳಿದ್ರೆ they are involved in balancing the body, like posture and equilibrium of the body. ಸೊ ನಾವು ಸ್ಟ್ರೇಟ್ ಲೈನಲ್ಲಿ ನಡಿಬೇಕು ಅಂತಂದರೆ ಅವರ್ ಸೆರೆಬೆಲ್ಲಮ್ ವಿಲ್ ಬಿ ದ ಒನ್ ವಿಚ್ ವಿಲ್ ಬಿ ಹೆಲ್ಪ್ಫುಲ್. somebody who is drunk, they won't be able to walk in straight line because their cerebellum will be affected. Pons in a function, they regulate respiration. Next is medulla oblongata. Medulla oblongata of the brain is going to connect the spinal cord, and they are the center for cardiovascular system and also digestive system. So they have many functions, like they will be able to control respiration, cardiovascular systems function, and even gastric secretion. Okay, respiration chapter we have studied about medulla oblongata. Body fluids and circulation chapter we have studied about medulla oblongata. Medulla oblongata will be controlling the heart rate, heartbeat through autonomic nervous system anta kaltidvi alva, and also they are involved in controlling the gastric secretion. Okay, so there is something called as brain stem. Brain stem is nothing but spinal cord plus midbrain plus ಹೈಂಡ್ ಬ್ರೈನ್ ಅಂತ NCERT ಹೇಳ್ತದೆ. ಮಿಡ್ ಬ್ರೈನ್ ಅಲ್ಲ, ಸಾರಿ. ಸೊ ಸ್ಪೈನಲ್ ಕಾರ್ಡ್, ಪಾನ್ಸ್ ಪ್ಲಸ್ ಮೆಡ್ಯುಲಾ ಒಬ್ಲಂಗಟಾ, ಓಕೆ, ಫಾರ್ಮ್ಸ್ ದ ಬ್ರೈನ್ ಸ್ಟೆಮ್. ಜಸ್ಟ್ ಶೋ ಯು. ಸೊ ಈ ಎಂಟೈರ್ ಜಾಗಕ್ಕೆ ನಾವು ಬ್ರೈನ್ ಸ್ಟೆಮ್ ಅಂತ ಹೇಳುವಂಥದ್ದು. Okay, so this is about the chapter neural control and coordination.
Now, let's quickly discuss some questions. The system that transmits impulses from the central nervous system to involuntary organs and smooth muscles of the body is. So, this is none other than autonomic nervous system. Alva? Transmitting impulse from the central nervous system to involuntary organ or smooth muscles. ಇದು MQP 2025 in a question paper na question. Next is briefly explain chemical transmission of nerve impulse. I have explained, ಆದರೆ ಈ ಥರ ಪಾಯಿಂಟರ್ ವೈಸ್ ಆಗಿ ಬರೀಬಹುದು. Neurons are the structural functional unit of the nervous system. The neurons are joined together at the junction known as synapse. Chemical synapse is defined as the junction in between two neurons or between neuron and non-neuronal cell. Like muscle cells, the chemical synapse is made up of three elements, that is presynaptic elements like axonal terminal, the synaptic cleft, and the post-synaptic element like dendritic spine. Okay. So, ಏನು ಮೂರು ಎಲಿಮೆಂಟ್ ಕೆಮಿಕಲ್ ಸಿನಾಪ್ಸ್ ಇದು? ಪ್ರಿಸಿನಾಪ್ಟಿಕ್ ಎಲಿಮೆಂಟ್ ದಟ್ ಇಸ್ ಆಕ್ಸಾನಲ್ ಟರ್ಮಿನಲ್, ಇನ್ನೊಂದು ಸಿನಾಪ್ಟಿಕ್ ಲೆಫ್ಟ್, ಮತ್ತೊಂದು ಪೋಸ್ಟ್ ಸಿನಾಪ್ಟಿಕ್ ಎಲಿಮೆಂಟ್ ಲೈಕ್ ದ ಡೆಂಡ್ರೈಟಿಕ್ ಸ್ಪೈನ್. And at the synaptic cleft, one neuron releases neurotransmitters. Those neurotransmitters are present in the small sacs that is inside the synaptic vesicles. Now, what is the meaning of this? At synaptic cleft, one neuron releases neurotransmitters. Howdu namige gottadu. These neurotransmitters are present in the small sac andre ಸಿನಾಪ್ಟಿಕ್ ವೆಸಲ್ಸ್ ಒಳಗಡೆ ನ್ಯೂರೋಟ್ರಾನ್ಸ್ಮಿಟರ್ಸ್ ಇರ್ತದೆ ಅಲ್ವಾ, ವಿಚ್ ವಿಲ್ ಬಿ ರಿಲೀಸ್ಡ್ ಇನ್ ಟು ಸಿನಾಪ್ಟಿಕ್ ಲೆಫ್ಟ್ ಅಂತ ನಮಗೆ ಗೊತ್ತು, ಬೈ ದ ಪ್ರೊಸೆಸ್ ಆಫ್ ಎಕ್ಸೋಸೈಟೋಸಿಸ್. ಸೊ ಈ ಕಾನ್ಸೆಪ್ಟು ಈ ಚಾಪ್ಟ್ರಲ್ಲಿ ಇಲ್ಲ, ಆದರೆ ಬಾಟ್ನಿಯಲ್ಲಿ ಎಕ್ಸೋಸೈಟೋಸಿಸ್ ಬಗ್ಗೆ ಕೇಳಿರ್ಬೋದು ನೀವು. ಸೊ ಎಕ್ಸೋಸೈಟೋಸಿಸ್ ಅಂದರೆ ಏನು? ರಿಲೀಸಿಂಗ್ ಆಫ್ ದ ಕೆಮಿಕಲ್ಸ್ ಫ್ರಮ್ ದ ವೆಸಿಕಲ್ಸ್. ಸೊ ಎಂಡೋಸೈಟೋಸಿಸ್ ಅಂದರೆ ಇನ್ ಟೇಕಿಂಗ್, ಎಕ್ಸೋಸೈಟೋಸಿಸ್ ಅಂದರೆ ರಿಲೀಸಿಂಗ್ ಔಟ್. ಸೊ ಇಲ್ಲಿ ಈ ಸಿನಾಪ್ಟಿಕ್ ಕ್ಲೆಫ್ಟು ಹೀಗೆ ಸಿನಾಪ್ಟಿಕ್ ವೆಸಲ್ಸ್ಗಳ ಮುಖಾಂತರ ನ್ಯೂರೋಟ್ರಾನ್ಸ್ಮಿಟರ್ಸ್ ರಿಲೀಸ್ ಆಗ್ತಾ ಇದೆ ಥ್ರೂ ಎಕ್ಸೋಸೈಟೋಸಿಸ್ ಅಂತ ಅರ್ಥ. ದ ರಿಸೆಪ್ಟರ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಪೋಸ್ಟ್ ಸಿನಾಪ್ಟಿಕ್ ಮೆಂಬ್ರೇನ್, now they will be receiving the neurotransmitters which is present in the synaptic cleft, and thus with the help of neurotransmitters the transmission of the impulse will be hence taking place. So itara bardre you will be getting marks. So idu 3 ಮಾರ್ಕರ್ ಕ್ವೆಶನ್ ಅಂತ ಅನ್ಕೊಳ್ತೇನೆ, ಇಷ್ಟೊಂದು ಬೇಕಾಗಿಲ್ಲ. ಹೌದು 3 ಮಾರ್ಕರ್ ಕ್ವೆಶನ್, 6 ಪಾಯಿಂಟರ್ಸ್ ಇದೆ ಅಲ್ವಾ ಇಲ್ಲಿ. ಸೊ ಯು ಕ್ಯಾನ್ ರೈಟ್ ಲೈಕ್ ದಿಸ್ ಆಸ್ ವೆಲ್. ಬೇಕಾದರೆ ಒಂದೆರಡು ಪಾಯಿಂಟ್ರನ್ನ ಇಲ್ಲಿ ಸ್ಕಿಪ್ ಮಾಡಬಹುದು, ಡೈರೆಕ್ಟ್ ಆಗಿ ಶುರು ಮಾಡ್ಬೋದು, ವಿಚ್ ವಿಲ್ ಬಿ ಹೆನ್ಸ್ ಹ್ಯಾವಿಂಗ್ 6 ಪಾಯಿಂಟರ್ಸ್. ನೆಕ್ಸ್ಟ್ ಕ್ವೆಶನ್, sagittal section of human brain and label the parts of the forebrain ಅಂತ 5 ಮಾರ್ಕರ್ ಕ್ವೆಶನ್. ಇದು ಲಾಸ್ಟ್ ಇಯರ್ ಫೈನಲ್ ಇಯರ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿರುವಂತಹ ಕ್ವೆಶನ್. ಸೊ ಯು ಹ್ಯಾವ್ ಟು ಡ್ರಾ ದ ಬ್ರೈನ್ ಡಯಾಗ್ರಾಮ್ ವಿತ್ ದ ಲೇಬಲಿಂಗ್ಸ್. 5 ಮಾರ್ಕ್ ಕ್ವೆಶನ್ ಆಗಿರುವ ಕಾರಣ 10 ಲೇಬಲಿಂಗ್ಸ್ ಅನ್ನು ಮಾಡಬೇಕು. 1 2 3 4 5 6 7 8 9 10 ಮೋರ್ ದೆನ್ 10 ಲೇಬಲಿಂಗ್ಸ್ ಇದೆ. ಸೊ ಯು ಹ್ಯಾವ್ ಟು ಡ್ರಾ ದಿಸ್ ಅಂಡ್ ಲೇಬಲ್. Next, represent schematically the division of peripheral neural system of the human brain. ಇದು 3 marker in a question. So we have to show the schematic flow chart of peripheral nervous system, ANS, SNS, ಇಲ್ಲಿ ಪುನಃ types, cranial nerves, spinal nerves. ಬೇಕಾದ್ರೆ ಇಲ್ಲಿ efferent fibers, efferent fibers, ಓಕೆ. ನಂತರ ಇಲ್ಲಿ ಸಪರೇಟ್ ಆಗಿ ಈ ಥರ ವಿಸರಲ್ ನರ್ವಸ್ ಸಿಸ್ಟಮ್. ಓಕೆ, ಸೊ ಇದಿಷ್ಟು ಮೇನ್ ಆಗಿ ಬರಿಬೇಕಾಗಿರುವಂಥದ್ದು ಟು ಗೆಟ್ ಫುಲ್ 3 marks. ಆ್ಯಂಡ್ ಲಾಸ್ಟ್ ಕ್ವೆಶನ್, ಡ್ರಾ ಅ ಲೇಬಲ್ ಡಯಾಗ್ರಾಮ್ ಆಫ್ ಆಕ್ಸಾನಲ್ ಟರ್ಮಿನಲ್ and synapse and label the following, that is presynaptic membrane, synaptic cleft, postsynaptic membrane, receptor, neurotransmitter, axonal terminal. So idu 3 marker question, so we have to draw this particular diagram. So you have to label all these things. NCERT ali ide. Okay, so this is all about neural control and coordination. Next chapter is going to be the last chapter, chemical coordination integration, and let's meet in the next class, next video. Until then, bye bye.